ಸೂರಿನಡಿಯಲ್ಲಿ ಕಾಲೇಜು ವಾರ್ಷಿಕೋತ್ಸವದ ಸುಂದರ ಕ್ಷಣಗಳಿಗೆ ಕಾತುರದಿಂದ ಕಾದಂತಹ ಸಂತೋಷದ ದಿನದಲ್ಲಿದ್ದೇವೆ. ಶಿಕ್ಷಣ ಕಾಶಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ವಿದ್ಯಾಪೀಠದ ಆವರಣದಲ್ಲಿ ಬೆಳೆದು ನಿಂತಿರುವ ನ್ಯೂ ವೈಬ್ರೆಂಟ್ ಕಾಲೇಜಿಗೆ ತೃತೀಯ ವಾರ್ಷಿಕೋತ್ಸವದ ಸಂಭ್ರಮ. ಚೆಂಡೆಯ ನಾದದೊಂದಿಗೆ ಇಂದಿನ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಕಡೆ ಕಹಳೆ, ಇನ್ನೊಂದು ಕಡೆ ನಮ್ಮ ಸಾಂಸ್ಕೃತಿಕ ಸೊಗಡನ್ನು ಬಿಂಬಿಸುವಂತಹ ಚೆಂಡೆಯ ನಾದದೊಂದಿಗೆ ಸಾಂಸ್ಕೃತಿಕವಾಗಿ ಅತಿಥಿ ಅಭ್ಯಾಗತರನ್ನ ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜಿನ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಒಂದೇ ಸೂರಿನಡಿಯಲ್ಲಿ ಕಾಲೇಜು ವಾರ್ಷಿಕೋತ್ಸವದ ಸುಂದರ ಕ್ಷಣಗಳಿಗೆ ಕಾತುರದಿಂದ ಕಾದಂತಹ ಸಂತೋಷದ ಕ್ಷಣ ಬಂದಾಗಿದೆ. ಶಿಕ್ಷಣ ಕಾಶಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ವಿದ್ಯಾಪೀಠದ ಆವರಣದಲ್ಲಿ ಬೆಳೆದು ನಿಂತಿರುವ ನ್ಯೂ ವೈಬ್ರೆಂಟ್ ಕಾಲೇಜಿಗೆ ತೃತೀಯ ವಾರ್ಷಿಕೋತ್ಸವದ ಸಂಭ್ರಮ. ಚೆಂಡೆಯ ನಾದದೊಂದಿಗೆ ಸಾಂಸ್ಕೃತಿಕ ಸೊಗಡಿನ ಕಂಪಿನೊಂದಿಗೆ ಅತಿಥಿ ಅಭ್ಯಾಗತರು ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಚೆಂಡೆಯ ಘೋಷದೊಂದಿಗೆ ಸಂಭ್ರಮದ ನಾದ ಮೊಳಗಲಿ, ಪರಂಪರೆಯ ಧ್ವನಿಯಲ್ಲಿ ಗೌರವದ ಸ್ವಾಗತ ಅರಳಲಿ. ಚೆಂಡೆಯ ಘೋಷದೊಂದಿಗೆ ಸಂಭ್ರಮದ ನಾದ ಮೊಳಗ್ತಾ ಇದೆ. ಪರಂಪರೆಯ ಧ್ವನಿಯಲ್ಲಿ ಗೌರವದ ಸ್ವಾಗತ ಅರಳ್ತಾ ಇದೆ.
ನ್ಯೂ ವೈಬ್ರೆಂಟ್ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನ ಸಾಂಸ್ಕೃತಿಕ ಸೊಗಡಿನ ಕಂಪಿನೊಂದಿಗೆ ಬಹಳಷ್ಟು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಚೆಂಡೆಯ ಘೋಷದೊಂದಿಗೆ ಸಂಭ್ರಮದ ನಾದ ಮೊಳಗಿದೆ. ಪರಂಪರೆಯ ಧ್ವನಿಯಲ್ಲಿ ಗೌರವದ ಸ್ವಾಗತವು ಅರಳಿದೆ. ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯದ ಸ್ಫೂರ್ತಿಯನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವ ಒಂದೇ ಮಾತರಂ ಗೀತೆಗೆ 150ರ ಸಂಭ್ರಮ. ಒಂದೇ ಮಾತರಂ ಕೇವಲ ಹಾಡಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಆತ್ಮವಿದ್ದಂತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎನ್ನುವ ಮಹಾವಾಕ್ಯದ ಜೀವಂತ ಪ್ರತಿರೂಪವೇ ನಮ್ಮ ಭಾರತ ಮಾತೆ. ಅವಳ ಪಾದ ಕಮಲಗಳಿಗೆ ನಮನ ಸಲ್ಲಿಸುವ ಪಾವನ ಘೋಷವೇ ಒಂದೇ ಮಾತರಂ. ಪರ್ವತ ನದಿ ವನರಾಶಿಗಳಲ್ಲಿ ಪ್ರತಿಧ್ವನಿಸುವ ನಾದವಾಗಿ, ವೀರರ ಹೃದಯದಲ್ಲಿ ಜ್ವಾಲೆಯಾಗಿ, ತ್ಯಾಗ ತಪಸ್ಸು ತೇಜಸ್ಸಿನ ಸಂಕೇತವಾಗಿ ಈ ಗೀತೆ ಉದಯವಾಯಿತು. 150 ವರ್ಷಗಳ ಈ ವೈಭವ ಕೇವಲ ಆಡಂಬರವಲ್ಲ, ಅದು ಸ್ವಾತಂತ್ರ್ಯದ ಸಾಧನೆ, ರಾಷ್ಟ್ರಭಕ್ತಿಯ ಸಾಧನೆ, ಏಕತೆ ಮತ್ತು ಅಖಂಡತೆಯ ಸಂಕಲ್ಪ. ಮಾತೃಭೂಮಿ ಎನ್ನುವ ಮಧುರ ನಾದ ಹೃದಯದ ತಂತಿಗಳಲ್ಲಿ ಮೊಳಗಿದ ಗೀತೆ, ತ್ಯಾಗದ ರಕ್ತದಿಂದ ರಚಿಸಿದ ಶಾಸನ, ಅದೇ ಒಂದೇ ಮಾತರಂ. ಪರ್ವತಗಳೆತ್ತರದಲ್ಲಿ ಪ್ರತಿಧ್ವನಿಯಾಗಿ, ನದಿಗಳ ಹರಿವಲ್ಲಿ ಸಂಗೀತವಾಗಿ, ವೀರರ ಉಸಿರಲ್ಲಿ ಘೋಷವಾಗಿ, ಗುಲಾಮಗಿರಿಯ ಬಂಧನವನ್ನು ಚೂರು ಮಾಡಿದ ಅಮರ ವಚನವಿದು. ಈ ಗೀತೆಯು ಕೇವಲ ಪದಗಳ ಸರಮಾಲೆಯಲ್ಲ, ಅದು ನಮ್ಮ ರಾಷ್ಟ್ರದ ಆತ್ಮಧ್ವನಿ, ತ್ಯಾಗ ಬಲಿದಾನದ ಸಂಕೇತ, ಏಕತೆ ಅಖಂಡತೆಯ ಘೋಷವಾಕ್ಯ. ಕಾಲದ ಹರಿವಿನಲ್ಲೂ ಮಸುಕಾಗದೆ ಪೀಳಿಗೆಗಳ ಮನದಾಳದಲ್ಲಿ ರಾಷ್ಟ್ರ ಪ್ರೇಮದ ಬೀಜವನ್ನು ಬಿತ್ತಿದ ಈ ಅಮರ ವಚನಕ್ಕೆ ಇಂದು ನಾವು ಗೌರವ ನಮನ ಸಲ್ಲಿಸುತ್ತಿದ್ದೇವೆ. ಈ ಐತಿಹಾಸಿಕ ಸಂಭ್ರಮಾಚರಣೆ ನಮ್ಮ ಹೃದಯಗಳಲ್ಲಿ ದೇಶಭಕ್ತಿಯ ಜ್ಯೋತಿಯನ್ನು ಮತ್ತಷ್ಟು ಪ್ರಜ್ವಲಿಸಲಿ, ರಾಷ್ಟ್ರ ಸೇವೆಯ ಸಂಕಲ್ಪವನ್ನು ಗಟ್ಟಿಗೊಳಿಸಲಿ ಎಂಬ ಮಹದಾಶಯದೊಂದಿಗೆ ಇದೀಗ ಒಂದೇ ಮಾತರಂ ಗೀತೆ.
ಒಂದೇ ಮಾತರ ಗೀತೆಯ 150ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನಮ್ಮ ನ್ಯೂ ವೈಬ್ರೆಂಟ್ ಕಾಲೇಜಿನ 150 ವಿದ್ಯಾರ್ಥಿಗಳು ಬಹಳಷ್ಟು ಸುಶ್ರಾವ್ಯವಾಗಿ ಒಂದೇ ಮಾತರಂ ಗೀತೆಗೆ ಗೌರವವನ್ನು ಸೂಚಿಸಿದ್ದಾರೆ. ನ್ಯೂ ವೈಬ್ರೆಂಟ್ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವು ಪ್ರತಿ ವರ್ಷದ ಸಂಪ್ರದಾಯದಂತೆ ದೈವ ಸ್ಮರಣೆಯ ಪಾವನ ನಾದಗಳೊಂದಿಗೆ ಆರಂಭಗೊಳ್ಳುತ್ತದೆ. ಕಲೆ, ಜ್ಞಾನ ಮತ್ತು ಭಕ್ತಿಯ ಸಂಗಮವಾದ ಸಂಗೀತದ ಮೂಲಕ ಸಕಲ ವಿಘ್ನಗಳನ್ನು ದೂರ ಮಾಡಿ ಶುಭಾರಂಭಕ್ಕೆ ದೇವಾದಿದೇವತೆಗಳನ್ನು ಸ್ವಾಗತಿಸುತ್ತಿದ್ದೇವೆ. ಶಾಸ್ತ್ರೀಯ ಸೊಗಡಿನ ಭಕ್ತಿಗೀತೆಗಳು ಮನಸ್ಸಿನ ಮಂದಿರವನ್ನು ಶುದ್ಧಗೊಳಿಸಿ ಹೃದಯದಲ್ಲಿ ಶಾಂತಿ ಮತ್ತು ಶ್ರದ್ಧೆಯ ದೀಪವನ್ನು ಬೆಳಗಿಸಲಿ. ನಾದ ಬ್ರಹ್ಮನ ಸಾನ್ನಿಧ್ಯದಲ್ಲಿ ಭಕ್ತಿ ಭಾವಗಳ ಸರಪಳಿಯಾಗಿ ಹರಿದು ಬರುವ ಇಂದಿನ ಕಾರ್ಯಕ್ರಮಕ್ಕೆ ಶುಭವನ್ನು ತರುವಂತಾಗಲಿ. ಗಾನ ಗಂಧರ್ವರ ನಾದ ಮಾಧುರ್ಯದಿಂದ ಪ್ರೇರಿತವಾದ ಈ ಭಕ್ತಿಗೀತೆಗಳ ಸಂಗೀತ ಯಾತ್ರೆ ಇದೀಗ ನಿಮ್ಮ ಮುಂದೆ. ಹಲೋ ಹಲೋ
हरिः ओम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। हरिः ओम्। वाजे मृदंग ताळवीणा एरे नाचत गौरी गणा वाजे मृदंग ताळवीणा एरे नाचत गौरी गणा गणपती बाप्पा मोरया मंगलमूर्ती मोरया गणपती बाप्पा मोरया मंगलमूर्ती मोरया नाच नाच रे गजानना वाजे मृदंग ताळवीणा ये रे नाचत गौरी गणा वाजे मृदंग ताळवीणा ये रे नाचत गौरी गणा पायी बांधून घुंगुरवाळ ए ठुमकत तुलविवाळ पायी बांधून घुंगुरवाळ ए ठुमकत तुलविवाळ
हिमगिरी तनये हे मलते हिमगिरी तनये मलते अंबाईश्वरी श्रीललिते वामव हिमगिरी तनये हे मलते रमावाणी संसेवित सकले रमावाणी संसेवित सकले राजराजेश्वरी राम सहोदरी राजराजेश्वरी राम सहोदरी हिमगिरी तनये हे मलते अंबाईश्वरी श्रीललिते वामव हिमगिरी तनये हे मलते आशांकुशे गोदंड करे आशांकुशे गोदंड करे अम्बरात परे निज भक्त परे अम्बरात परे निज भक्त परे आशांबर हरी आशांबर हरि केशविलासे आशांबर हरि केशविलासे आनंद रूपे अमित प्रतापे आनंद रूपे अमित प्रतापे हिमगिरी तनये हे मलते अंबाईश्वरी श्रीललिते वामव हिमगिरी
ವಂದೇ ಹಂತೆ ನಂತೆ ಸುಪದರ ವಿಂದೆ ವಿಂದೆ ಶಂತೆ ನಿಜ ಸುಖ ತಂದೆ ವಂದೇ ಸ್ಪಂದೆ ಶುಭ ಕರಿ ಬಹುದಯ ಹೃದಯಯುತೆ ಮಾಯೆ ಮೇಯೆ ನೀಯೆ ಪುರಹರ ಜಾಯೆ ಜಯೆ ಮೇಯೆ ಅನುಭವ ದೀಯೆ ಜಯೆ ಜಯೆ ನಿರುಪಮ ಪ್ರವಿರತಿ ಮೃದಿತ ಮೃತೆ ವಂದೇ ಹತನತ ವಂದೇ ಸರಿಗಮ ಪದನಿ ಸ ಸಾನಿದ ಮಮ ಹೃದಯಂತೆ ಸ್ಮಿತ ಚಿತ ಕುಂದೇ ಸರಿಗಮ ಪದನಿ ಸ ಸಾನಿದ ಮದರಿ ಸರುಂದೇ ಹತನತ ವಂದೇ ಮಮ ಹೃದಯಂತೆ ಸ್ಮಿತ ಚಿತ ಕುಂದೇ ಅಮಲ ಕರ ರೂಪೇ ಕಾಪೇ ದೀಪೆ ಮಮ ಕೂಪೇ ಪತಿತಂ ವ್ಯತಿತಂ ದೇವಿ ಸಮೋತ್ತರ ಕರುಣಾ ಜಲರಾಶೇ ಸುರುಚಿರ ವೀಶೆ ಧೀರೆ ಧೀರೆ ಶೂರೆ ಸದಮೃತ ಧಾರೆ ಧಾರೆ ಸಾರೆ ಭಗ ಭವಕಾರ ಧಾರೆ ಘೋರೆ ವಿಪತಿತ ಮಮ ಶಿಶು ಮಕುಲ ಬಲೆ ಅಂಬಾಲಂಬೆ ಲಂಬೋದರ ಪರಿಪಾಲೆ ಬಾಲೆ ಕಾಲೆ ಖಲು ಜಗದೀಶೆ ದೀಶೆ ನೀಶೆ ನಿಧಿ ಶಿವ ಮನು ಮನು ದಿನ ಮಮರೇ ಶಿಷ್ಟ ಹಿತೈಷಿಣಿ ದುಷ್ಟ ವಿನಾಶಿನಿ ಕಷ್ಟ ವಿವೇದಿನಿ ದೃಷ್ಟಿ ವಿನೋದಿನಿ ಶಿಷ್ಟ ಹಿತೈಷಿಣಿ ದುಷ್ಟ ವಿನಾಶಿನಿ ಕಷ್ಟ ವಿವೇದಿನಿ ದೃಷ್ಟಿ ವಿನೋದಿನಿ ಸಂಕಟ ಕಂಟಕ ವಿಂದನ ಕುಶಲ ಕಲೆ ಸಕಲೆ ಸಬಲೆ ಶ್ರದ್ಧಾ ಭಕ್ತಿ ನ್ಯಸ್ತಾವಯ ಹಸ್ತೆ ಸುರಗಣ ವಿನುತೆ ಶ್ರೇಷ್ಠೆ ಶ್ರೇಷ್ಠೆ ಜ್ಯೇಷ್ಠೆ ಹಿಮಗಿರಿ ಪುಷ್ಟೆ ದುಷ್ಟೆ ತಿಷ್ಟೆ ಶಿವ ಪರಿನಿಷ್ಠೆ ಸ್ಪಷ್ಟೆ ನಿಷ್ಠೆ ಮಮ ಹೃದಿ ಮುನಿ ಜನನುತಿ ಮುದಿತೆ ಪಾದೆ ವೇದೆ ವೈದೆ ತ್ರಿಜಗತಿ ರಾಮೆ ವಾಮೆ ಶ್ಯಾಮೆ ಗುರು ಕರುಣಾಂತೆ ಶಾಂತೆ ಶಾಂತೆ ವಯಹರ ಭಗವತಿ ಸತಿ ಶಿವರೇ ವಂದೇ ಹಂತೆ ನಂತೆ ಸುಪದರ ವಿಂದೆ ವಿಂದೆ ಶಂತೆ ನಿಜ ಸುಖ ಕಂದೆ ವಂದೇ ಸ್ಪಂದೆ ಶುಭ ಕರಿ ಬಹುದಯ ಹೃದಯಯುತೆ ನಿಜ ಸುಖ ಕಂದೆ ವಂದೇ ಸ್ಪಂದೆ ಶುಭ ಕರಿ ಬಹುದಯ ಹೃದಯಯುತೆ ನಿಜ ಸುಖ ಕಂದೆ ವಂದೇ ಸ್ಪಂದೆ ಶುಭ ಕರಿ ಬಹುದಯ ಹೃದಯಯುತೆ ನಾದ ಬ್ರಹ್ಮನ ಸಾನ್ನಿಧ್ಯದಲ್ಲಿ ಬೆಳಗಿದ ಶಾಸ್ತ್ರೀಯ ಸೊಗಡಿನ ಭಕ್ತಿಗೀತೆ ಎಲ್ಲರಿಗೂ ಶುಭವನ್ನು ತರುವಂತಾಗಲಿ. ಗಾನ ಗಂಧರ್ವರ ನಾದ ಮಾಧುರ್ಯದಿಂದ ಪ್ರೇರಿತವಾದ ಈ ಭಕ್ತಿಗೀತೆ ಎಲ್ಲರಿಗೂ ಒಳಿತನ್ನು ಮಾಡಲಿ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾಲೇಜು ಟ್ರಸ್ಟಿಗಳು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಸಂಸ್ಕಾರವೇ ಬೆಳಕು, ಸಾಧನೆಯೇ ನಮ್ಮ ಶಕ್ತಿ ಎಂಬ ಮೌಲ್ಯಗಳನ್ನು ಹೊತ್ತು ಕಾಲದ ಹಾದಿಯಲ್ಲಿ ಅಕ್ಷರಗಳ ದೀಪ ಹಚ್ಚಿ ಅನೇಕ ಕನಸುಗಳಿಗೆ ದಾರಿ ತೋರಿದ ಈ ವಿದ್ಯಾಮಂದಿರದ ಹಬ್ಬಕ್ಕೆ ಅತಿಥಿ ಅಭ್ಯಾಗತರ ಸಾನ್ನಿಧ್ಯವೇ ನಮ್ಮ ಸಂಸ್ಥೆಗೆ ಅಮೂಲ್ಯವಾದ ಆಶೀರ್ವಾದ. ಅತಿಥಿ ದೇವೋಭವ ಎಂಬ ಸಂಸ್ಕೃತಿ ಸಾರುವ ಮಹಾಮಂತ್ರದಂತೆ ಇಂದು ನಮ್ಮ ಈ ವಿದ್ಯಾಮಂದಿರದ ಆವರಣಕ್ಕೆ ಪಾದಾರ್ಪಣೆ ಮಾಡಿರುವ ದೇವ ಸಮಾನರಾದ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವಂತಹ ಶ್ರೀಯುತ ಅರುಣ್ ಡಿಸಿಲ್ವಾ ಸರ್ ಅವರು. ಮಾನ್ಯ ವೇದಿಕೆಯಲ್ಲಿರುವ ಗಣ್ಯರೇ, ಆದರಣೀಯ ಅತಿಥಿಗಳೇ, ಗೌರವಾನ್ವಿತ ಅಧ್ಯಕ್ಷರೇ, ಪ್ರಿಯ ಶಿಕ್ಷಕೇತರ ಬಂಧುಗಳೇ, ಪೋಷಕರೇ, ಹಿತೈಷಿಗಳೇ, ಮಾಧ್ಯಮ ಪ್ರತಿನಿಧಿಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವಿದ್ಯೆಯ ದೀಪ ಬೆಳಗಿದ ಈ ಪಾವನ ಪ್ರಾಂಗಣದಲ್ಲಿ ಶ್ರಮಶ್ರದ್ಧೆಗಳ ಫಲ ಇಂದು ಸಂಭ್ರಮದ ರೂಪದಲ್ಲಿ ಗುರುಗಳ ಆಶೀರ್ವಾದ, ಶಿಷ್ಯರ ಕನಸುಗಳೆಲ್ಲ ಒಟ್ಟಾಗಿ ಅರಳುವ ಕ್ಷಣ ಈ ವಾರ್ಷಿಕೋತ್ಸವ ಸಮಾರಂಭ. ಅತಿಥಿ ಅಭ್ಯಾಗತರ ಆಗಮನದಿಂದ ಗಂಭೀರತೆ ಹೆಚ್ಚಿದೆ. ಅನುಭವದ ನುಡಿಗಳು ನಮಗೆ ದಾರಿದೀಪವಾಗಲಿದೆ. ಸಂಸ್ಕೃತಿ ಸಂಸ್ಕಾರಗಳ ಸಂಗಮವೇ ಈ ಭವ್ಯ ವೇದಿಕೆ. ಸ್ವಾಗತ, ತಮಗೆಲ್ಲ ಆತ್ಮೀಯ ಸುಸ್ವಾಗತ. ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜಿಗೆ 3ನೇ ವರುಷದ ವಾರ್ಷಿಕೋತ್ಸವ ಸಂಭ್ರಮ. ವಿದ್ಯಾರ್ಥಿಗಳು ಅಶ್ವಿನಿ ದೇವತೆಗಳ ಹಾಗೆ ಕಂಗೊಳಿಸುತ್ತಿದ್ದರೆ, ಹಿರಿಯರು ದೇವಾತಿ ದೇವತೆಗಳ ಹಾಗೆ ಪ್ರಜ್ವಲಿಸುತ್ತಿದ್ದಾರೆ. ಈ ಭವ್ಯ ವೇದಿಕೆಯಲ್ಲಿ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನು, ಈ ಸುಂದರ ಸಭಾಂಗಣದಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸುವ ಭಾಗ್ಯ ನನಗೆ ಮರೆಯಲಾಗದ ಕ್ಷಣ. ಚಿಂತನೆಯ ದೀಪವಾಗಿ ಹೊತ್ತಿ, ವಾಕ್ಚಾರಿತ್ರ್ಯದ ವಸಂತವಾಗಿ ಅರಳಿ, ಸಂವಿಧಾನದ ಅಕ್ಷರಗಳಲ್ಲಿ ಪ್ರಜ್ಞೆ ತುಂಬಿದವರು, ಸಾಹಿತ್ಯದ ಸಾಲುಗಳಲ್ಲಿ ಸಂಸ್ಕೃತಿಯ ಸುಗಂಧ ಹರಿಸಿದವರು, ರಾಜಕೀಯದ ಕಠಿಣ ದಾರಿಯಲ್ಲಿ ಮಾನವೀಯತೆಯ ಮೃದುವಾದ ಹೆಜ್ಜೆ ಗುರುತು ಬಿಟ್ಟವರು, ಶಾಸನದ ಗದ್ದೆಯಲ್ಲಿ ಜ್ಞಾನಬೀಜ ಬಿತ್ತಿದ ಮಹಾನ್ ಚಿಂತಕ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು. ಕಾರ್ಕಳದ ಕರುಳಕುಡಿ, ಕರ್ನಾಟಕದ ಹೆಮ್ಮೆಯ ಪುತ್ರ, ಭಾರತ ಸರ್ಕಾರದ ಮಾಜಿ ಕ್ಯಾಬಿನೆಟ್ ಸಚಿವರು, ಕರ್ನಾಟಕ ರಾಜ್ಯದ ಮಾಜಿ ಗೌರವಾನ್ವಿತ ಮುಖ್ಯಮಂತ್ರಿ, ಪ್ರಖ್ಯಾತ ಚಿಂತಕ ಮತ್ತು ರಾಷ್ಟ್ರಮಟ್ಟದ ನಾಯಕ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು. ಸರ್, ನಿಮ್ಮ ಬಹುಮುಖ ಸೇವೆ, ದೂರದೃಷ್ಟಿ ಮತ್ತು ನಾಯಕತ್ವ ನಮ್ಮ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ. ನಮ್ಮ ಕಾಲೇಜಿನ ತೃತೀಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವುದು ನಮಗೆ ದೊರೆತ ಅಪಾರ ಗೌರವ. ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜಿನ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳ ರೂವಾರಿ, ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ಪ್ರಾಂಶುಪಾಲರು ಆಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಎಸ್.ಎನ್. ವೆಂಕಟೇಶ್ ನಾಯಕ್ರವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ದಿನದ ಮತ್ತೊಂದು ವಿಶೇಷ ಕ್ಷಣವೆಂದರೆ, ಅನ್ವೇಷಣೆಯ ದಾರಿಯಲ್ಲಿ ವಿಜ್ಞಾನವನ್ನು ದೀಪವಾಗಿರಿಸಿಕೊಂಡು ವಿದ್ಯಾರ್ಥಿ ಮನಸ್ಸುಗಳಲ್ಲಿ ಜ್ಞಾನ ಸ್ಫೂರ್ತಿ ಮೂಡಿಸಿದ ಹಿತಚಿಂತಕ, NITK ಸುರತ್ಕಲ್ನ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, CRFನ ಮಾಜಿ ಅಧ್ಯಕ್ಷರು, ವಿಜ್ಞಾನ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಡಾಕ್ಟರ್ MN ಸತ್ಯನಾರಾಯಣ ಅವರು. ಇವರಿಗೆ ವೈಬ್ರೆಂಟ್ ಜ್ಞಾನರತ್ನ 2025 ಪ್ರಶಸ್ತಿಯನ್ನು ಪ್ರದಾನಿಸಿ ಗೌರವಿಸುತ್ತಿದ್ದೇವೆ. ಸರ್, ನಿಮ್ಮ ಸಾಧನೆಗಳು ಮತ್ತು ಸಂಶೋಧನೆ ಸೇವೆ ನಮ್ಮ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ
ಹೊಸ ಕನಸುಗಳನ್ನು ಕಟ್ಟಲು ದಾರಿ ತೋರಿಸುತ್ತವೆ. ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀ ಸುಭಾಷ್ ಜಾರ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವವರು ಅಧಿಕಾರದ ಪೀಠವಲ್ಲ, ಅನುಭವದ ಆಳವೇ ಅವರ ಗುರುತು, ಜನಸೇವೆಯ ಪಥದಲ್ಲಿ ಅಕ್ಷರಸ ಅಳಿಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಶ್ರೀ ಕೆ ಅಭಯಚಂದ್ರ ಜೈನ್ ಅವರು. ಸರ್, ನಿಮ್ಮ ಆಡಳಿತ ಅನುಭವ ಹಾಗೂ ಸಾರ್ವಜನಿಕ ಸೇವೆ ಯುವಕರಿಗೆ ಮಾದರಿಯಾಗಿದೆ. ನಿಮಗೆ ನಮ್ಮ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಟ್ರಸ್ಟಿ, ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಎಸ್.ಎಂ. ಭಾಷರವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದೇ ಸಂದರ್ಭದಲ್ಲಿ ನಮ್ಮ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವವರು ವನಜಾಕ್ಷಿ ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಮೂಡಬಿದ್ರೆ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಪತಿ ಭಟ್ ಅವರು. ಸರ್, ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ನಿಮ್ಮ ಸೇವೆ ಅತ್ಯಂತ ಶ್ಲಾಘನೀಯವಾಗಿದೆ. ನಿಮಗೆ ಹೃದಯಪೂರ್ವಕ ಸ್ವಾಗತ. ನಮ್ಮ ಕಾಲೇಜಿನ ಟ್ರಸ್ಟಿ ಮತ್ತು ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀ ಯೋಗೇಶ್ ಬೆಡೇಕರ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಉಪಸ್ಥಿತಿರುವವರು ಸರಳ ನಡೆನುಡಿಯ ಸಜ್ಜನಿಕೆ ಸ್ವಭಾವದ ಮೃದು ವ್ಯಕ್ತಿತ್ವದ ನಮ್ಮ ಕಾಲೇಜಿನ ಗೌರವಾನ್ವಿತ ಟ್ರಸ್ಟಿ ಮತ್ತು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಶ್ರೀ ಶೇಖ್ ಮೆಹಬೂಬಾ ಬಾಷಾ ಅವರು. ಸರ್, ನಿಮ್ಮ ಮಾರ್ಗದರ್ಶನ ಮತ್ತು ಬೆಂಬಲವೇ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಬಲವಾಗಿದೆ. ನಿಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಕಾಲೇಜಿನ ಆಂಗ್ಲ ಭಾಷಾ ವಿಭಾಗದ ಮುಖ್ಯಸ್ಥರು ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರು ಶ್ರೀ ಹರೀಶ್ ನಂಬಿಯಾರ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಊರಿಗೆ ಅರಸರು, ಬೋಧನೆಯಲ್ಲಿ ದ್ರೋಣಾಚಾರ್ಯರು, ಮಾತಿನ ಮಾಂತ್ರಿಕರು ಮತ್ತು ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ನಮ್ಮೆಲ್ಲರ ಪ್ರೀತಿಯ ನಮ್ಮ ಗೌರವಾನ್ವಿತ ಟ್ರಸ್ಟಿಗಳಾದ ಶ್ರೀಯುತ ಚಂದ್ರಶೇಖರ್ ರಾಜ ಅರಸ್ ಅವರಿಗೂ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಕನ್ನಡ ಭಾಷಾ ವಿಭಾಗದ ಮುಖ್ಯಸ್ಥರು ಶ್ರೀ ನಿತಿನ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಖ್ಯಾತ ವ್ಯಾಜ್ಞಿಗಳು, ಚಿಂತಕರು, ವಿಮರ್ಶಕರು ಮತ್ತು ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ನಮ್ಮೆಲ್ಲರ ಪ್ರೀತಿಯ ನಮ್ಮ ಗೌರವಾನ್ವಿತ ಟ್ರಸ್ಟಿಗಳಾದ ಶ್ರೀಯುತ ಯೋಗೇಶ್ ಬೆಡೇಕರ್ ಅವರಿಗೂ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥರು ಶ್ರೀ ಯೋಗೇಶ್ ಶೆಟ್ಟಿಯವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಜ್ಞಾನದ ಬೆಳಕು, ಕಷ್ಟಪಟ್ಟರೆ ಫಲವುಂಟು ತತ್ವ ಅಡಿಯಲ್ಲಿ ಜೀವನದಲ್ಲಿ ಹಲವಾರು ಸಾಧನೆಗಳ ಶಿಖರವನ್ನೇರಿದ ಮತ್ತು ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ನಮ್ಮೆಲ್ಲರ ಪ್ರೀತಿಯ ನಮ್ಮ ಗೌರವಾನ್ವಿತ ಟ್ರಸ್ಟಿಗಳಾದ ಶ್ರೀಯುತ ಸುಭಾಷ್ ಜಾಸ್ ಸರಿಗೂ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ಧನುಶ್ರೀ ಕುಡುವವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವಿದ್ಯೆಯ ದೀಪ ಬೆಳಗಿಸಿ ಮೌಲ್ಯಗಳ ಬೆಳಕು ಹಚ್ಚಿದ ವಿದ್ಯಾದಾನಂ ಮಹಾದಾನಂ ಎಂಬ ಸಂದೇಶವನ್ನು
ಜೀವನದಲ್ಲಿ ಸಾಕಾರಗೊಳಿಸಿದ ಚೆಸ್ ಮಾಂತ್ರಿಕ ಮತ್ತು ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ನಮ್ಮ ಪ್ರೀತಿಯ ಗೌರವಾನ್ವಿತ ಟ್ರಸ್ಟಿಗಳಾದ ಶ್ರೀಯುತ ಡಾಕ್ಟರ್ ಶರತ್ ಗೋರೆ ಅವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ಜ್ಯೋತಿ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹುದ್ದೆಗಿಂತ ಹೊಣೆ ದೊಡ್ಡದು ಎನ್ನುವ ನಿಲುವು ನಡತೆಯೇ ನುಡಿಯಾಗುವ ಜೀವನ, ಆಡಳಿತಕ್ಕೂ ಸೈ ಬೋಧನೆಗೂ ಸೈ ಎಂಬ ದಿಟ್ಟ ನಿಲುವು ನಮ್ಮೆಲ್ಲರ ಪ್ರೀತಿಯ ಪ್ರಾಂಶುಪಾಲರು, ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ಪ್ರಾಂಶುಪಾಲರಾಗಿರುವಂಥ ಗೌರವಾನ್ವಿತ ಡಾಕ್ಟರ್ ಎಸ್.ಎನ್. ವೆಂಕಟೇಶ್ ನಾಯ್ಕರವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ಶಾಂಭವಿ ಮೇಡಮ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ವೈಬ್ರೆಂಟ್ ಅಕಾಡೆಮಿಯ ನಿರ್ದೇಶಕರು, ಹಿತಚಿಂತಕರು, ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಅಮರೇಶ್ ವಟಗಲ್ರವರು ಸುಮಾರು 25 ವರ್ಷಗಳಿಂದ ಒಮನ್ ಮಸ್ಕತ್ನಲ್ಲಿ ನೆಲೆಸಿರುವ ಉದ್ಯಮಿಯೂ ಹೌದು. ಗೌರವಾನ್ವಿತ ಶ್ರೀಯುತರಿಗೆ ಆತ್ಮೀಯ ಸ್ವಾಗತ. ನಮ್ಮ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶ್ರೀ ಸತೀಶ್ ಸರ್ ಅವರು ಶ್ರೀಯುತರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದೇ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ವಿಶೇಷ ಅತಿಥಿ ಅಭ್ಯಾಗತರೇ, ನಮ್ಮ ಸಂಸ್ಥೆಯ ಸದಾ ಶುಭ ಚಿಂತಕರೇ, ಪ್ರಿಯ ವಿದ್ಯಾರ್ಥಿಗಳ ಪೋಷಕರೇ, ಪ್ರಿಯ ಬೋಧಕ ಬೋಧಕೇತರ ಬಂಧುಗಳೇ, ಪ್ರಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ನನ್ನ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಮ್ಮ ಕಾಲೇಜಿನ 3ನೇ ವಾರ್ಷಿಕೋತ್ಸವದ ಸಮಾರಂಭವನ್ನು ಇಷ್ಟೊಂದು ಗೌರವ, ಉತ್ಸವ ಮತ್ತು ಹೆಮ್ಮೆಯಿಂದ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಾನ್ನಿಧ್ಯ ನಮ್ಮ ಸಂಸ್ಥೆಗೆ ಅಪಾರ ಪ್ರೇರಣೆಯಾಗಿದೆ. ಶಿಕ್ಷಣ, ಶಿಸ್ತು ಮತ್ತು ಮೌಲ್ಯಗಳನ್ನು ಆಧಾರವಾಗಿಸಿಕೊಂಡು ನಮ್ಮ ಕಾಲೇಜು ಮುಂದುವರಿಯುತ್ತಿರುವ ಈ ಪಯಣದಲ್ಲಿ ನಿಮ್ಮ ಸಹಕಾರ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ನಮ್ಮ ಶಕ್ತಿಯಾಗಿವೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮ ಸಂಸ್ಥೆಗೆ ಸದಾ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜು ಕೇವಲ ಅಕಾಡೆಮಿಕ್ ಶ್ರೇಷ್ಠತೆಯಲ್ಲ, ಮೌಲ್ಯಾಧಾರಿತ ಶಿಕ್ಷಣ, ಶಿಸ್ತು ಮತ್ತು ಸಮಗ್ರ ವ್ಯಕ್ತಿತ್ವ ವಿಕಾಸನಕ್ಕೆ ಬದ್ಧವಾಗಿರುವ ಸಂಸ್ಥೆಯಾಗಿದೆ. ಇಂದಿನ ಈ ವಾರ್ಷಿಕೋತ್ಸವ ನಮ್ಮ ವಿದ್ಯಾರ್ಥಿಗಳ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಯನ್ನು ಆಚರಿಸುವ ವೇದಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಗಣ್ಯ ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮ ಎಲ್ಲರಿಗೂ ಸ್ಮರಣೀಯ ಆಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ಪೋಷಕ ವೃಂದದವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯ ಸ್ವಾಗತ, ಸುಸ್ವಾಗತ. ಜ್ಞಾನವೆಂಬ ಹೊಳಪನ್ನು ಮೂಡಿಸಿ ಬುದ್ಧಿಯ ಬೆಳಕನ್ನು ಪ್ರಜ್ವಲಿಸುವ ದೀಪ ನಮ್ಮೆಲ್ಲರ ಜ್ಞಾನ ಜ್ಯೋತಿ. ಪೂಜ್ಯ ಅತಿಥಿಗಳು ಕರಕಮಲಗಳಿಂದ ಜ್ಞಾನ ಜ್ಯೋತಿಯ ಪ್ರಜ್ವಲವಾಗಲಿ, ವಿದ್ಯಾರ್ಥಿಗಳ ಬದುಕಿನಲ್ಲಿ ಯಶಸ್ಸಿನ ದಾರಿಯನ್ನು ಬೆಳಗಿಸಲಿ ಎಂಬ ಶುಭಾಶಯಗಳೊಂದಿಗೆ ದೀಪ ಪ್ರಜ್ವಲನದ ಮೂಲಕ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ.
ಪ್ರಜ್ವಲನದ ಮೂಲಕ ಜ್ಞಾನವೆಂಬ ಬೆಳಕು ಎಲ್ಲ ಕಡೆ ಪಸರಿಸಲಿ. ಕಾಲಚಕ್ರ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಅದರೊಡನೆ ನಮ್ಮ ಪರಿಶ್ರಮ ಮತ್ತು ಸಾಧಕರ ಸಾಧನೆಯ ಹೆಜ್ಜೆ ಗುರುತುಗಳು ದಾಖಲೆಯಾಗುತ್ತವೆ. ಈ ದಾಖಲೆಯೇ ಇಂದು ನಾವು ಕೇಳಲಿರುವ ಕಾಲೇಜಿನ ವಾರ್ಷಿಕ ವರದಿ. ಶಿಕ್ಷಣವೆಂಬುದು ಕೇವಲ ಪಠ್ಯ ಜ್ಞಾನವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಮಹಾಯಜ್ಞ. ಆ ಯಜ್ಞಕ್ಕೆ ದಿಕ್ಕು ತೋರಿಸುವವರು ನಮ್ಮ ಸಂಸ್ಥೆಯ ಸಾರಥಿ, ಗೌರವಾನ್ವಿತ ಪ್ರಾಂಶುಪಾಲರು. ಇದೀಗ ವಾರ್ಷಿಕ ವರದಿ ಪ್ರಾಂಶುಪಾಲರಿಂದ. Good afternoon, everyone. It is my privilege to present the Annual Report 2025 in front of you. A dream doesn't become reality through magic. It takes sweat, determination, and hard work. Colin Powell. New Vibrant PU College is the outcome of determination and hard work of our team of 6 trustees and the highly dedicated Vibrant fraternity. 2022 set the stage for the inception of New Vibrant PU College with a big dream to redefine the idea of imparting quality and innovative PU science education to the students of Karnataka. This venture is to facilitate the students who have got deep-rooted aspirations to conquer medical, engineering and other professional education to build their career. New Vibrant PU College started with a minimum number of 180 students, and at present more than 1,200 students are bearing the name of New Vibrant on their chest as their identity with dignity. Currently, New Vibrant PU College is decorating the status of one of the best science PU colleges across Karnataka and the nation, with the precious support and the trust of all the parents and students showered on us these years, and on behalf of entire Vibrant fraternity, I would like to express true blue gratitude to all the students and the parents for trusting us. Academics, I am extremely proud to list out a few names who brought laurels to our college with their utmost dedication in studies, like Apurva Milind Vinayak Shet scoring 587 marks in board examination 2024-25. We had a profound and colorful NEET result last year from our students like Ganesh with All India rank of 88. The college is taking pride in mentioning Ganesh, Samrudh, Abdul Jabbar, Milind Vinayak Shet, M. Vaishnavi, Manoj, Ujjwal Ballal, who brought laurels to the college by excelling in JEE Advanced, JEE Mains and KCET with the remarkable performances. Taking inspiration from these students, I am sure that our current outgoing students will also come out with flying colors. If I speak about Vibrant fraternity, we have 70 plus well experienced and well trained teachers to mold our students to the most effective goal achievers, and 100 plus non-teaching staff to provide the highest possible facility for our students. Co-curricular and extension activities. A follow-up session on health and hygiene was conducted by Dr. Runda Bedekar and Dr. Varsha Kamath respectively on 4th and 16th July 2025 to reinforce the importance of cleanliness, balanced diet and healthy habits. A JE career guidance session was organized on 18th July 2025 for first PUC students aspiring for engineering careers. The resource person was one of our trustees, Mr. Subhash Jha. He provided valuable insights into JE preparation, examination patterns and career opportunities. An awareness program on anti-drug threats was organized on 24th July 2025 to educate students about the harmful effects of substance abuse. The resource persons were K.C. Pratibha,
Police Sub-Inspector Mudvidri, and P. Ramya, Assistant Professor, Roshananilia, Mangalore. A soft skill training program was organized for first PUC students on 28th and 29th July 2025 on the topic of goal setting to inspire the students to focus on their goals. The resource persons were Mrs. Varsha Kamath and Mr. Harish Nambiar from the Department of English. On this session, the students were encouraged to set realistic goals for academic and personal growth. One of our trustees, Dr. Sharad Gore, conducted a session on 5th and 6th August 2025 on the topic of nuclear bomb and Hiroshima and Nagasaki for making the students aware of the dreadful after effects of the World War and importance of global peace. 79th Independence Day celebration was celebrated in a colorful way. The program highlighted the sacrifices of freedom fighters and inspired students to uphold the values of unity, integrity, and national responsibility. The day was blessed with the honorable presence of Dr. Swasti Shri Charukirti Bhattaraka Swamiji, Jain Mat Mudbidre, and also Shri Abhay Chandra Jain, ex-Minister of Karnataka. The college conducted a parent-teachers meeting for first PUC and second PUC students on 23rd and 30th August 2025 to discuss academic progress, attendance, and overall performance. The meeting strengthened collaboration between parents and faculty. A soft skill training was organized on 1st and 2nd September 2025 for the second PUC students, focusing on stress management. The session emphasized self-awareness, planning, and time management. The resource persons were Mrs. Varsha Kamath and Mr. Harish Nambiar from the Department of English. Vibrant Education and Charitable Trust organized a charity program on 6th September 2025 at B.R. Ambedkar Pre-Matric Hostel, Department of Social Welfare Department, Mudbidri, to promote social responsibility and empathy among students. The initiative encouraged students to contribute towards community welfare. A volleyball sports meet was conducted on 6th September 2025 and Dr. Radhakrishna, Secretary, SMC Trust, Mudbidri, was the chief guest to encourage physical fitness and teamwork. Students displayed sportsmanship and enthusiasm throughout the event. A session on art of solving problems in physics was conducted on 8th September 2025 and on 9th September 2025 by Dr. Sharath Gore for first PUC students. The session enhanced problem-solving skills in physics. The session focused on analytical thinking and examination-oriented preparation. An NDA onboarding camp was organized on 10th September 2025 for the NDA aspirants, and the resource person was Mr. Rajendra Prasad Patak, Deputy Commander, NMPA. The session focused on discipline, preparation strategy, and career aspect in the armed forces. Our students participated in the science model exhibition at Dr. NSAM First Grade College, Nitte on 11th September 2025, and our students showcased innovative models. The program promoted scientific temper, creativity, and practical learning. A fire and safety awareness program was organized on 13th September 2025, and the guest was Mr. Satyaraj, Fire and Safety Officer, Mangalore, to educate students on safety protocols and emergency preparedness. Guru Vandana program was conducted on 18th September 2025, and as every year, as a custom, the college honored Shri Shivarama Shishila, Rashtra Shikshana Prashasti Awardee by giving Vibrant Shikshana Chaitana Award 2025.
for his dedication and valuable contribution to education. A career guidance program was organized on 19 September 2025 and the resource person was Mr. Vivek Ranjan Bandari, Assistant Director, Nitte University, to help second PUC students explore higher education and career options. The session provided clarity and motivation. On 20th September 2025, our college celebrated Hindi Divas with a resource person, Dr. K.V. Uma Shankar, lecturer, Government Pre-University College, Bhadravati. On 2nd October 2025, the college celebrated Gandhi Jayanti and Lal Bahadur Shastri Jayanti. The college organized an interactive session on 16th October 2025 on the topic of artificial intelligence and career options after second PUC for the outgoing students. And the resource person was Mr. Dinesh Babu from Next Wave Institute of Advanced Technology. It has provided the needed knowledge about career options to the students. On 31st October 2025, the college conducted awareness on no to plastic bags at Swaraj Ground in association with Mudabidri Municipality. We have celebrated Kannada Rajyotsava with flying colors in the campus and the chief guest was Shri D. Yadupati Gowda, President Kannada Sahitya Parishad, Beltangadi Taluk. Our students participated in NQuest 2025 organized by Enopoya Institute of Technology on 5th September 2025 and the students won in different competitions. Our students also participated in Synergia Fest conducted on 8th November 2025 by Sahyadri College of Engineering, Mangalore, and the students won in different competitions. The National Olympiad exams in Science, English, Mathematics were conducted at first level for our students on 8th, 11th and 12th of November 2025. The college marked another benchmark with the release of the college bi-monthly bulletin named Voice of Vibrant on 12th November 2025. Ex-Minister Mr. Abhay Chandra Jain and Chairman of Vanajakshi Education Foundation Mr. Shripati Bhatt were present on the occasion. A faculty development program was conducted on 12th November 2025 for our teachers and the resource person was Dr. Madhav Bhatt, retired principal, Vivekananda Degree College, Puttur. On 15th November 2025, students have taken part in Pancha Vimshati 25 Inter-District Level PUC Chess Championship 2025. On 22nd November 2025, our students participated in INSPIRE, Science Model Competition conducted by Srinivas Institute of Technology, Mangalore, and students won in many competitions. The college took the students to MIT College on 16th December 2025 for the maximum exposure to those who prefer engineering fields. On 12th and 13th December 2025, the college organized annual sports day for the students to get exposed to sports and games. The college conducted a session on human values for the students on 20th December 2025 to make the students be well aware of the need of developing good moral values in life. The resource person was Mr. Adarsh Gokhale in the college auditorium. We celebrated World Meditation Day on 21st December 2025 and the session was done under the guidance of Dr. Vrunda Bedekar and one of our trustees, Mr. Yogesh Bedekar. Infrastructure development of the college. When students feel comfortable in their surroundings, they can be courageous in their learning. Keeping this in mind, we have kept the promise to the parents providing a state-of-the-art campus for the students within the 3 successful academic years. The college campus has been named as Vidyapita campus and academic building is named as Saraswati Vidya Mandir, which is completely protected under the surveillance of CCTV cameras.
The academic block consists of 40 classrooms and well-equipped spacious physics, chemistry, biology and computer science lab. We have got separate hostels for first PUC boys, Gnana Gangotri, second PUC boys, Gnana Sahyadri, and for first PUC and second PUC girls, Gnana Bharati. We have facilitated the students by providing the hostels with all the facilities. We have come up with a huge outdoor stadium with a capacity of 1,500 students and another seminar hall of 400 students capacity on the top floor. The college has fixed the images and details of many distinguished historical, scientific and literary personalities on the walls in front of each classroom to make the students aware of the distinguished personalities and to motivate the students. To ensure medical facility to our students, the college has arranged a clinic with physicians and a nurse in the campus. A wellness room has been arranged in the campus for the 6 students. The campus has a separate NLT block and a spacious, well-equipped library for the students to refer all the needed subject books and competitive examination publications. Before I conclude the annual report, Vibrant Education and Charitable Trust proudly announces cash awards on this Vibrant Day 2025. Students who become state topper in NEET will get 10 lakh rupees. If students score 700 and above in NEET 2026 will get 5 lakh cash prize. College topper 1 lakh rupees. JEE state topper will get 10 lakh rupees. KCET state topper in engineering will get 10 lakh rupees. State first rank in CET non-engineering stream will get 1 lakh. PU board state first rank, the student will get 5 lakh rupees plus laptop. PU board top 10 state ranks will get 1 lakh rupees. Hereby I conclude the annual report by expressing deep-rooted gratitude from all of us to all the almighty parents who have trusted us. Efficient teaching fraternity, supporting staff and all those who have supported us in our journey of victory and anticipating the same support further in our each step. Thank you. ವಂದನೆಗಳು ಸರ್. ವಿಜ್ಞಾನವು ಕೇವಲ ವಿಷಯವಲ್ಲ, ಅದು ವಿಚಾರದ ಶಿಸ್ತು, ತರ್ಕದ ಪಥ, ಅನ್ವೇಷಣೆಯ ತಪಸ್ಸು. ಪ್ರಶ್ನಿಸುವ ಕುತೂಹಲವನ್ನು ಬೆಳೆಸುತ್ತಾ ಪ್ರಯೋಗಶೀಲತೆಯ ಮೂಲಕ ಸತ್ಯದ ಬೆಳಕನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸ್ಥಾಪಿಸುವವರೇ ವಿಜ್ಞಾನ ಗುರುಗಳು. ಜ್ಞಾನವೇ ಅವರ ವ್ರತ, ಬೋಧನೆಯೇ ಅವರ ಸೇವೆ, ವಿದ್ಯಾರ್ಥಿ ಯಶಸ್ಸೇ ಅವರ ಸಾಧನೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ರೂಪಿಸಿ ರಾಷ್ಟ್ರದ ಬೌದ್ಧಿಕ ಬಲಕ್ಕೆ ಕೊಡುಗೆ ನೀಡುತ್ತಿರುವ ಮಾನ್ಯ ಪ್ರಾಚಾರ್ಯರಿಗೆ ನಮ್ಮ ಸಂಸ್ಥೆಯ ಶೈಕ್ಷಣಿಕ ಶ್ರೇಷ್ಠತೆಯ ಪ್ರತೀಕವಾಗಿ ವೈಬ್ರೆಂಟ್ ವಿಜ್ಞಾನ ರತ್ನ 2025 ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಅರ್ಪಿಸುವ ಈ ಶುಭ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಲಿದ್ದೇವೆ. ಶ್ರೇಷ್ಠ ಸಾಧಕ ಸಂಶೋಧಕರ ಪ್ರಶಸ್ತಿ ಪತ್ರವನ್ನು ವಾಚಿಸಲಿದ್ದಾರೆ ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ಭೌತಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಸುಭಾಷ್ ಝಾ ಸರ್ ಅವರು. I welcome all the dignitaries. Vibrant Vigyan Ratna 2025
Dr. M.N. Satyanarayan, former chairman of Central Research Facility CRF and Professor Department of Physics NITK Surathkal. This facilitation is proudly presented to Dr. M.N. Satyanarayan in recognition to his exceptional academic excellence and distinguished research contribution in the area of physics and optical materials. Dr. M.N. Satyanarayan obtained his PhD in experimental condensed matter physics from IISc Bangalore in 1997. He holds an MSc in physics from University of Hyderabad and BSc honors from Osmania University. He presently holds the position of professor in Department of Physics at NIT Surathkal, Karnataka since 2009. At NITK, he has held several administrative positions such as Head of Department of Physics, Chairman of Library Committee, Chairman of CRF, Central Research Facility, where he has made notable contributions to its establishment and operations. He has also served as a faculty member at BIT Pilani, Birla Institute of Technology Sciences. He also brings with him several years of valuable industry experience, having worked with LG Electronics in South Korea and telecom startups in United States. Along with his academic excellence, he has made major contributions in the field of advanced research. His area of interest include organic electronics, integrated optic components, optical fibers and devices, non-linear and electro-optic and plasmonic devices. His significant research projects are fabrication and characterization of blue organic light emitting diode, laser shock peening for surface treatment of welded stainless steel. He has played a pivotal role in modeling future research scholar. He has successfully guided over 8 doctoral theses and a number of postgraduate dissertations. He has a commendable publication record with a reputation for publishing over 100 research papers in peer-reviewed leading international journals such as Optical Material, Optic and Journal of Optical Engineering, as well as national and international conferences. His achievement includes worldwide recognition and appreciation of his publication, ranking among the top 25 hottest articles in optical material as follows: 7th, 22nd, 11th and 16th topmost journals in the month of March, September, December, September in 2014 and many more years. These achievements reflect his academic excellence, depth of knowledge and perseverance. In appreciation of his steadfast dedication, we take immense pride in honoring Dr. M.N. Satyanarayan, whose commitment continues to inspire future generation for learners. Congratulations, Dr. M.N. Satyanarayan, sir. Wishing you many more success ahead from entire Vibrant Parivar. ವಿಜ್ಞಾನ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿರುವಂತಹ ಶ್ರೀಯುತರಿಗೆ ಸನ್ಮಾನದ ಕ್ಷಣ. ಈ ಸನ್ಮಾನ ಗೌರವಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವೈಬ್ರೆಂಟ್ ವಿಜ್ಞಾನ ರತ್ನ 2025 ಪ್ರಶಸ್ತಿ ಪುರಸ್ಕೃತರು, ಖ್ಯಾತ ಸಂಶೋಧಕರು, ವಿಜ್ಞಾನಿಗಳು, ಇವರು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶಕರಾಗಲಿ ಎನ್ನುವಂತಹ ಮಹದಾಸೆ ವೈಬ್ರೆಂಟ್ ವಿದ್ಯಾಸಂಸ್ಥೆಯದು.
ವೈಬ್ರೆಂಟ್ ವಿಜ್ಞಾನ ರತ್ನ 2025 ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಸರ್. ಚಿಂತನೆಯ ದೀಪವಾಗಿ ಹೊತ್ತಿ ವಾಕ್ಚಾತುರ್ಯದ ವಸಂತವಾಗಿ ಅರಳಿ ಸಂವಿಧಾನದ ಅಕ್ಷರಗಳಲ್ಲಿ ಪ್ರಜ್ಞೆ ತುಂಬಿದವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು. ಶ್ರೀ ರಾಮಾಯಣಂ ಅನ್ವೇಷಣಂ, ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಮಹಾಕಾವ್ಯದ ಸಾಹಿತ್ಯದ ಸಾಲುಗಳಲ್ಲಿ ಸಂಸ್ಕೃತಿಯ ಸುಗಂಧ ಹರಿಸಿದವರು. ರಾಜಕೀಯದ ಕಠಿಣ ದಾರಿಯಲ್ಲಿ ಮಾನವೀಯತೆಯ ಮೃದುವಾದ ಹೆಜ್ಜೆ ಗುರುತು ಬಿಟ್ಟವರು. ಶಾಸನದ ಗದ್ದೆಯಲ್ಲಿ ಜ್ಞಾನ ಬೀಜ ಬಿತ್ತಿದ ಮಹಾನ್ ಚಿಂತಕ, ಕರ್ನಾಟಕದ ಹೆಮ್ಮೆಯ ಪುತ್ರ, ನಮ್ಮ ನಾಡಿನ ಬೌದ್ಧಿಕ ಧ್ರುವತಾರೆ, ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವರು ಮತ್ತು ಕರ್ನಾಟಕದ ರಾಜ್ಯದ 13ನೇ ಮುಖ್ಯಮಂತ್ರಿಗಳಾಗಿ ಅಜಾತ ಶತ್ರುವೆನಿಸಿಕೊಂಡ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರ ಪರಿಚಯವನ್ನ ನಿಮ್ಮ ಮುಂದೆ ವಾಚಿಸಲಿದ್ದಾರೆ ನಮ್ಮ ಕಾಲೇಜಿನ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಧನಶ್ರೀ ಕುಡ್ವಾರ್ ಅವರು. ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ, ಗೌರವಾನ್ವಿತ ಶಿಕ್ಷಕ ಶಿಕ್ಷಕೇತರ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸನ್ಮಾನ್ಯ ಅತಿಥಿಗಳೇ, ಇಂದು ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಈ ಸಂತಸದ ಸಂದರ್ಭದಲ್ಲಿ ನಮ್ಮ ನಡುವೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಭಾರತದ ಶೈಕ್ಷಣಿಕ ಮತ್ತು ಸಂವಿಧಾನಿಕ ಚಿಂತನೆಗೆ ದಿಕ್ಕು ನೀಡಿದ ಮಹಾನ್ ನಾಯಕ ಡಾಕ್ಟರ್ ಶ್ರೀ ವೀರಪ್ಪ ಮೊಯ್ಲಿಯವರು. ಶ್ರೀ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮಣ್ಣಿನ ಮಗನಾಗಿದ್ದು ಕಾನೂನು ತಜ್ಞ, ದೀರ್ಘ ಅನುಭವ ಹೊಂದಿದ ರಾಜಕಾರಣಿ, ಚಿಂತಕ ಹಾಗೂ ಖ್ಯಾತ ಸಾಹಿತಿಯಾಗಿದ್ದಾರೆ. ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಭಾರತ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಕಾನೂನು, ಪೆಟ್ರೋಲಿಯಂ, ವಿದ್ಯುತ್ ಮತ್ತು ಕಾರ್ಪೊರೇಟ್ ವ್ಯವಹಾರಗಳಂತಹ ಪ್ರಮುಖ ಖಾತೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರು ಸಂವಿಧಾನ ಪರಿಷ್ಕಾರ ಸಮಿತಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಲೋಕಪಾಲ ಮಸೂದೆ ರೂಪಿಸುವ ಪ್ರಕ್ರಿಯೆಯಲ್ಲಿಯೂ ಅವರು ಪ್ರಮುಖ ಪಾತ್ರ ವಹಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಸಾಹಿತ್ಯ ಲೋಕದ ದಿಗ್ಗಜರಾದ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಮಹಾಭಾರತ ಆಧಾರಿತ ಕಾವ್ಯಗಳು ಮತ್ತು ಚಿಂತನಾ ಬರಹಗಳ ಮೂಲಕ ಓದುಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಅವುಗಳಲ್ಲಿ ಅವರ ಮಹಾಕಾವ್ಯ ಶ್ರೀ ರಾಮಾಯಣ ಅನ್ವೇಷಣಂ ಮತ್ತು ಜೈನ ಮಹಾಕಾವ್ಯ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕನ್ನಡ ಸಾಹಿತ್ಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿರುವುದು ಇಲ್ಲಿ ಶ್ಲಾಘನೀಯ. ಇನ್ನು ವಿದ್ಯಾರ್ಥಿ ಸಮುದಾಯಕ್ಕೆ ಅತ್ಯಂತ ಹತ್ತಿರವಾದ ಅವರ ಕೊಡುಗೆ ಎಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET. ಈ ವ್ಯವಸ್ಥೆಯ ಪರಿಕಲ್ಪನೆಗೆ ಬಲ ನೀಡಿದ ಪ್ರಮುಖ ಚಿಂತಕರಲ್ಲಿ ಅವರು ಒಬ್ಬರು. ಇಂದು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಶ್ರಮ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ವೃತ್ತಿಪರ ಶಿಕ್ಷಣ ಪಡೆಯಲು ಸಾಧ್ಯವಾಗಿರುವುದಕ್ಕೆ ಈ ವ್ಯವಸ್ಥೆಯೇ ಸಾಕ್ಷಿ. ಸಾರ್ವಜನಿಕ ಸೇವೆ, ಸಂವಿಧಾನ ಮೌಲ್ಯಗಳು, ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂಗಮವೇ ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರ ವ್ಯಕ್ತಿತ್ವದ ವಿಶೇಷತೆ. ಯುವ ಭಾರತಕ್ಕೆ ದಿಕ್ಕು ತೋರಿಸುವ ಪ್ರತಿಭೆಗೆ ಮೌಲ್ಯ ನೀಡುವ ದೃಷ್ಟಿಯುಳ್ಳ ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರನ್ನು ಅತ್ಯಂತ ಗೌರವ ಮತ್ತು ಹೃದಯಪೂರ್ವಕವಾಗಿ ನಮ್ಮ ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಸರ್ವರ ಪರವಾಗಿ ಸ್ವಾಗತಿಸುತ್ತಾ ಶ್ರೀಯುತರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಅವಕಾಶಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿವಸ ಈ ಒಂದು ನಮ್ಮ ಕರ್ನಾಟಕದಲ್ಲಿ, ದೇಶದಲ್ಲೇ ಪ್ರಖ್ಯಾತವಾದಂಥ ಅತಿ ಶ್ರೇಷ್ಠ ಸಾಧನೆಯನ್ನು ಮಾಡಿದಂಥ ನ್ಯೂ ವೈಬ್ರೆಂಟ್
ಪಿ ಯು ಕಾಲೇಜ್ ಇದರ ವಾರ್ಷಿಕೋತ್ಸವ ವೈಬ್ರೆಂಟ್ ಡೇ 2025 ಇದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಎನಿಸ್ತದೆ. ಮೂಡುಬಿದ್ರೆ ನನ್ನ ಹುಟ್ಟಿದ ಊರು, ತವರು ಮನೆ ಇಲ್ಲೇ ಇದೆ. ನನಗೆ ಭಾಳ ಹೆಮ್ಮೆ. ಮೂಡುಬಿದ್ರೆ, ಕಾರ್ಕಳ ಈ ಆಸುಪಾಸಿನಲ್ಲಿ ಅನೇಕ ಇವತ್ತು PUC ಕಾಲೇಜುಗಳನ್ನು, ಬಹುಶಃ ಇಡೀ ರಾಷ್ಟ್ರದಲ್ಲಿ ಶ್ರೇಷ್ಠ PUC ಕಾಲೇಜುಗಳನ್ನು ಸ್ಥಾಪಿಸಿದಂಥ ಒಂದು ದೊಡ್ಡ ಪರಂಪರೆ, ಕೀರ್ತಿ ಈ ಎರಡು ಕಾರ್ಕಳ ತಾಲೂಕು ಮತ್ತು ಮೂಡುಬಿದ್ರೆ ತಾಲೂಕಿಗೆ ಬಂದಿದೆ. ಇವತ್ತು ಭಾಳ ಸಂತೋಷದಿಂದ ನಾನು ವೈಬ್ರೆಂಟ್ ಡೇಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂದರೆ ಕೆಲವು ಶಿಕ್ಷಣದಲ್ಲಿ ಉತ್ಕೃಷ್ಟ ಸ್ಥಾನಕ್ಕೆ ಸೇರಿದಂಥ ಈ ನಿರ್ದೇಶಕರು, ಟ್ರಸ್ಟಿಗಳು ಶೇಖ್ ಮಹಬೂಬ್ ಬಾಷಾ, ಚಂದ್ರಶೇಖರ್ ರಾಜೆ ಅರಸ್, ಯೋಗೇಶ್ ಬಡೇಕರ್, ಸುಭಾಷ್ ಕೆ ಜಾ, ಡಾಕ್ಟರ್ ಶರತ್ ಗೋರೆ, ಡಾಕ್ಟರ್ SN ವೆಂಕಟೇಶ್ ನಾಯ್ಕ್ ಪ್ರಾಂಶುಪಾಲರು ಮತ್ತು ಧರ್ಮದರ್ಶಿಗಳು, ಇವರ ಒಂದು ಶ್ರೇಷ್ಠ ನಿರ್ವಹಣೆಯಲ್ಲಿ ಅತ್ಯುತ್ತಮವಾದಂಥ ಸಂಸ್ಥೆ ಈ ಭಾಗದಲ್ಲಿ ಎದ್ದು ನಿಂತಿದೆ. ನನಗನ್ನಿಸದೆ ಆಶ್ಚರ್ಯ ಆಗಲಿಕ್ಕಿಲ್ಲ. ಕಾರ್ಕಳ, ಮೂಡುಬಿದ್ರೆ ಇನ್ನು ಕೆಲವೇ ಸಮಯದಲ್ಲಿ ಇಡೀ ರಾಷ್ಟ್ರದಲ್ಲೇ, ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಶಿಕ್ಷಣ ಕೇಂದ್ರವಾಗ್ತದೆ ಎಂಬ ಒಂದು ವಿಶೇಷವಾದಂಥ ಬೆಳವಣಿಗೆಯನ್ನು ನಾನು ಭಾಳ ಆನಂದದಿಂದ, ಭಾಳ ಹೆಮ್ಮೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ದಿವಸದ ಕಾರ್ಯಕ್ರಮದಲ್ಲಿ ವೈಬ್ರೆಂಟ್ ವಿಜ್ಞಾನ ರತ್ನ ಅಂತೇಳಿ ತಾವು ಒಬ್ಬ ಶ್ರೇಷ್ಠ ವಿದ್ವಾಂಸರನ್ನು, ಒಬ್ಬ ಶ್ರೇಷ್ಠ ಫಿಸಿಕ್ಸ್ ವಿದ್ವಾಂಸರನ್ನು ಇವತ್ತು ಕರೆದು ಅವರಿಗೆ ವಿಜ್ಞಾನ ರತ್ನ 25 ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಸತ್ಯನಾರಾಯಣ ಅವರಿಗೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ಪ್ರಕಾರ ನನ್ನ ಆತ್ಮೀಯರು ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆದಂಥ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಕೂಡ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ನನಗೆ ಹೇಳಿದರು, ಬರಲೇಬೇಕು ತಾವು, ಇದೊಂದು ಭಾಳ ಅತ್ಯುತ್ತಮವಾದಂಥ ಸಂಸ್ಥೆ ನಮ್ಮ ಭಾಗದಲ್ಲಿ ತಲೆ ಎತ್ತಿ ನಿಲ್ತಾ ಇದೆ ಅಂತ ಹೇಳುವಾಗ ನಾನು ಅನಿಸಿದೆ, 2 ಮಾತು ಹೇಳಿದೆ, ನಾನು ಖಂಡಿತವಾಗಿ ಬರ್ತೇನೆ, ಅದು ನನಗೆ ಹೆಮ್ಮೆ ಇಂಥ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಂತೇಳಿ ಹೇಳಿದೆ ಅವರಿಗೆ. ಈಗ ಈ ಸಭೆಯಲ್ಲಿ ಇರತಕ್ಕಂಥ ಈ ದಿವಸ ಮಾನ್ಯ ಶ್ರೀ ಅರುಣ್ ಡಿ ಸಿಲ್ವಾರವರು ಭಾಳ ಸುಂದರವಾದ ಒಂದು ಶಬ್ದದಲ್ಲಿ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಇವತ್ತು ಇಂಥ ಒಂದು ಸಂಸ್ಥೆಯಲ್ಲಿ ತಮ್ಮ ಭವಿಷ್ಯವನ್ನು ಒಂದು ದೊಡ್ಡ ಶಿಲ್ಪಿಗಳಾಗಿ ಚಿತ್ರಿಸಬೇಕು ಅಂತೇಳಿ ಈ ಶಾಲೆಗೆ PUC ಕಾಲೇಜಿನಲ್ಲಿ ಕಲಿಯತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಅಭಿನಂದನೆಗಳು ಮತ್ತು ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ಎಲ್ಲ ಮುಖ್ಯ ಅತಿಥಿಗಳೇ, ಇವತ್ತು ಶಿಕ್ಷಣಕ್ಕೆ ಒಳ್ಳೆಯ ಸ್ಥಾನ ಇದೆ. ಇಲ್ಲಿ ಸಾಕಷ್ಟು ಪೈಪೋಟಿ ಕೂಡ ಇದೆ, ಸ್ಪರ್ಧೆ ಇದೆ. ಬದುಕು ಚಿಂತೆ ಮಾಡುವವರಿಗೆ ಭಾಳ ಕಷ್ಟ. ಆದರೆ ಈ ಬದುಕಿನ ಹಡಗನ್ನು ಮುಂದೆ ಸಾಗಿಸ್ತೇನೆ ಅಂತೇಳಿ ಏನು ಒಂದು ಸಂಕಲ್ಪವನ್ನು ಮಾಡಿ ಅಂಥ ಒಂದು ಶ್ರೇಷ್ಠ ಇಚ್ಛಾಶಕ್ತಿಯಿಂದ ತಾವೆಲ್ಲ ಇಲ್ಲಿ ಕಾಲೇಜಿಗೆ ಸೇರಿದ್ದೀರಿ. ತಮಗೆ ಅಭಿನಂದನೆಗಳು. ಯಾಕೆಂದರೆ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಆ ಎದೆಗುಂದಿಗೆ ಬೇಕು, ಆ ಇಚ್ಛಾಶಕ್ತಿ ಬೇಕು ಮತ್ತು ಅಷ್ಟೇ ಪರಿಶ್ರಮ ಕೂಡ ಬೇಕು. ತಾನ್ಸೇನ್ ಮತ್ತು ಅವನ ಸಹವರ್ತಿ ಮೌಂಟ್ ಎವರೆಸ್ಟನ್ನು ಹೋಗ್ತಾ ಇರುವಾಗ ಅವನ ಸಹವರ್ತಿ ಹೇಳಿದ, ಹಿಲಾರಿ ಇಲ್ಲಿ ಸಾಕು, ನಾನು ಸೋತುಬಿಟ್ಟಿದ್ದೇನೆ ಅಂತೇಳಿ. ಆಗ ತೇನ್ಸಿಂಗ್ ಹೇಳಿದ, ಹಿಂದೆ ನೋಡಬೇಡ, ಮುಂದೆ ನೋಡು, 2 ಹೆಜ್ಜೆ ಹೋಗು ಅಂತೇಳಿ ಹೇಳಿದಾಗ
2 ಹೆಜ್ಜೆ ಆ ಹಿಲಾರಿ ತಾನ್ಸಿಂಗ್ ಅವರು ಇಟ್ಟಾಗ ಅವರು ಮೌಂಟ್ ಎವರೆಸ್ಟನ್ನು ಏರಿ ಆಗಿ, ಬಹುಶಃ ನನಗೆ ಸಾಕಾಯಿತು ಅಂತೇಳಿ ಅವನು ಹಿಂದೆ ಜಾರಿದರೆ ಆ ದಾಖಲೆಯನ್ನು ಸ್ಥಾಪನೆ ಮಾಡಲಿಕ್ಕೆ ತೇನ್ ಸಿಂಗ್ ಅಥವಾ ಹಿಲಾರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ತಾವು ಅಂಥ ಒಂದು ಕೀರ್ತಿಯ ಅಂಥ ಒಂದು ಸಾಧನೆಯ ತುದಿಗೆ ನೀವು ಬರ್ತಾ ಇದ್ದೀರಿ. 2 ಹೆಜ್ಜೆ ಹಾಕಿದರೆ ನೀವು ತುದಿಯನ್ನು ಏರ್ತೀರಿ. ಆ ಭರವಸೆ ನಿಮ್ಮಲ್ಲಿ ಇರಬೇಕು ಅಂತೇಳಿ ತಮಗೆ ವಿಶೇಷವಾಗಿ ಹಾರೈಸ್ತಾ ಇದ್ದೀನಿ. ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ. ಅದೇನೆಂದರೆ ಮಿಲ್ಕಾ ಸಿಂಗ್ ಅಂತೇಳಿ, ಅವನು ಈ ಜಗತ್ತಿನ ಓಟದಲ್ಲಿ ಪ್ರಪ್ರಥಮ ಸ್ಥಾನ ಪಡಿಬೇಕಿತ್ತು, ಈ ದೇಶಕ್ಕೆ ದೊಡ್ಡ ದಾಖಲೆಯನ್ನು ಮಾಡಬೇಕಿತ್ತು. ಆದರೆ ಅವ ಆ ಟಾರ್ಗೆಟ್ ಪಾಯಿಂಟಿಗೆ ತಲುಪುವಾಗ ಅವ ಠಕ್ ಅಂತೇಳಿ ಹಿಂದೆ ತಿರುಗಿದ. ಈ ಲಾಸ್ಟ್ ಈಸ್ ಒಲಿಂಪಿಕ್. ಹಿಂದೆ ತಿರುಗದೇ ಇದ್ದರೆ ಅವನು ತುದಿಗೆ ಹೋಗ್ತಾ ಇದ್ದ. ಆದ್ದರಿಂದ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಗುತ್ತಿರುವ ದಾರಿ, ನಡೆಯುತ್ತಿರತಕ್ಕಂಥ ಒಂದು ದಾಟಿ, ಅದರಲ್ಲಿ ಬದಲಾವಣೆ ಆಗಬಾರ್ದು, ದಿಟ್ಟತನ ಇರಬೇಕು. ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರ್ದು, ಮುಂದೆ ಹೋಗಬೇಕು. ಆಗ ಮಾತ್ರ ನಮ್ಮ ಬದುಕಿನಲ್ಲಿ ದಾಖಲೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ. ಚೈನಾದ ಒಬ್ಬ ಶ್ರೇಷ್ಠ ಚಿಂತಕ ಕನ್ಫ್ಯೂಷಿಯಸ್ ಅವರು ಏನು ಹೇಳ್ತಾರಂದರೆ, ಸಂಪತ್ತಿನ ಕೇಂದ್ರೀಕರಣವು ಜನರು ಹಂಚಿ ಹೋಗುವಂತೆ ಮಾಡುತ್ತದೆ, ಆದರೆ ಸಂಪತ್ತು ಜನರಲ್ಲಿ ಹಂಚಿ ಹೋದರೆ ಜನರು ಒಗ್ಗಟ್ಟಾಗ್ತಾರೆ. ಆದ್ದರಿಂದ ಇದರ ಮರ್ಮವರಿತು ರಾಜಸ್ಥಾನಗಳ ಐಷಾರಾಮ ವೈಭೋಗ ಕಡಿಮೆಯಾಗಿರುವಂತೆ ನೋಡಿಕೊಂಡು ಸಮಾಜದಲ್ಲಿ ಸೂಕ್ತವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ತಾರೆ. ಅವರು ಶಿಕ್ಷೆಗಳನ್ನು ಮಿತಗೊಳಿಸಿ ಸಾರ್ವಜನಿಕರಿಗೆ ಶಿಕ್ಷಣ ಹೆಚ್ಚಿಸ್ತಾರೆ. ಏಕೆಂದರೆ ಅವರು ಹೇಳ್ತಾರೆ, ಕನ್ಫ್ಯೂಷಿಯಸ್, ಎಲ್ಲಿ ಶಿಕ್ಷಣವಿರುವುದೋ ಅಲ್ಲಿ ವರ್ಗಗಳ ತಾರತಮ್ಯವೂ ಇರುವುದಿಲ್ಲ, ಭೇದ ಭಾವವೂ ಇರುವುದಿಲ್ಲ. ಸಂಗೀತವನ್ನು ಯಾರೂ ನಿರ್ಲಕ್ಷಿಸಲಾರರು. ಪರರಿಗೆ ಆನಂದ ನೀಡಲು ಸಂಗೀತ ಹತ್ತಿರವಾದರೆ ಒಳ್ಳೆಯ ನಡವಳಿಕೆಗೂ ಅದು ಹತ್ತಿರವಾಗಿದೆ. ನಡವಳಿಕೆಯು ಹಾಳಾದರೆ ರಾಷ್ಟ್ರ ಅದರೊಂದಿಗೆ ಶಿಥಿಲ ಆಗ್ತದೆ. ಇದು ಭಾಳ ಸಂತೋಷ. ಒಳ್ಳೆಯ ಒಂದು ಸಂಗೀತವನ್ನು ವಿದ್ಯಾರ್ಥಿನಿಯರು ಕೂಡ ಇವತ್ತು ನೀಡಿದಿರಿ. ಆ ಸಂಗೀತದ ಶಕ್ತಿ ಅಷ್ಟಿದೆ. ಆ ಸಂಗೀತದ ಶಕ್ತಿ ಹೃದಯವನ್ನು ನೇರವಾಗಿ ತಲುಪ್ತದೆ. ಆದ್ದರಿಂದ ತಾವು ಇದು ಭಾಳ ವರ್ಷಗಳ ಹಿಂದೆ ಋಷಿಗಳಿಗೆ ತಿಳಿದಿತ್ತು. ಆದ್ದರಿಂದಲೇ ಅವರು ಎಲ್ಲ ಅವತಾರಗಳನ್ನೆಲ್ಲ ಅತ್ಯಂತ ಶ್ರೇಷ್ಠವಾದ ಶ್ರೀಕೃಷ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ ಹೀಗೆ ಹೇಳ್ತಾನೆ. ಅದೇನೆಂದರೆ, ಎಲ್ಲೆಲ್ಲಿ ಅದ್ಭುತ ಆಧ್ಯಾತ್ಮಿಕ ಶಕ್ತಿ ಪ್ರಕಾಶಿಸುತ್ತದೆಯೋ ಅಲ್ಲೆಲ್ಲ ನಾನಿದ್ದೇನೆ, ಅದು ಪ್ರಕಾಶಿಸುವುದು ನನ್ನಿಂದ. ಆದ್ದರಿಂದ ಇವತ್ತು ಇಡೀ ಜಗತ್ತಿನ ಅನೇಕ ಚಿಂತಕರು ಇರ್ಬೋದು, ಅನೇಕ ಭಗವಂತನ ಅವತಾರಗಳಿರ್ಬೋದು. ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳಷ್ಟು ಅವರು ಲಿಬರಲ್ ಥಾಟ್ಸ್, ಅಂದರೆ ಅವರು ಯಾವ ದೇವರನ್ನು ಪೂಜಿಸ್ಬೋದು, ಇಂಥ ದೇವರನ್ನೇ ಪೂಜಿಸಬೇಕು ಅಂತೇಳಿ ಏನಿಲ್ಲ. ಹಿಂದೂಗಳು ಯಾವ ದೇಶದ ಋಷಿಗಳನ್ನಾಗಲಿ ಸಾಧುಗಳನ್ನಾಗಲಿ ಪೂಜಿಸಬಹುದು. ಅಂಥ ಲಿಬರಲ್ ಥಾಟ್ಸ್, ಅಂಥ ಉದಾತ್ತ ಮನಸ್ಸು, ಭೇದ ಭಾವನೆ ಇಲ್ಲದ ಸ್ವಚ್ಛಂದ ಮನಸ್ಸು ನಮ್ಮ ದೇಶದಲ್ಲಿದೆ. ಅದು ಇದೆ ಅಂತೇಳಿ ನೀವು ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ತೋರಿಸಿಕೊಳ್ಳಿ. ಆಗ ನೀವು ಪಡೆದಂಥ ಶಿಕ್ಷಣ ಅದು ಖಂಡಿತವಾಗಿಯೂ ಅದು ಸಾರ್ಥಕ ಆಗ್ತದೆ. ಮನುಷ್ಯನ ಮೂರ್ಖತನಕ್ಕೆ ಇತಿಹಾಸವೇ ಮುನ್ನುಡಿ. ನನ್ನ ದೇಶ, ನನ್ನ ಮತ, ನನ್ನ ಸಂಸ್ಕೃತಿ ಇದೇ ಮುಖ್ಯ ಅಂತೇಳಿ ನಾವು ಹೇಳ್ತೀವಿ. ಮತ್ತು ಈಗಿರುವ ನನ್ನ ಆಸಕ್ತಿ ಉಳಿದ ಜನರ ಆಸಕ್ತಿಗಿಂತ ಪ್ರಬಲವೆಂದು ಬಲವಂತದ ಮೂರ್ಖತನಕ್ಕೆ ಆಗಾಗ ನಡೆದ ಭೌಗೋಳಿಕ ವಿದ್ಯಮಾನಗಳಿಂದ ಅದು ಸಾಧ್ಯ ಆಗ್ತದೆ. ನಾನು ಅದಕ್ಕಾಗಿ ಈಗ ನನ್ನ 3 ಮಹಾಕಾವ್ಯಗಳು ಮುಗಿದ ಮೇಲೆ ನಾನು ಕನ್ನಡದಲ್ಲಿ ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ, ಯಾಕಂದರೆ ನಾಗರಿಕತೆ ಇತಿಹಾಸದಿಂದ ಜನರ ಮಧ್ಯೆಯಲ್ಲಿ ವಿಶೇಷವಾದಂಥ ಆತಂಕ ಬರ್ತದೆ, ಸಂಘರ್ಷ ಆಗ್ತದೆ. ಆದರೆ ಸಂಸ್ಕೃತಿ ಅಂತ ಏನು ಅಮೃತ ಏನಿದೆ ಅದರಿಂದ ಪರಸ್ಪರ ಹೃದಯ ಹೆಣೆದುಕೊಳ್ತದೆ. ಆದ್ದರಿಂದ ಸಂಸ್ಕೃತಿ ನಮ್ಮಲ್ಲಿ ಭಾಳ ಮುಖ್ಯ ಆಗ್ತದೆ ಎಂಬುದನ್ನು ನಾವು ಜಗತ್ತಿನಲ್ಲಿ
ಸರಿ ಮತ್ತು ತಪ್ಪು, ನ್ಯಾಯ ಮತ್ತು ಅನ್ಯಾಯದ ಮಧ್ಯೆ ವ್ಯತ್ಯಾಸ ಕಂಡುಹಿಡಿಯಬೇಕಾದ್ರೆ ಎಲ್ಲ ಜನಾಂಗಗಳ ಮೂಲ ಸಿದ್ಧಾಂತಗಳನ್ನು ಆ ಕೆಲಸ ನಾನೀಗ ಮಾಡ್ತಾ ಇದ್ದೇನೆ. ಅವುಗಳ ಪರಿಸ್ಥಿತಿಯಲ್ಲಿ ಹೊಸ ಸತ್ಯ ಸಿದ್ಧಾಂತಗಳನ್ನು ಹುಡುಕುವಂಥ ಕೆಲಸ ಮಾಡಿ ಪ್ರತಿ ಮಾನವನು ತನ್ನನ್ನೇ ತಾನು ಪ್ರಶ್ನಿಸುತ್ತಾನೆ. ನಾನು ಯಾರು, ಬದುಕಿನಲ್ಲಿ ನಾನೇನು ಮಾಡಬೇಕು, ಬದುಕಿನ ಅರ್ಥವೇನು, ಅದಕ್ಕೆ ಉತ್ತರ ಕೊಡುವುದೇ ಮಾನವನ ಮಹಾಯಾನದ ಪ್ರಕ್ರಿಯೆ. ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗ್ತದೆ. ಆದ್ದರಿಂದ ವಿಲಿಯಂ ಬ್ಲೇಕ್ ಎಂಬ ಆಗಲ ಕವಿ ಅತ್ಯಂತ ಕಡು ಬಡವನಾಗಿದ್ದ, ಇಂಗ್ಲೀಷ್ ಪೋಯೆಟ್. ಆದರೆ ಜಗತ್ತಿನಲ್ಲೇ ಅತ್ಯಂತ ಸಂತೃಪ್ತ ಜೀವಿಯಾಗಿದ್ದ. ಅವನು ಎಂದೆಂದಿಗೂ ತನ್ನ ಬದುಕಿನಿಂದ ಕನಸುಗಳು ಮಂಕಾಗದಂತೆ ಜೀವನೋತ್ಸವವನ್ನು ಉಳಿಸಿಕೊಂಡು ಬಂದಿದ್ದಾನೆ. ಅಂದರೆ ಮನಸ್ಸು ಐಶ್ವರ್ಯ ಮುಖ್ಯ ಆಗುವುದಿಲ್ಲ, ಮನಸ್ಸಿನೊಳಗಿರತಕ್ಕಂಥ ಏನು ಸಂತುಷ್ಟಿಯ ಆ ಐಶ್ವರ್ಯವೇ ಇಡೀ ಜಗತ್ತನ್ನೇ ಬೆಳಗತಕ್ಕಂಥ ದೊಡ್ಡ ಜ್ಯೋತಿ ಆಗ್ತದೆ ಎಂಬುದನ್ನು ತಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಒಂದೊಂದು ಕಾಲದಲ್ಲಿ ಒಂದೊಂದು ಯುಗ ಸಂಸ್ಕೃತಿಯ ಪುಣ್ಯಜಲ ಹರಿದು ಮಾನವ ಕುಲವನ್ನು ಪುರಿತಗೊಳಿಸುವುದು. ಆದ್ದರಿಂದ ಅಂಥ ಮಾನವ ಜಲ ಯಾವಾಗಲೂ ಬತ್ತಬಾರ್ದು, ಅರಳಬೇಕು, ಮತ್ತಷ್ಟು ಜಾಸ್ತಿ ಆಗಬೇಕು. ಆ ಹೊಸ ಯುಗದ ಹೊಸ ಚಿಂತನೆಗಳ ಪ್ರವರ್ತಕರಾಗಿ ನಾವೆಲ್ಲ ಮುಂದುವರಿಸಬೇಕಾಗ್ತದೆ. ಇವತ್ತು ನನಗೆ ಒಂದು ಸಂತೋಷ ಅಂತೇಳಿದರೆ, PUC ಇಂಡಿಪೆಂಡೆಂಟ್ ಆಗಬೇಕು ಅಂತೇಳಿ ನಾನು ಎಜುಕೇಷನ್ ಮಿನಿಸ್ಟ್ರುವಾಗ ಮುಖ್ಯಮಂತ್ರಿ ಇರುವಾಗ ನಾನು PUC ಡೈರೆಕ್ಟ್ರೇಟ್ ಅಂತೇಳಿ ಸ್ಥಾಪನೆ ಮಾಡಿದೆ. ಈಗ ಅದರ ಫಲ ಈಗ ನಾನು ಕಾಣ್ತಾ ಇದ್ದೇನೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಒಂದು ಚಿಂತನೆ ಮಾಡಿದರೆ ಅದು ಆ ಕಾಲಕ್ಕೆ ಮಾತ್ರ ಸಲ್ಲುವುದಲ್ಲ, ಅದು ಯೂನಿವರ್ಸಲ್ ಆಗಿರಬೇಕು, ಎಲ್ಲ ಕಡೆಯೂ ಕೂಡ ಸಲ್ತದೆ. ನನಗೆ ಭಾಳ ಸಂತೋಷ ಅಂದರೆ ಇವತ್ತು ನಾನು ಆ ಪಾಲಿಸಿಯನ್ನು ಕೆಲವು ದಶಕಗಳ ಹಿಂದೆ ತೆಗೆದುಕೊಳ್ಳದೆ ಇರ್ತಾ ಇದ್ದರೆ ಬಹುಶಃ ಇಂಥ PUC ಕಾಲೇಜುಗಳು ಕಾರ್ಕಳ ಮತ್ತು ಮೂಡಬಿದ್ರೆಯಲ್ಲಿ ಖಂಡಿತವಾಗಿಯೂ ಎದ್ದು ಬರ್ತಾ ಇರಲಿಲ್ಲ. ಅದು ಭಾಳ ಸಂತೋಷ ಆಗ್ತದೆ. ಮತ್ತೊಂದು ಸಿಸ್ಟಮನ್ನು ಮಾಡಿದೆ. ಯಾಕಂದರೆ MBBS ಆಗಲಿ, ಟೆಕ್ನಿಕಲ್ ಕಾಲೇಜ್ ಆಗಲಿ, ಅದು ಬರೀ ಶ್ರೀಮಂತರಿಗೆ ಅಲ್ಲ, ಹಣ ಉಳ್ಳವರಿಗೆ ಮಾತ್ರ ಸಲ್ಲತಕ್ಕದ್ದಲ್ಲ. ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಅದರಲ್ಲಿ ಪ್ರವೇಶ ಸಿಗುವಂತಾಗಬೇಕು ಅಂಥೇಳಿ ನಾನು ಮುಖ್ಯಮಂತ್ರಿ ಇದ್ದಾಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಅಂತೇಳಿ ಒಂದು ಇಂಟ್ರಡ್ಯೂಸು ಕರ್ನಾಟಕದಲ್ಲಿ ಪ್ರಥಮವಾಗಿ ಮಾಡಿದೆವು. ಆ ಸಿಸ್ಟಮನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ವೀಕರಿಸಿ ಇವತ್ತು ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಚೈನಾದವರು ಕೂಡ ಬೆಂಗಳೂರಿಗೆ ಬಂದು ನಮ್ಮ CET ಸಿಸ್ಟಮನ್ನು ನೋಡಿ ಚೈನಾ ದೇಶದಲ್ಲಿ ಕೂಡ ಈಗ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಅನುಭವಿಸಿದೆ. ಭಾಳ ಸಂತೋಷ. ಅಂದರೆ ಅನೇಕ ದೇಶಗಳಿಗೆ ನಾನು ಹೋಗ್ತಾ ಇದ್ದೇನೆ, ಅನೇಕ ಕಡೆಗಳಲ್ಲಿ ನಾನು ಸಂಚಾರ ಮಾಡ್ತೇನೆ. ಅಲ್ಲಿ ಕಾಣ್ತದೆ ಆ CET ಸ್ಟೂಡೆಂಟು ಕಡು ಬಡವರು ಕೂಡ ಒಂದು ಉನ್ನತವಾದಂಥ ಡಾಕ್ಟರ್ ಆಗತಕ್ಕಂಥ, ಇಂಜಿನಿಯರ್ ಆಗತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಆಗ್ತಾ ಇರುವುದು ನನಗೆ ಭಾಳ ಆನಂದ ಆಗ್ತದೆ. ಎಲ್ಲವೂ ಸಾಧ್ಯ ಇದೆ. ಅದು ಈಗ ಇಲ್ಲಿ ನೀವು ಮಾಡಿಲ್ಲ, ಆದರೆ ವಿಚಾರ ಮಾಡಿ. ಏನಂತೇಳಿದರೆ, ನಾನೊಂದು ನ್ಯಾಷನಲ್ ಲಾ ಸ್ಕೂಲ್ ಯೂನಿವರ್ಸಿಟಿ ಅಂತೇಳಿ ಪ್ರಪ್ರಥಮವಾಗಿ 25 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದೆ. ಅದಕ್ಕೆ ಈಗ ನಿಮ್ಗೆ ಗೊತ್ತಿದೆ, ಅಂದು ಸ್ಥಾಪನೆ ಮಾಡಿದಂಥ ಲಾ ಕಾಲೇಜು ಅದು IIT, IIM ಇಂಥ ಉನ್ನತ ಶಿಕ್ಷಣಕ್ಕಿಂತಲೂ ಕೂಡ ಹೆಚ್ಚು ಲಾಭದಾಯಕವಾಗಿದೆ ಎಂಬುದು ಅದರಲ್ಲಿ ಅದು ಕ್ಲಾಟ್ ಎಕ್ಸಾಮಿನೇಷನ್ ಇದೆ. ಅದರ ಪ್ರಕಾರ ನೀವು ಕ್ಲಾಟ್ ಎಕ್ಸಾಮಿನೇಷನನ್ನು ಕೂಡ ಇಲ್ಲಿ ನೀವು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಮಾಡಿದ ಭಾಳ ಸಂತೋಷ ನೀವು ಮಾಡಿದ್ದೀರಿ. ಯಾಕಂದರೆ ಲಾ ಕಾಲೇಜು ಕೂಡ ಇವತ್ತು 24 ಲಾ ಕಾಲೇಜುಗಳು ಇಡೀ ದೇಶದಲ್ಲಿ ಸ್ಥಾಪನೆ ಆಗಿದೆ. ಆ ಲಾ ಕಾಲೇಜಿನಲ್ಲಿ ಸಂಪಾದನೆ ಮಾಡೋ ದೃಷ್ಟಿ ನೋಡಿದರೂ ಕೂಡ ಆ ಲಾ ಸ್ಕೂಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸಂಪಾದನೆ ಮಾಡತಕ್ಕಂಥದ್ದು ಬೇರೆ ಯಾವ ವಿದ್ಯಾರ್ಥಿಗಳು ಕೂಡ ಸಂಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ಅದನ್ನು ವಿಶೇಷವಾಗಿ ಅದನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಅಂತ ಹೇಳಿದರು, ಭಾಳ ಸಂತೋಷ ಆಯಿತು. ಯಾಕಂದರೆ ಜ್ಞಾನ ಏನಿದೆ, ನಾಲೆಜ್ ಹ್ಯಾಸ್ ಬಿನ್ ಎನ್ ಇಟರ್ನಲ್ ಪರ್ಸೂಟ್ ಇನ್ ಇಂಡಿಯಾ ಸಿನ್ಸ್ ಅರ್ಲಿ ಟೈಮ್ಸ್. ಅವರ್ ಟೈಮ್ಲೆಸ್ ಸ್ಕ್ರಿಪ್ಚರ್ಸ್ ಲೈಕ್ ವೇದಾಸ್, ಉಪನಿಷತ್ಸ್ ಆ್ಯಂಡ್ ದಿ ಬುದ್ಧಿಸ್ಟ್ ತ್ರಿಪೀಟಿಕಾಸ್ to the rich Sangam literature and the ancient centers of learning like Nalanda and Takshila are testimonials to it. ನಾಲೆಜನ್ನು
search for the knowledge, seek for the knowledge, undertake a journey for the sake of the knowledge, you will succeed. ದೇಶ ಮುಂದೆ ಬರ್ತದೆ. ಈ ದೇಶದಲ್ಲಿ ಆ ನಾಲೆಜನ್ನು ಸಂಪಾದನೆ ಮಾಡತಕ್ಕಂಥ ಅನೇಕ ವಿಧಾನಗಳಿವೆ. ನನಗೆ ಗೊತ್ತಿದೆ, ಈಗ ಅನೇಕ ನಮ್ಮ ಹೈಯೆಸ್ಟ್ ನೆಟ್ವರ್ತ್ ಇಂಡಿವಿಜುವಲ್ಸ್ ಈಗ ಹೊರದೇಶಕ್ಕೆ ಅವರ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಲಕ್ಷಾಂತರ ಒಂದು ಕಡೆ ನಮ್ಮ ದೇಶದ ಸಂಪತ್ತು ಲೂಟ ಆಗ್ತಾ ಇದೆ, ಮತ್ತೊಂದು ಕಡೆ ಯಾವ ವಿದ್ಯೆ ಇಲ್ಲಿ ಈ ದೇಶದಲ್ಲಿ ಮೊದಲಿಂದ ಕೂಡ ಪುರಾತನ ಕಾಲದಿಂದಲೂ ಕೊಡತಕ್ಕಂಥ ಜ್ಞಾನ ಏನಿದೆ, ಅರಿಥಮೆಟಿಕ್ಸ್ ಕಳಿಸಿದ್ದು ನಾವು ಎಲ್ಲ ದೊಡ್ಡ ನಾಲೆಜ್ಗಳ ಕ್ಷೇತ್ರಗಳಲ್ಲಿ ದಾಖಲೆಯನ್ನು ಸ್ಥಾಪನೆ ಮಾಡಿದ್ದು ಭಾರತ. ಆದರೆ ಇವತ್ತು ನಾವು ಆ ದೇಶವನ್ನು, ಆ ನೆಲವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಇವತ್ತು ಪ್ರಯಾಣ ಮಾಡೋದು ನೋಡಿದರೆ ಅದೊಂದು ಮರೀಚಿಕೆಯನ್ನು ಹುಡುಕಿ ಹೋಗ್ತಾ ಇದ್ದೆ ಅಂಥೇಳಿ ಒಂದು ಭಾವನೆ ಆಗ್ತದೆ. ಇಂಥ ಕಾಲೇಜುಗಳು ಅದನ್ನು ತಡೆಯಲಿಕ್ಕೆ, ಇಲ್ಲಿ ಕೂಡ ಅಂಥ ಒಂದು ಜ್ಞಾನದ ಸಂಪಾದನೆ ಮಾಡಲಿಕ್ಕೆ ಇದೆ. ಇಲ್ಲಿಯೇ ಆ ಜ್ಞಾನದ ನಿಧಿ ಇದೆ, ಅದನ್ನು ಅಗೆದಷ್ಟು ಮೊಗೆದಷ್ಟು ಮತ್ತು ಇದೆ ಎಂಬುದನ್ನು ನೀವು ಯಾವಾಗ ತಿಳಿತೀರೋ ಆಗ ಅದು ನಿಜವಾದ ದೇಶಭಕ್ತಿ ಅಂತ ಹೇಳಬೇಕಾಗ್ತದೆ. ಆ ದೇಶಭಕ್ತಿ ನಮ್ಮಲ್ಲಿ ದೇಶದ ಜನರ ಮತ್ತು ದೇಶದ ನೆಲದ ಮೇಲೆ ಮೇಲೆ ಯಾರಿಗೆ ಭಕ್ತಿ ಬರ್ತದೆ ಅವರು ದೇಶಭಕ್ತಿ ನಿಜವಾದ ದೇಶಭಕ್ತಿ ಉಳ್ಳವರು. ಯಾರು ನೆಲದ ಮೇಲೆ ಜನರ ಮೇಲೆ ವಿಶ್ವಾಸ ಇಲ್ಲರೋ ಅವರೆಲ್ಲ ದೇಶಭಕ್ತಿ ಇಲ್ಲದವರು ಅಂತೇಳಿ ನನ್ನ ಲೆಕ್ಕಾಚಾರ ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಇದು ನಿಜವಾಗಿ ಇಂಥ ಒಂದು ಪ್ರವೃತ್ತಿ, ಇಂಥ ಕಾಲೇಜುಗಳನ್ನು ಹೆಚ್ಚೆಚ್ಚು ಸ್ಥಾಪನೆ ಮಾಡೋದ್ರಿಂದ ಈ ಜ್ಞಾನ ಇಲ್ಲೇ ಇದೆ. ಆ ಜ್ಞಾನ ಇಲ್ಲಿದ್ದಂಥ ಜ್ಞಾನವನ್ನು ನಮ್ಮದಾಗಿಸಿಕೊಳ್ಬೇಕೆಂಬ ಒಂದು ಹಂಬಲ ನಿಮ್ಮಲ್ಲೆಲ್ಲ ಹೆಚ್ಚಬೇಕು. ಅಂಥ ಇನ್ಸ್ಟಿಟ್ಯೂಷನನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಕ್ಕಾಗಿ ಎಲ್ಲ ಟ್ರಸ್ಟಿಗಳಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ. ಈಗ ಯಾವುದೇ ಸ್ಪೆಷಲೈಸ್ಡ್ ನಾಲೆಜ್ ಈಗ ದೇಶದ ಇಡೀ ವಿಶ್ವದ ಜಗತ್ತಿನ ಪ್ರಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ದು ನಮ್ಮ ದೇಶದಲ್ಲಿ, ಅದೇ ನಲಂದ ಯೂನಿವರ್ಸಿಟಿ. ಆದ್ದರಿಂದ ನಾವೀಗ ಬೇರೆ ಬೇರೆ ಯೂನಿವರ್ಸಿಟಿಗಳ ಕರೀಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಅದರ ಕಲಿತು ಏನು ಮಾಡ್ತಾ ಇದ್ದೀವಿ ಅದು ಪ್ರತ್ಯೇಕ ವಿಷಯ. ಆದರೆ ಇವತ್ತು ಇಂಡಿಯಾ ಈಸ್ ಸ್ಟಾರಿಂಗ್ ಅಟ್ 2 serious challenges: migration of its wealth and migration of its highly talented human resources. And the irony is, this is happening at a time when the country is touted to be the best place to be, to live, to work and to invest. The migration of wealth and human resources that has been happening in the last 2 decades and still continuing has been hurting the country and its economy. ಅದಕ್ಕಾಗಿ ಇವತ್ತು ನಮ್ಮಲ್ಲಿ ಎಲ್ಲ ಮಾರ್ಗದರ್ಶನ ನೋಡಿದರೆ ಈವನ್ ರುಪಿ ವ್ಯಾಲ್ಯೂ ಇನ್ ದಿ ವರ್ಲ್ಡ್ ಈಸ್ ದಿ ಲೋವೆಸ್ಟ್. ಇದರಿಂದಾಗಿ ಆಗುವಂಥದ್ದಂಥ ಅನಾಹುತನ ತಪ್ಪಿಸಬೇಕು. ನಾವು ಇಲ್ಲಿ ದೇಶಭಕ್ತರಾಗೋಣ. ದೇಶಭಕ್ತಿ ಇವತ್ತು ಆಡಿದಿರಿ, ಭಾಳ ಚೆನ್ನಾಗಿ ಆಡಿದಿರಿ, ಮನ ಕಲಕಿ ಹೋಗಿದೆ. ಇವತ್ತು ವಂದೇ ಮಾತರಮ್ಮನ್ನು 150 ವರ್ಷಗಳಾಯಿತು. ಅದನ್ನು ಮತ್ತು ನೆನಪು ಮಾಡಿಕೊಳ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಮಾಡಿದಿರಿ. ಆದರೆ ವಂದೇ ಮಾತರಂ ಹಾಡಿದರೆ ಸಾಲದು, ಅದರ ಜೊತೆಯಲ್ಲಿ ನಮ್ಮ ದೇಶದ ನೆಲ, ನಮ್ಮ ದೇಶದ ಜನ ಅವರನ್ನು ಬೆರೆತು ಆ ಜ್ಞಾನದ ಒಂದು ಹಂಚುವ ಕೆಲಸವನ್ನು ನಾವೆಲ್ಲ ಮಾಡಿದಾಗ ಮಾತ್ರ ನಾವು ದೇಶಭಕ್ತಾಗಿ ಮತ್ತೆ ಬೆಳಗ್ತೇವೆ. ವಂದೇ ಮಾತರಂನ ಹಾಡಿದ್ದು ಅದು ನಿಜವಾಗಿ ಸಾಕ್ಷಾತ್ಕಾರ ಆಗ್ತದೆ ಎಂಬುದನ್ನು ನೋಡಿ. ನಮ್ಮಲ್ಲಿ ವೇದ ಪುರಾಣ ಜ್ಞಾನದ ಸಂಪತ್ತು, ನಮ್ಮಲ್ಲಿರತಕ್ಕಂಥ ಹುಟ್ಟಿ ಬೆಳೆದಂಥ ಸಪ್ತ ಋಷಿಗಳು, ಎಲ್ಲ ಋಷಿಗಳು ಕೂಡ ಇದ್ರೂ ಕೂಡ ನಮ್ಮಲ್ಲಿ ಹೆಚ್ಚು ಜನ ಸಂತೃಪ್ತರಾಗಬೇಕಿತ್ತು. ಆದರೆ ನಮ್ಮ ದಾಖಲೆ ನೋಡಿದರೆ ದಿ 2025 ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ranks Finland as the world's happiest nation. Finland, while India is ranked at 118, lowest. Pakistan, despite severe crisis and tension, is placed higher than India at 109. ಇದು ನಾವು ವಿಶೇಷವಾಗಿ ಗಮನ ಕೊಡಬೇಕಾಗ್ತದೆ. ನಮ್ಮ ಜನರನ್ನು ಸಂತೃಪ್ತಿಗೊಳಿಸದಿದ್ದರೆ ಯಾವ ಪುರುಷಾರ್ಥಕ ವಿದ್ಯೆ, ಯಾವ ಪುರುಷಾರ್ಥಕ್ಕೆ ನಾವು ಮುಂದೆ ಬರುವುದು? ಆದ್ದರಿಂದ
ನಮ್ಮ ದೇಶದಲ್ಲಿ ಕೂಡ ಜನ ನಾವು ಹೇಳ್ತೇವೆ ಇವತ್ತು ಎ ರ್ಯಾಪಿಡ್ಲಿ ಎಕ್ಸ್ಪಾಂಡಿಂಗ್ ಇಕಾನಮಿ ಆಫ್ $3.7 trillion trails far behind Pakistan, which survives on IMF understanding. To move ahead in the happiness ladder, India must pair economic ambition with the empathy infrastructure, investing not only in GDP but also GNP, that is gross national happiness. By creating social capital, community spaces, shared meals and intergenerational ties. Secondly, we need to restore institutional trust and finally recognize mental health as economic policy. ಇದು ಈ ಬದಲಾವಣೆ ನಮ್ಮ ದೇಶದ ನೀತಿ ಸ್ವರೂಪಡೆಯಲ್ಲಿ ಖಂಡಿತವಾಗಿಯೂ ಆಗಬೇಕಾಗ್ತದೆ. ನಮ್ಮ ಮುಂದಿರತಕ್ಕಂಥ ನೀವೆಲ್ಲರೂ ಬರೀ ಐಶ್ವರ್ಯದ ಹಿಂದೆ ಆ ಮರೀಚಿಕೆಯಿಂದ ಹೋಗಬೇಡಿ. ದೇಶದ ಜನ ಸಂತೃಪ್ತಿಯಿಂದ ನಮ್ಮ ಜೊತೆಯಲ್ಲಿರತಕ್ಕಂಥ ಜನ ಆ ಸಂತೃಪ್ತಿಯನ್ನು, ಒಂದು ಹ್ಯಾಪಿನೆಸ್ಸನ್ನು ಒಂದು ಹಂಚಿ ಬದುಕತಕ್ಕಂಥ ಒಂದು ಮನೋಭೂಮಿಕೆ ನಮ್ಮ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳು ಇದು ಕಲಿಯತಕ್ಕಂಥದ್ದು ಆಗಬೇಕು ಅಂತೇಳಿ ಕೂಡ ನಾನು ವಿಶೇಷವಾಗಿ. ಆದ್ದರಿಂದ ಇವತ್ತು ನಾವು ಭಾಳ ಹೆಮ್ಮೆ ಇದೆ ನಮಗೆ. ಯಾಕೆಂದರೆ ಡೆಮೋಗ್ರಫಿಕ್ ಗ್ರಾಫ್, ಜನಸಂಖ್ಯೆ ಬೆಳವಣಿಗೆ ನಂಬರ್ 1 ನಾವು ಇಸ್ ರಫ್ಲಿ 10 crores. ಅದರಲ್ಲಿ ಇಂಡಿಯಾಸ್ ಯಂಗ್ ಪಾಪ್ಯುಲೇಷನ್ is roughly 10 crore, that means 100 million, more than the total population of all the G7 countries together. The 5th largest economy in the world, as over 50% of the population is below 30 years of age. This means that our vibrant reserve of human resources gives us a qualitative edge in multiple domains. ನಿಜವಾದಂಥ ಒಂದು ಡೆಮೋಗ್ರಫಿಕ್ ಡೆವಲಪ್ಮೆಂಟನ್ನು ಡೆಮೋಗ್ರಫಿಕ್ ಡಿವಿಡೆಂಟ್ ಆಗಿ ನಾವು ಪರಿವರ್ತನೆ ಮಾಡತಕ್ಕಂಥ ಕೆಲಸ ನೀವು ಎಲ್ಲ ಇವತ್ತು ನನಗೆ ಭಾಳ ಸಂತೋಷ. ದಿಸ್ ಕಂಟ್ರಿ ಹ್ಯಾಸ್ ಸ್ಟಿಲ್ ಗ್ರೇಟ್ ಹೋಪ್ಸ್ ವಿತ್ ದಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದಿಸ್, ಬಿಲ್ಡಿಂಗ್ ಅಪ್ ದಿ ಯಂಗ್ ಹ್ಯೂಮನ್ ಫೋರ್ಸಸ್. ಐ ಥಿಂಕ್ country will come number 1. This is what is required. ನನಗೆ ಈ ಭರವಸೆಯನ್ನು ನಿಮ್ಮ ಈ ಸಂಸ್ಥೆ ಇವತ್ತು ನೀಡ್ತಾ ಇದೆ. ಅದನ್ನು ಇನ್ನೂ ಕೂಡ ನೀವು ಮುಂದೆ ತೆಗೆದುಕೊಂಡು, ಯಾಕಂದರೆ ಅನೇಕ ಶ್ರೇಷ್ಠರನ್ನು ನಾವು ಕೊಟ್ಟಿದ್ದೀವಿ. ಆಲೋಚನೆ ಮಾಡಿ, ಇವತ್ತು ಆ ದೇಶದ ಅನೇಕ ಮಲ್ಟಿನ್ಯಾಷನಲ್ ಸಂಸ್ಥೆಗಳು, ಮೈಕ್ರೋಸಾಫ್ಟ್ ಇರ್ಬೋದು ಅಥವಾ ಇನ್ನೂ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು, ಅದು ಸತ್ಯ ನಾಡೆಲ್ಲ ಇರ್ಬೋದು, ಸುಂದರ ಪಿಚ್ಚೈ ಇರ್ಬೋದು, ಅವರೆಲ್ಲ ದೇ ಆರ್ ದಿ CEOs, chieftains of the American firms Microsoft and Google respectively. We are letting our demographic dividend dissipate. ಇಂಥ ವ್ಯಕ್ತಿಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಈ ನೆಲದಲ್ಲಿ ಸಾಧ್ಯ ಇದ್ದರೆ ನಾವು ಯಾಕೆ ಅತೃಪ್ತರಾಗಿರಬೇಕು? ನಾವು ಯಾಕೆ ಅಸಂತುಷ್ಟಿಯಿಂದ ಇರಬೇಕು? ನಾವು ಇವತ್ತು ಯಾಕೆ ಬಡವರಾಗಿರಬೇಕು? ಯಾಕೆ ನಮ್ಮಲ್ಲಿ ಯಾಕೆ ನಿರುದ್ಯೋಗ ಜಾಸ್ತಿ ಯಾಕೆ ಆಗಿರಬೇಕು? ಇದನ್ನು ತಡೆ ಹಿಡಿಯತಕ್ಕಂಥ ಒಂದು ಟೆಕ್ನೋಕ್ರಾಟ್ಸ್ಗಳಲ್ಲಿ ಇವತ್ತು ಜನ ಸಮುದಾಯವನ್ನು ಕೂಡ ತನ್ನ ಜೊತೆಯಲ್ಲಿ ಮುಂದೆ ಸಾಗಿಸತಕ್ಕಂಥ ಒಂದು ಇಚ್ಛಾಶಕ್ತಿ ನಮ್ಮಲ್ಲೆಲ್ಲ ಬೆಳೆಯತಕ್ಕಂಥ ಅವಶ್ಯಕತೆ ಇದೆ. ಆ ಕೆಲಸ ಇವತ್ತು ನನ್ನ ಮುಂದಿರುವಂಥ ಯುವಕರು ಮಾಡ್ತೀರಿ ಎಂಬುದನ್ನು ನಾನು ಭರವಸೆಯಿಂದ ಇದ್ದೇನೆ. ಡೈಯಿಂಗ್ ಯಂಗ್ ಆ್ಯಂಡ್ ಜಾಬ್ಲೆಸ್ ಇನ್ ಇಂಡಿಯಾ, ಇದು ಈ ಪ್ಲೇಸ್ನಲ್ಲಿ ಇವಾಗ ನಾವು ವೈ ಪೀಪಲ್ ಶುಡ್ ಡೈ ಯಂಗ್ ಮತ್ತು ವೈ ಪೀಪಲ್ ಶುಡ್ ಡೈ ಜಾಬ್ಲೆಸ್, ಇದು ಈ ರೀತಿಯ ಸಂಕಷ್ಟದಿಂದ ಪಾರಾಗಿಸಲಿಕ್ಕೆ ನೀವೆಲ್ಲ ಕೂಡ ಸೇನಾನಿಗಳಾಗಿ ನಿಮ್ಮ ಇಚ್ಛಾಶಕ್ತಿ ಬರೀ ಐಲ್ಯಾಂಡ್ ಆಗಿ ದ್ವೀಪವಾಗಿ ನಿಮ್ಮಲ್ಲೇ ಉಳಿಯುವುದಲ್ಲ, ಆ ಇಚ್ಛಾಶಕ್ತಿ ರಾಷ್ಟ್ರದ ವರಮಾನವನ್ನು, ರಾಷ್ಟ್ರದ ಸಂಪತ್ತನ್ನು ಇವತ್ತು ಹೆಚ್ಚು ಮಾಡತಕ್ಕಂಥ ಶಕ್ತಿ ನಿಮ್ಮ ಇಚ್ಛಾಶಕ್ತಿಯಿಂದ ಬರಲಿ ಅಂತೇಳಿ ನಾನು. ಯಾಕಂದರೆ ಯಾರಾದರೂ ನೀವು ರ್ಯಾಂಕ್ ತಗೊಳ್ಳುವುದಿದ್ದರೆ ಯು ಶುಡ್ ಎನ್ಶೂರ್ ದ್ಯಾಟ್ ಕಂಟ್ರಿ ಆಲ್ಸೋ ಗೆಟ್ಸ್ ರ್ಯಾಂಕ್. ನೀವು ಫ್ಯೂ ಪೀಪಲ್ ಗೆಟಿಂಗ್ ರ್ಯಾಂಕ್ ಈಸ್ ನಾಟ್ ಜಸ್ಟ್ ಇನಫ್ ಫಾರ್ ದಿ ಕಂಟ್ರಿ. ಯು ಶುಡ್ ಲುಕ್ ಟು ದಿ ಕಂಟ್ರಿ. ಆ ಗೀತೆಯನ್ನೇ ವಂದೇ ಮಾತರವನ್ನು ಇಲ್ಲಿ ತಾವು ತೋರಿಸಿದಿರಿ. ಆದ್ದರಿಂದ ಐನ್ಸ್ಟೀನ್ ಏನು ಹೇಳಿದಂದರೆ, ದೊಡ್ಡ ವಿಜ್ಞಾನಿ, ಎಜುಕೇಷನ್ ಶುಡ್ ನಾಟ್ ಬಿ ಕನ್ಫೈನ್ಡ್ ಟು ಎ ರಿಜಿಡ್ ಕರಿಕ್ಯುಲಮ್ ಆರ್ ಕನ್ಫೈನ್ಡ್ ವಿದಿನ್ ದಿ ವಾಲ್ಸ್ ಆಫ್ ಕ್ಲಾಸ್ ರೂಮ್. He advocated for an education that sparks curiosity in a vibrancy and fosters a lifelong love for learning. Education, in his view,
should inspire individuals to continuously explore, question, and seek new knowledge and understanding. It is through this perpetual quest for knowledge that we can unlock our true potential, make remarkable advancement in various fields in this country. ಆದ್ದರಿಂದ ಈ ಒಂದು ದೀಕ್ಷೆಯನ್ನು ನೀವೆಲ್ಲ ಯಾಕಂದರೆ ಇವತ್ತು ಚೇಂಜ್ ಈಸ್ ಓನ್ಲಿ ಕಾನ್ಸ್ಟೆಂಟ್. ವಿದೌಟ್ ಚೇಂಜ್, ವಿದೌಟ್ ಟ್ರಾನ್ಸ್ಫಾರ್ಮೇಷನ್, ಯು ಕೆನಾಟ್ ಯುವರ್ ಸೆಲ್ ಮಾರ್ಚ್ ಫಾರ್ವರ್ಡ್, ದಿ ಕಂಟ್ರಿ ಕೆನಾಟ್ ಮಾರ್ಚ್ ಫಾರ್ವರ್ಡ್. ಆದ್ದರಿಂದ ಇಂಥ ಒಂದು ಸಂಸ್ಥೆಗಳು ಈ ಒಂದು ದೇಶದ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಮುಂದೆ ಕೊಂಡು ಹೋಗತಕ್ಕಂಥ ಸೈನಿಕರನ್ನು ತಯಾರು ಮಾಡತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತೇಳಿ ಕೂಡ ನಾನೆಲ್ಲ ಟ್ರಸ್ಟಿಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾರೈಸಿ ಈ ಸಂಸ್ಥೆಯ ಈ ಒಂದು ವಾರ್ಷಿಕೋತ್ಸವದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲ ಟ್ರಸ್ಟ್ಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿನಿಗಳಿಗೆ ನಾನು ಹಾರೈಸಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಭವಿಷ್ಯ ಉಜ್ವಲತೆಯ ಜೊತೆಯಲ್ಲಿ ದೇಶದ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣವೆಂಬುದು ದೀಪದ ಜ್ಯೋತಿ, ಅಜ್ಞಾನದ ಅಂಧಾಕಾರವನ್ನು ದೂರ ಮಾಡುವ ಶಕ್ತಿ. ಸ್ಪರ್ಧೆಯ ಪಥದಲ್ಲಿ ನಡೆಯುವಾಗ ಶ್ರಮವೇ ಸಂಗಾತಿ, ಸಾಧನೆಯೇ ಗುರಿ. ಅಂಕಗಳ ಮಿತಿಯನ್ನು ಮೀರಿ ಜ್ಞಾನ ಚಿಂತನೆಯ ಆಳಕ್ಕೆ ಇಳಿಯಬೇಕು. ಸಮಯದ ಮೌಲ್ಯ ಅರಿತು ಸಹನಶೀಲತೆಯೊಂದಿಗೆ ಹೋರಾಡಬೇಕು ಎಂಬ ಸಂದೇಶವನ್ನು ನೀಡಿರುವ ಗೌರವಾನ್ವಿತ ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಇವರಿಗೆ ಈಗ ಗೌರವ ಸನ್ಮಾನದ ಕ್ಷಣ. ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಕನ್ನಡ ಸಾಹಿತ್ಯಕ್ಕೂ ಇವರ ಕೊಡುಗೆ ಬಹಳಷ್ಟು ಅನನ್ಯವಾದುದು. ಭಾರತ ಸರ್ಕಾರದ ಕೇಂದ್ರ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ 13ನೇ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿದ ಮಹಾನ್ ಚಿಂತಕ, ಮಾರ್ಗದರ್ಶಕರು ಕೂಡ ಹೌದು. ಎಲ್ಲರೂ ಚಪ್ಪಾಳೆಯ ಮೂಲಕ ಶ್ರೀಧರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇದೀಗ ಮತ್ತೊಮ್ಮೆ ಗೌರವ ಸನ್ಮಾನದ ಕ್ಷಣ. ವೈಬ್ರೆಂಟ್ ಜ್ಞಾನಕಾಶಿ ನ್ಯಾಷನಲ್ ಸ್ಕೂಲ್, ವನಜಾಕ್ಷಿ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಶ್ರೀಯುತ ಶ್ರೀಪತಿ ಭಟ್ ಸರ್ ಅವರು ವೈಬ್ರೆಂಟ್ ಜ್ಞಾನಕಾಶಿ ನ್ಯಾಷನಲ್ ಸ್ಕೂಲ್ನ ಪರವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಶ್ರೀಯುತರ ಸುಪುತ್ರರಾಗಿರುವಂತಹ ಬಲರಾಮ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವಂದನೆಗಳು ಸರ್. ಕನಸುಗಳಿಗೆ ಶ್ರಮವನ್ನು ಜೊತೆಯಾಗಿ ಕಟ್ಟಿಕೊಂಡು ಸಂಕಲ್ಪದ ಹಾದಿಯಲ್ಲಿ ನಿರಂತರವಾಗಿ ನಡೆದ ನಮ್ಮ ವಿದ್ಯಾರ್ಥಿ ಪ್ರತಿಭೆಗಳು ಸಾಧನೆಯ ಶಿಖರವನ್ನೇರಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನದ ಶುಭಗಳಿಗೆ. ಪ್ರಶಸ್ತಿ ವಿಜೇತರ ಹೆಸರನ್ನು ಇದೀಗ ನಿಮ್ಮ ಮುಂದೆ ವಾಚಿಸಲಿದ್ದಾರೆ ನಮ್ಮ ಕಾಲೇಜಿನ ಆಂಗ್ಲ ವಿಭಾಗದ ಮುಖ್ಯಸ್ಥರಾಗಿರುವಂಥ ಹರೀಶ್ ನಂಬ್ಯರ್ ಸರ್ ಅವರು. ನಮ್ಮ ಹಿಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಭಾರತ ಸರ್ಕಾರದ ಮಾಜಿ ಸಚಿವರು,
ಕರ್ನಾಟಕ ರಾಜ್ಯದ 13ನೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಅನಿವಾರ್ಯ ಕಾರಣಗಳಿಂದ ತೆರಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಇವರನ್ನ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯ ಮೂಲಕ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರನ್ನ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದೀಗ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ. ನಮ್ಮ ಕಾಲೇಜಿನ ಆಂಗ್ಲ ವಿಭಾಗದ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಹರೀಶ್ ನಂಬೀರ್ ಸರ್ ಅವರಿಂದ. Very good afternoon, all of you. Expressing utmost gratitude on behalf of the management, fraternity, vibrant fraternity, and dear students to Dr. M. Veerappa Moily, I will start the Excellence Award ceremony. We have come together for a special occasion now, with a reason to celebrate excellence. Excellence is not about being perfect, it is about showing up every day, putting in sincere effort and never giving up. Today's Excellence Award ceremony is our way of appreciating those who have stayed focused, worked consistently and set an example for others through their dedication and discipline. Excellence doesn't happen by chance. It is built step by step through smart work, clear goals, and the courage to keep going even when things get tough. Today, we proudly honor individuals who believed in themselves, turned challenges into opportunities, and proved that determination always leads to success. This ceremony is a celebration of effort, growth, and achievement. First of all, I would like to call upon our last year's students who have excelled in the academic performance. First, I would like to call Mr. Ganesh. I would like to request Dr. M.N. Satyanarayan to honor the students here. Mr. Ganesh, NEET First Topper Award 2024, JEE Advanced Topper Award, JEE Mains Second Topper Award, KCET Second Topper Award. It's an excellent performance from Ganesh to inspire all the students who are going to be the high performers in the coming examinations. Congratulations, Ganesh. Now, Mr. Abdul Jabbar. Sir, Mr. Abdul Jabbar.
He has NEET Second Topper Award 2024, JEE Mains First Topper Award. Well, I'm on the way this time, cold, I wanna be keeping you warm. I got the right temperature, it's shelter you from the storm. I got the right things to turn you on. Congratulations, Abdul Jabbar. Now I would like to call Milind Vinayak Sheth. He is JEE Advanced Second Topper Award, Board Examination First Topper Award. And he was the best outgoing student of last year. That I would like to remember now and remind you also. Such a fantastic, excellent student he was last year to get the best outgoing student. Congratulations, Milind Vinayak Sheth. Next, I would like to call Ujjwal Ballal. He is the KCET topper of this college last year. Congratulations, Ujjwal Ballal. Next, I would like to call Apurva, Board Examination topper last year in the academic year 2024-25 with 587 marks. Congratulations, Apurva. Next, I would like to call M. Vaishnavi. She is the board exam second topper on behalf of Vaishnavi. Her mother, proud mother, is here to receive the award. Thank you, Satyanarayan sir, for honoring the students. Now we are coming to our present students. Now I would like to request the dignified personality over here, Mr. Abhay Chandra Jain, our ex-minister, to honor the students. Sir, please. Manvit Padmashali. Manvit Padmashali, second PUC board topper 2025-26 PCMB, second PUC NEET topper, first PUC board topper 2024-25 PCMB. Congratulations, Manvit S. Padmashali. I would like to call upon Basavanuti Jayapriya, first PUC. She is the first PUC board topper 2025-26 PCMB and first PUC JEE topper. Now I would like to call upon Aditya Anil Kenchanawar. Aditya Anil Kenchanawar, second PUC JEE topper and second PUC CET topper.
Congratulations, Aditya. Now I call upon Yukti TS. Yukti TS, first PUC board topper 2025-26 PCMC. Calling upon Chandan, first PUC B8. He is the first PUC NEET topper. Throughout the year, the NEET examinations that we have conducted on the basis of the average of these exams, he is the topper. Consistent performance. Congratulations. Calling upon Param GM. Param GM, first PUC CET topper in all the examinations that we conducted throughout the year. Congratulations. Now calling upon Dhanush Gutti, second PUC Z2. He is the second PUC board topper 2025-26 PCMC. Congratulations. Calling upon Ankita Saravagol, second PUC B8. First PUC board toppers shared by 3 students and one of them, Ankita. First PUC board topper 2024-25 PCMB. The second student is Jenkar, second PUC Z2. And the third student is Shreyas U. Shanbog, second PUC B8. These students have shared first PUC board top marks. Thank you, sir, for honoring the students. Congratulations, Shreyas. Calling upon, I would like to request our Vanajakshi Education Foundation Chairman, Shripati Bhatt. Sir. Now, calling upon Kanishka Prakash. She is first PUC board topper 2024-25 PCMC. Calling upon, requesting one of the directors, Amresh sir, to honor the students. Kanishka Prakash, first PUC board topper 2024-25. Shri Navanita VR. Navanita VR also got first PUC top score in 2024-25. Thank you, Amresh sir. Along with this, we are going for the sports event we conducted successfully this year, and we have got individual champions here, and we are going to honor this individual championship of the sports meet, Vibrant P College Annual Sports Meet 2025, calling upon Deshik S. Kotian, Deshik S. Kotian, second PUC individual championship. Now I'd like to request our one of the trustees, Subhash Shah sir, to honor the student.
Individual Championship Boys, 2nd PUC. Individual Championship Girls, 2nd PUC, Nikita M. Second PUC Individual Championship in the sports meet, Nikita M. Calling upon Siddhana Gowda S. Birada. First PUC Individual Championship Boys. Siddhana Gowda, Boys Section Individual Championship in the sports meet 2025. Two eminent girls are here sharing this individual championship. The one is Varsha R, first PUC Z1, and Pankaja Gowda YM, first PUC Z1. Individual championship girls, first PUC. Pankaja Gowda, first PUC Z1, is receiving the award, that is Individual Championship Award in the New Vibrant P College Sports Meet 2025. Such a fantastic performance they did on the sports day. Thank you, Jasser. Now calling upon our trustees, Dr. Sharad Gori and Mr. Yogesh Badekar, to honor the next award winner. Sirs, please. We are going for the excellence in academics. The first section is Lecturers Excellence Award, and we have got the eminent lecturers here, Dr. Sharad Gori and Mr. Yogesh Badekar, sir. They have got the eminent place in the hearts of all the students, thousands of students, and they are fit to honor the award winner of Lecturers Excellence Award. Calling upon Bharadwaj PU, 2nd PUC P1 batch. Throughout the year, he has excelled in his academics, the behavior, character, presentation, talking to the teachers, talking to the students, and overall presentation as a student. He has got the Lecturers Excellence Award. Thank you, sirs, for honoring the Lecturers Excellence Award. Now the second session we are going for, that's nothing but the Principal Excellence Award. And it is the pride and privilege of our beloved Principal Dr. S. N. Venkatesh Nayak to honor the Principal Excellence Awards. And two students are here. I'm requesting our beloved Principal Dr. S. N. Venkatesh Nayak to honor the award winners of Principal Excellence Award. It is his desire to honor the student in the name of Principal Excellence, and that's the most eminent, the most privileged award of this college. In every year we do the custom. Two students are here. The student from PCMC. The student from PCMC, Dhanush Kuti. Requesting Dhanush Kuti to come onto the stage and receive the Principal Excellence Award for the PCMC section. Congratulations, Dhanush Kuti. Throughout the year, his presentation again, it was more than we expect and more than any student could hear. That is why he has received the Principal Excellence Award, PCMC. Now we are going for the PCMB. PCMB section Principal Excellence Award goes to
Manvit S. Padmashali. Requesting Manvit S. Padmashali. Yes, due to his Yakshagana artist is, and he's going to perform as an Yakshagana character here, and because of that he couldn't receive this award. Thank you, Principal Sir, for honoring this Principal Excellence Award. And the Principal Excellence Award, it's a privilege and it's an honor for any student to receive from the principal in every academic year, and we are going for such awards to inspire the coming students to behave well, to be disciplined, to be organized, to be humble, and to be the utmost perfect student in academics as well as in every character, every presentation, every nook and corner of their student life in these 2 years. That's why these students have received this Lecturers Excellence Award. Now we are going for the most eminent and honorable award any student can dream for, it's a big dream to touch that big dream. It will be the biggest dream for any student to receive, as you all know, the last and final award. The last and final award, the best outgoing student of New Vibrant PU College 2025-26. It's a huge task for every one of us to select such a student. We have to take every criteria. We have to take the consent from the management members. We have to take the consent from the trustees and all the HODs, all the teachers. Unanimously, all of us have to select one name. Out of 1,300 students, how difficult it will be, all of you know, and how privileged it will be, that also you know. The Best Outgoing Student Award of New Vibrant PU College 2025-26. To honor that student, I would like to request the chairman of Vanajakshi Education Foundation, Sri Sripati Bhatt, and along with him, all the directors to honor that student, because I believe personally that student or any student who gets this Best Outgoing Student Award deserves the unanimous appreciation from all the distinguished personalities sitting here on the stage. I request all of you to honor that student by being with the chairman of Vanajakshi Education Foundation, Sri Sripati Bhatt. Yes, I am going for the Best Outgoing Student Award. None other than Ankita Saravagol, 2nd PUC B8 batch. Requesting Ankita to come onto the stage. Throughout the two years of academic life, what she has gained, the respect from the teachers, the respect from other students, the appreciation from other students, character-wise, personality-wise, academic-wise, every nook and corner of her academic life, she has excelled. Congratulations, Ankita, on behalf of the entire management and the Vibrant fraternity of New Vibrant PU College. This year, the Best Outgoing Student Award, Ankita Saravagol. Congratulations, Ankita, for receiving this award. Thank you so much, sir, for honoring the student. And I have come to the end of this award ceremony.
And I hope the remaining all the students of first PUC get inspired, get motivated, get enlightened with this award ceremony. And your dream should be to get one of these awards. Your ambition should be to get one of these awards by excelling in your academics, by excelling in your each and every nook and corner of your 2 years of academic life. That is what we expect. That is what the management expect. That is what your teachers expect. That is what your parents expect. And I hope the best thing will happen to all the first PUC students to receive this kind of awards. God bless you all. And thank you so much for giving me this opportunity to give this award ceremony. Now, it's a request from the student, Mr. Ujjwal. He would like to speak a few words to you all, representing last year's student section, requesting Ujjwal to come onto the stage and address these students. Welcome. Hello everyone. My name is Ujjwal Ballard, and I completed my PU last year in here, Vibrant. So I wanted to speak because me and my family think that coming to Vibrant impacted my life more than anything. So the reason I say this, because in high school, 2 years went in lockdown. We had no online class. I studied in government school. So my family aunts used to say, ಸ್ವಲ್ಪ ತೋಟದ ಕೆಲಸ ನೋಡಿದ್ರು ಒಳ್ಳೇದಿತ್ತು. So in 10th final exam, I got 80 in both science and maths. I was very average student at studies. So I came to Vibrant. 2 years went really good, really good. It went good, but every day I used to say, "Aaj se come back hoga," but it didn't happen because not all expectation need to be full. So at last I got 396 rank in KCT engineering. I got some NITs. Well, it's not a great achievement as a whole, but it is for me and my family. I became a little celebrity in my family. That same aunt didn't mention Tota again. So I want to thank each member of Vibrant. Thank you so much for the constant motivation and support you have given me throughout the 2 years. So thank you. And for all the juniors, I want to say that college is going to be a fun. So finish this quickly in the best way possible. Thank you. ದೀಪದಿಂದ ದೀಪ ಬೆಳಗಲು ಸಾಧ್ಯ, ಜ್ಞಾನದಿಂದ ಜ್ಞಾನ ಬೆಳಗಲು ಸಾಧ್ಯ. ಉಜ್ವಲ್ ರವರೇ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು. ಭೌತಶಾಸ್ತ್ರ ಉಪನ್ಯಾಸಕರು, ಸಂಶೋಧಕರು, ವಿಜ್ಞಾನಿಗಳು, ವೈಬ್ರೆಂಟ್ ವಿಜ್ಞಾನ ರತ್ನ 2025 ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಎಂ.ಎನ್. ಸತ್ಯನಾರಾಯಣ ಸರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸರ್. Honorable former Union Minister and former Chief Minister of Karnataka and Chief Guest of this function, Dr. M. Veerappa Moily. Honorable former Minister Shri Abhay Chandra Jain, Guest of Honor of today's function. Special guest Shri Shripati Bhatt, Managing Director Shri Dhanalakshmi Cashews, Mudibidri. Shri Sheikh Mehboob Basha, Trustee, and all other trustees. Shri Subhash Kashyap Jha, Director and CEO, New Vibrant PU College. The Principal, faculty and staff of the Vibrant PU College. Dear students and parents and other dignitaries. At the outset, I must thank the Chief Guest, Dr. M. Veerappa Moily, and the New Vibrant PU College, along with all the dignitaries on the dais, for conferring the Vibrant Vigyan Ratna Award on me. Thank you so much, sirs, all of you.
I'm truly grateful to you all for this award. I'm indeed honored to address you all on this occasion. Being an academician, we deal with students 24/7 cross 365, and we work very closely with students. All of you are at an important crossroad of your life, and this phase is filled with excitement, expectations, and of course, a fair amount of uncertainty. Very soon, you will step into colleges, professional courses, and careers that will not just shape your future, but also shape the country's future. I'm sure many of you would have dreams of entering the IITs, the NITs, the IISc, the IISERs, and the best medical schools in India, working hard to realize your dreams. May God bless all of you with immense success and bright future. However, in the course of your preparations, you will be having the following questions. How many of you have wondered, am I choosing the right path? Can you raise your hand? How many of you wonder whether I have chosen the right path? Okay, a few of you on that side. How many of wonder what kind of jobs will be available tomorrow? Again, raise your hands. How many of you think what kind of jobs will be available tomorrow? How many of you have felt excited about the future one day and then get up next day and feel hopeless? I'm sure many of you would do that. You're not alone. All of us have the same kind of feeling. Over the years, the competition has become extremely stringent. To give you some figures, in 1990, about 35 years back, when it was IIT JEE, only 80,000 students appeared. But as of 2025 statistics, it is now 14.75 lakh students who appear for the IIT or for the JEE main alone. Okay? Similarly, for medical, in 1990s, only 61,000 students appeared, but now we have for NEET UG, 23 lakh students appearing across the country. So you should be definitely finding yourself at crossroads where there are sweeping changes in education, the education sector, due to the advent of artificial intelligence. This, along with uncertain future, takes a toll on the mental well-being, and so I thought I will spend time on two very important aspects that concerns all of us. First, how does the education and career, how are the education and career changing in the age of artificial intelligence? Second is how taking care of your mental well-being can make this journey not only successful, but also meaningful and fulfilling. Mental health well-being is becoming extremely important, and so please let us not ignore that. It's a very important aspect of life, nothing to be felt ashamed of. It's a very important part of our everyday life. Now, in your regular curriculum, you attend classes, solve test papers, revise notes, worry about ranks, worry about cutoffs. This system has trained generation of students, it has produced excellent engineers and academicians. But the world you're entering now is not the same your seniors enjoyed 5 to 10 years ago. The artificial intelligence tool can solve numerical problems, write essays, summarize chapters, explain concepts in seconds. This does not mean that education has lost its value. In fact, it means education is becoming more valuable, but in a different way. Customized education, instant feedback, inclusive education at an easy pace is what currently artificial intelligence is offering. For a long time, success in education depended on how much information you could store and reproduce in an exam hall. Now the information is very easily available. It's easily available on your computer. If you have ever Googled anything in recent times, you would find that the first hit is the artificial intelligence generated answer. So the focus is shifting to something more important. How do you think? How do you apply the knowledge, and how quickly you can learn and relearn? Think about how you already study. You watch online lectures, you revise from digital notes,
you use videos to understand difficult physics, chemistry, or mathematics concept, or artificial intelligence will simply become the next step. In coming years, the most successful student will not be those who memorize the most, but those who understand concepts deeply, who ask intelligent questions, who can connect ideas across subjects, who learn independently, adapt when things change. In fact, when you step into professional life, when you join corporates, they all prefer people who can learn independently. Nobody will handhold you the way people handheld you in schools and colleges. You are expected to learn on your own and contribute as quickly as possible. This applies whether you choose engineering or medicine or pure sciences or commerce, humanities, or any other creative field. Let me give you a simple example. In engineering technology, artificial intelligence can write basic code. So what will distinguish a good engineer? Now, codes are available to you. A good engineer will be the person who can utilize those codes to realize something. You don't have to reinvent the codes. The codes are available to you, and what do you do with the codes is what is important. In medicine, AI can assist in diagnosis. AI can certainly tell you based on your symptoms what is the issue with you, but the empathy, the personal care, it can't replace the doctor. The doctor will still be required. Okay? And in commerce and management, artificial intelligence can analyze data, automating tasks, providing deep data insights for smarter discussion, for smarter decision, leading to greater efficiency, cost savings, and increased sales. These are essentially what will appeal to a commerce and management person. In teaching, AI can deliver content, but inspiration, guidance, and understanding students' struggles comes only from teachers. So teacher cannot be replaced in the classroom by artificial intelligence. What teachers would do is not teach the way they taught you currently. They probably would be facilitators who will help you understand a given concept, because concept is already available in many digital platforms. So do not use so please remember this. Artificial intelligence is not here to replace you. It is to work along with you. It is here to support you if you learn how to use it wisely. Use artificial intelligence to clarify doubts, explore ideas, and improve understanding. Do not use it as a shortcut to avoid learning. Shortcuts may save time today, but they can cost confidence tomorrow. Now, I can give you a small example. In my research lab at NITK, we are working on solar cells. Okay? Now, all of you must have some idea of what solar cells do. Now, I can use artificial intelligence to screen materials which are potential candidates for solar cell applications. So look at the way I'm using artificial intelligence. I am not replaced by AI, but I'm using it to screen materials which are potential candidates for solar cell applications. So one of my students is working on that and screening materials for use as potential solar cells. Another part of my work also deals with very specialized surfaces called meta surfaces. I don't know if you have heard about it. These are artificial engineered surfaces. So you again use AI tools to produce a surface that best suits a given application. So artificial intelligence and machine learning are becoming very important in conventional science and engineering. Now let me move on to the second part of my talk. This is about mental health. While opportunities are increasing, so are pressures. The moment you finish your PU, you're expected to get on to graduation, so that's an immense pressure situation. You know you have to crack JEE Main, JEE Advanced, or NEET and get on to best colleges in India. Once you finish your graduation, what next? You have a job that you have to take up. Now in the job, there are pressures of meeting deadlines, of achieving targets, and so on and so forth. All this pressure can take a toll on somebody's mental health. Okay, so students today face intense competition, high expectation from family and society, constant comparison through social media, fear of not getting the right college or right course. In India, we often measure success by ranks, by marks, and by college names. While these are important,
they are not the full story. Your health, your mental health matters just as much as your academic performance. I'm sure many of you would feel anxious before exam, which is normal. You may be feeling confused about career choices, which is again normal. Feeling disappointed after setbacks is again normal. What is not healthy, all these things are normal things. What is not healthy is believing that you must face everything alone. You don't have to face things alone. When any of these problem comes up, you need to seek help. You need to talk to people. In almost all institutions across the country, it is now mandatory to have a psychological counselor, a psychiatrist. Please make use of them to overcome your anxieties, your problems, and get up every day in a very fresh state of mind, ready to face challenges. Okay? So mental health being is extremely important, and please do speak up if you feel you are getting anxious, you're getting confused. Counselors are there to help you and guide you through that process. Now there are a few very simple practices that you can do. Set realistic goals. All of us must set realistic goals. Progress matters more than perfection. You need to progress every day. You don't need to be perfect on a daily basis. Failure is a teacher, okay? And it's not a verdict. It's not a decision on anybody. Take a simple example. You're trying an experiment in the lab. Now there are only two possible outcomes. The experiment may be success, may not be a success. It's not a guarantee that every time you do an experiment it should be a success. It's also not a guarantee that every time you do an experiment it should be a failure. But if an experiment is not successful, then there's an immense thing to learn from the experiment. So this failure actually teaches us as to what has gone wrong with the experiment and help us in making a better, do a better experiment a little later. Take breaks whenever you can. Always being at studies and being at work is not good. Human mind needs relaxation, so you must take genuine breaks without any guilt at all. Stay physically active. I know students nowadays, when you finish your college, you go home and you have to immediately head to a coaching center and things like that. There's hardly time to play anything. During my time, I devoted a lot of time after my college to play cricket. And I used to play cricket for 3 hours and then come back home and study. Now that phase is gone. All of you have to head to a coaching institute and do something else. So staying physically active actually, relaxes your brain immensely. So please engage in sports, outdoor activities, and less of digital addiction. Okay? Spend less time on your mobile phone and social media. Talk openly to friends, mentors, teachers, or counselors. Ask for help when things become difficult. Education is not a 100-meter sprint. It is a progressive thing. Those who pace themselves, those who stay mentally strong, and those who adapt reach farther. As you move forward, keep this balance in mind. Your degree will give you opportunities. Your skills will help you grow, but your mental wealth will determine how confidently and how joyfully you move through the life. Be patient with yourself. Believing your path does not have to look exactly like someone else's to be successful. I wish you courage for challenges, clarity in decisions, and confidence in your abilities. I congratulate all the prize winners in today's event, and I also wish all of you a very happy, successful, and prosperous 2026. May God bless all of you, and we hope to see good number of you in NITK campus doing a BTech program. Thank you. Jai Hind, Jai Karnataka. ವಂದನೆಗಳು ಸರ್. ನಿಮ್ಮ ಸ್ಫೂರ್ತಿಯ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಲಿ ಎನ್ನುವಂಥ ನಿಮ್ಮ ಶುಭ ಹಾರೈಕೆಗೆ ವಂದನೆಗಳು ಸರ್. ಜನಸೇವೆಯೇ ಜನಾರ್ದನ ಸೇವೆ ಎಂಬ ತತ್ವಕ್ಕೆ ಬದ್ಧರಾಗಿ ಧರ್ಮ ನ್ಯಾಯಗಳ ದಾರಿಯಲ್ಲಿ ಸಮಾಜದ ಶ್ರೇಯಸ್ಸಿಗೆ ಶ್ರಮಿಸಿ ಜನಸೇವೆಯ ಪಥದಲ್ಲಿ ಅಕ್ಷರಶಃ ಅಳಿಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಕರ್ನಾಟಕದ ಮಾಜಿ ಶಾಸಕರಾಗಿರುವಂತಹ ಗೌರವಾನ್ವಿತ ಕೆ ಅಭಯಚಂದ್ರ ಜೈನ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್.
ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಕಾಶಿ ಮೂಡುಬಿದ್ರಿಗೆ ಬಂದಿರುವಂಥ ನೆಲ್ಮೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ವೈಬ್ರೆಂಟ್ ಡೇ 25 ಅಂದರೆ ವರ್ಷದ ಕಡೆಯ ದಿನಗಳಲ್ಲಿ ವೈಬ್ರೆಂಟ್ ಡೇ ಸಮಾರಂಭ ನಡೀತಾ ಇದೆ. ರಾಜ್ಯದ ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಈ ಪುಣ್ಯಭೂಮಿ ಮೂಡಬಿದಿರಿಗೆ ಆಗಮಿಸಿದ್ದೀರಾ. ನಿಮಗೆಲ್ಲ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಯಾಕೆಂದರೆ ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿಯವರು ಮೂಡುಬಿದ್ರಿಯ ಮಣ್ಣಿನ ಮಗನಾಗಿ ಅತಿ ಬಡತನದಿಂದ ಹುಟ್ಟಿ ಬೆಳೆದ ಮುಳಿ ಹುಲ್ಲಿನ ಮನೆಯಲ್ಲಿ ಬದುಕಿದ ವೀರಪ್ಪ ಮೊಯ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಈ ರಾಷ್ಟ್ರದ ಕಾನೂನು ಮಂತ್ರಿ ಆಗ್ತಾರೆ. ಈ ರಾಷ್ಟ್ರದ ಪೆಟ್ರೋಲಿಯಂ ಮಂತ್ರಿ ಆಗ್ತಾರೆ. ಇದೊಂದು ಇತಿಹಾಸ. ಪ್ರೀತಿಯ ಮಕ್ಕಳೇ, ಒಂದು ದಿನ ಮಂಗಳೂರಿನಲ್ಲಿ ಒಬ್ಬ ನಾಗಸ್ವರ ವಾದಕನಿಗೆ ಸರ್ಕಾರಿ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಲಿ ಸಾಹೇಬರು ನನ್ನ ಹತ್ರ ತಮಾಷೆಗಾಗಿ ಹೇಳಿಬಿಟ್ರು, ನಾನೂ ಕಲಿಯದೇ ಇರ್ತಾ ಇದ್ದರೆ, ನಾನು ವಿದ್ಯಾಭ್ಯಾಸ ಮಾಡದೇ ಇರ್ತಾ ಇದ್ದರೆ ಇವತ್ತು ಯಾರು ನಾಗಸ್ವರ ವಾದಕನಿಗೆ ಸನ್ಮಾನ ಆಯ್ತಲ್ಲ, ಅದೇ ರೀತಿ ನನಗೂ ಇಲ್ಲಿ ಸನ್ಮಾನ ಆಗ್ತಾ ಇತ್ತು ಎಂಬ ಹಾಸ್ಯದ ಮಾತುಗಳನ್ನು ಆಡಿದರು. ಮನದಾಳದ ಮಾತುಗಳು. ಯಾಕೆಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವೆಲ್ಲ ದೊಡ್ಡ ಕನಸನ್ನು ಕಂಡು ಇವತ್ತು ಈ ವಿದ್ಯಾಸಂಸ್ಥೆಗೆ ಬಂದಿದ್ದೀರಾ. ನಿಮಗಿಂತ ಹೆಚ್ಚು ನಿಮ್ಮ ತಂದೆ ತಾಯಿಗಳು ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ನನ್ನ ಮಗ ಸರ್ಜನ್ ಆಗಬೇಕು, ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ವಿಜ್ಞಾನಿ ಆಗಬೇಕು ಎಂಬ ದೊಡ್ಡ ಕನಸನ್ನು ಕಂಡಿರ್ತಾರೆ. ಆದ್ದರಿಂದ ಅಷ್ಟು ದೂರದಿಂದ ಹೈದರಾಬಾದ್, ಕರ್ನಾಟಕ, ಬೆಳಗಾಂ, ಮೈಸೂರು, ಬೆಂಗಳೂರು ಬೇರೆ ಬೇರೆ ಭಾಗಗಳಿಂದ ತಮ್ಮನ್ನು ಈ ಸಂಸ್ಥೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ್ದಾರೆ. ಅದಕ್ಕಾಗಿ ತಮ್ಮ ತಂದೆ ತಾಯಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಮೂಡುಬಿದ್ರಿಯ ಜನತೆಯ ಪರವಾಗಿ ಅರ್ಪಿಸಲಿಕ್ಕಿತ್ತು. ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂದರೆ, 20 ವರ್ಷ ಈ ಮೂಡುಬಿದ್ರಿ ಕ್ಷೇತ್ರದ ಶಾಸಕನಾಗಿ ಸೇವೆ ಮಾಡುವಂಥ ದೊಡ್ಡ ಅವಕಾಶ ಮೂಡುಬಿದ್ರಿಯ ಹುಟ್ಟಿ ಬೆಳೆದ ನನಗೆ ಅವಕಾಶವನ್ನು ಈ ಊರಿನ ಜನ ಮಾಡಿಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ, ಒಂದು ಕಾಲ, ನಮ್ಮ ಕಾಲದಲ್ಲಿ ನಮ್ಮನ್ನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಎಂಬ ದೊಡ್ಡ ಆಸೆ ನಮ್ಮ ತಂದೆ ತಾಯಿಗಿತ್ತು. ಆದರೆ ಈ ಮಗ ಓದಬೇಕಲ್ಲ, ಈ ಮಗ ಓದುವವಲ್ಲ. ಯಾಕೆಂದರೆ ಆ ಕಾಲ ಹಾಗಿತ್ತು. ಇವತ್ತು ಹಾಗೆಲ್ಲ, ಕಾಲ ಬದಲಾವಣೆ ಆಗಿದೆ. ಇವತ್ತು ಶಿಕ್ಷಣವೇ ಆಸ್ತಿ. ಇವತ್ತು ಶಿಕ್ಷಣ ಇಲ್ಲದವನಿಗೆ ಒಳ್ಳೆಯ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅಸಾಧ್ಯ. ಆದ್ದರಿಂದ ಎಷ್ಟೇ ಕಷ್ಟ ಆದರೂ ತಮ್ಮ ಮಕ್ಕಳನ್ನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಎಂಬ ದೊಡ್ಡ ಮೈಂಡ್ ಸೆಟ್ ತಂದೆ ತಾಯಿಗಳಿಗೆ ಇದ್ದದ್ದರಿಂದಾಗಿ ಈ ದೂರದ ಮೂಡುಬಿದ್ರಿಗೆ ತಮ್ಮನ್ನು ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದ್ದಾರೆ. ನಾನು ಸ್ವಲ್ಪ ಇತಿಹಾಸವನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. 1965, 1965, ಓನ್ಲಿ ಒನ್ ಕಾಲೇಜ್ ಇನ್ ಮೂಡುಬಿದ್ರಿ. ಇಟ್ ಈಸ್ Mahavira College. Only one college in Mudabidri. But today not like that. ಇವತ್ತು 12 PU ಕಾಲೇಜುಗಳು ಮೂಡುಬಿದ್ರಿಯಲ್ಲಿದೆ. ಅದರಲ್ಲಿ ಒಂದು ಈ ಪ್ರತಿಷ್ಠಿತ ವೈಬ್ರೆಂಟ್ ಕಾಲೇಜ್. ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳೇ, ತಮ್ಮ ಹತ್ರ ಒಂದು ವೈಬ್ರೇಷನ್ ಇದೆ. ತಾವು
ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ದೇಶದ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಯು ಮಸ್ಟ್ ಗೆಟ್ ಗುಡ್ ನೇಮ್ ಫಾರ್ ದಿ ನೇಷನ್, ಗುಡ್ ನೇಮ್ ಫಾರ್ ದಿ ಕಂಟ್ರಿ, ಗುಡ್ ನೇಮ್ ಫಾರ್ ದಿ ತಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂಬ ಆಶಯದಿಂದ ಈ ಕಾಲೇಜಿಗೆ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಹಳ ಸುಂದರವಾಗಿ CETಯ ಜನಕ, ಹೂ ಈಸ್ ದಿ ಫೌಂಡರ್ ಆಫ್ CET, ದಟ್ ಈಸ್ ಮಿಸ್ಟರ್ ವೀರಪ್ಪ ಮೊಯ್ಲಿ. ಟುಡೇ ದಿಸ್ ವೈಬ್ರೆಂಟ್ ಕಾಲೇಜ್ ಈಸ್ ಇನ್ ಮೂಡಬಿದ್ರೆ. It is because of CET. None that CET ಈ ವೈಬ್ರೆಂಟ್ ಕಾಲೇಜಲ್ಲಿ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಾವೇ ರಾಜರಾಗಿದ್ದೆವು, ಮಹಾವೀರ ಕಾಲೇಜೇ ರಾಜರಾಗಿದ್ದೆವು. ಆದರೆ ಯಾವಾಗ CET ಪ್ರಾರಂಭ ಆಯಿತು, ಆ ನಂತರ ಈ ಕ್ವಾಲಿಟಿ ಎಜುಕೇಷನಿಗೆ ಒಂದು ಪ್ರಶಸ್ತಿ ಬಂತು. ಆದ್ದರಿಂದಾಗಿ ಇವತ್ತು ಈ ವೈಬ್ರೆಂಟ್ ಕಾಲೇಜ್ ಮೂಡುಬಿದಿರೆಯಲ್ಲಿ ಪ್ರಾರಂಭ ಆಗಿ ಉತ್ತರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ತಾವೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಈ ವಿದ್ಯಾಸಂಸ್ಥೆಗೆ ಬಂದಿದ್ದೀರಾ. ಈ ಕಾರ್ಯಕ್ರಮ ಇವತ್ತು ವೈಬ್ರೆಂಟ್ ಡೇ ಕಾರ್ಯಕ್ರಮದಲ್ಲಿ ನಮ್ಮ ಮಣ್ಣಿನ ಮಗ ವೀರಪ್ಪ ಮೊಯ್ಲಿಯವರು ಉದ್ಘಾಟಿಸಿ ಶಿಕ್ಷಣದ ಬಗ್ಗೆ ಭಾಳ ಸುಂದರವಾಗಿ ಮಾತಾಡಿದ್ದಾರೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವೈಬ್ರೆಂಟ್ ರತ್ನ ಎಂಬಂಥ ಪ್ರಶಸ್ತಿಯನ್ನು ನಮ್ಮ ಡಾಕ್ಟರ್ MN ಸತ್ಯನಾರಾಯಣರವರಿಗೆ, ನಮ್ಮ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ NITಕೆಯ ಸುರತ್ಕಲ್ನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಪ್ರೊಫೆಸರ್ ಆದಂಥ ಸತ್ಯನಾರಾಯಣರವರಿಗೆ ಇವತ್ತು ಈ ವೈಬ್ರೆಂಟ್ ರತ್ನ ಪ್ರಶಸ್ತಿ ಲಭ್ಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಮೂಡುಬಿದಿರೆಯ ಉದ್ಯಮಪತಿಗಳಾದ ಶ್ರೀಪತಿ ಭಟ್ರು ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಶೇಖ್ ಮಹಬೂಬ್ ಬಾಷಾರವರು ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಸನ್ಮಾನ್ಯ SN ವೆಂಕಟೇಶ್ ನಾಯ್ಕರವರಿದ್ದಾರೆ, ಶರತ್ ಗೋರೆ ಅವರಿದ್ದಾರೆ, ಸುಭಾಷ್ ಜಾರ್ ಅವರಿದ್ದಾರೆ. ಅದೇ ರೀತಿ ಬೇಡೇಕರ್ರವರಿದ್ದಾರೆ. ಅದೇ ರೀತಿ ನಮ್ಮ ಚಂದ್ರಶೇಖರ್ ರಾಜೆ ಅರಸ್ರವರಿದ್ದಾರೆ. ಇವರೆಲ್ಲ ತಮ್ಮ ಶಿಕ್ಷಕರಾಗಿ, ಈ ಕಾಲೇಜಿನ ಟ್ರಸ್ಟಿಗಳಾಗಿ ತಮ್ಮ ಜ್ಞಾನ ಭಂಡಾರವನ್ನು ವೃದ್ಧಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಅಭಿಮಾನದಿಂದ ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂದರೆ ಭಾಳ ಧಾರಾಳವಾಗಿ ವೀರಪ್ಪ ಮೊಯ್ಲಿಯವರು ಮಾತಾಡಿದರು. ಅದೇ ರೀತಿ ಸತ್ಯನಾರಾಯಣರವರು ತಮಗೆಲ್ಲ ಆಶೀರ್ವಚನವನ್ನು ಮಾಡಿ ಸುಂದರವಾಗಿ ಮಾತಾಡಿದ್ದಾರೆ. ನಮ್ಮದೆಲ್ಲ ಆಶಯ ತಾವು ಒಳ್ಳೆಯ ವಿದ್ಯಾವಂತರಾಗಿ ಭವ್ಯ ಭಾರತದ ಬಲಿಷ್ಠ ನಾಯಕರಾಗಿ ರೂಪುಗೊಳ್ಳಬೇಕು. ಬರೀ ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗುವುದಲ್ಲ, ಒಳ್ಳೆಯ ರಾಜಕಾರಣಿಗಳಾಗಿ ಒಳ್ಳೆಯ ನ್ಯಾಯವನ್ನು ಜನರಿಗೆ ಕೊಡಿಸುವಂಥ ಕೆಲಸ ಕೂಡ ತಮ್ಮಿಂದ ಆಗಲಿ ಎಂಬ ಹಾರೈಕೆಯನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಐ ಆಮ್ ಎ ಎಕ್ಸ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ. ನಾನು ಕ್ರೀಡಾ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಆಗಿದ್ರೆ, ಸ್ವಿಮ್ಮಿಂಗ್ ಪೂಲ್ ಆಗಿದ್ರೆ ಅದು ಮೂಡುಬಿದಿರೆಯಲ್ಲಿ ಮಾತ್ರ ಎಂಬ ಹೆಮ್ಮೆಯ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಅಲ್ಲಿರುವಂಥ ಸಿಂಥೆಟಿಕ್ ಟ್ರ್ಯಾಕ್ ತಾವೂ ಕೂಡ ಉಪಯೋಗಿಸಬೇಕು. ನಿಮ್ಮ ಮ್ಯಾನೇಜ್ಮೆಂಟ್ ಹತ್ರ ನಾನು ಕೇಳಿಕೊಳ್ತೇನೆ, ಆ ಸ್ವಿಮ್ಮಿಂಗ್ ಪೂಲನ್ನು ತಮ್ಮ ವಿದ್ಯಾರ್ಥಿಗಳು ಕೂಡ ಉಪಯೋಗಿಸಿಕೊಳ್ಳಬೇಕು ಎಂಬ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆ ಸ್ವಿಮ್ಮಿಂಗ್ ಪೂಲ್ ದಿ ಪ್ರಾಪರ್ಟಿ ಆಫ್ ಮೂಡುಬಿದ್ರೆ, ಸಿಂಥೆಟಿಕ್ ಟ್ರ್ಯಾಕ್ ಇಸ್ ಪ್ರಾಪರ್ಟಿ ಆಫ್ ಮೂಡುಬಿದ್ರೆ. ಅದರ ಸದ್ಬಳಕೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಬೇಕೆಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ
ಅಪಾರ ಗೌರವವನ್ನು ಹೊಂದಿರುವಂತಹ ಕರ್ನಾಟಕದ ಮಾಜಿ ಶಾಸಕರಾಗಿರುವಂತಹ ಅಭಯಚಂದ್ರ ಸರ್ ಅವರಿಗೆ ವಂದನೆಗಳು ಸರ್. ಅನುಭವದ ಜ್ಞಾನದಿಂದ ಬದುಕಿಗೆ ಅರ್ಥ ಕೊಟ್ಟ ಹಿರಿಯರು, ಭವಿಷ್ಯಕ್ಕೆ ಭರವಸೆ ಕೊಟ್ಟ ಮಾರ್ಗದರ್ಶಕರು, ಸಾಹಸಕ್ಕೆ ಸಾರ್ಥಕತೆ ತಂದ ಉದ್ಯಮಿಗಳು ಶ್ರೀಯುತ ಶ್ರೀಪತಿ ಭಟ್ರವರು. ಶ್ರೀಯುತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸರ್. ನ್ಯೂ ವೈಬ್ರೆಂಟ್ PU ಕಾಲೇಜಿನ ವೈಬ್ರೆಂಟ್ ಡೇ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಸಮಾರಂಭವನ್ನು ಉದ್ಘಾಟಿಸಿ ತೆರಳಿರುವಂಥ ನಮ್ಮ ಮೂಡುಬಿದಿರೆಯ ಮಣ್ಣಿನ ಮಗ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರು, ಮಾಜಿ ಸಚಿವರು, ನಮ್ಮ ಬಹಳ ಆತ್ಮೀಯರು ಗೌರವಾನ್ವಿತರಾದಂಥ ವೀರಪ್ಪ ಮೊಯ್ಲಿಯವರನ್ನು ನೆನೆಸುತ್ತಾ, ಈಗಾಗಲೇ ನಮಗೆಲ್ಲ ವಿದ್ಯಾರ್ಥಿಗಳ ಬಹಳಷ್ಟು ಹುರುಪನ್ನು ತೋರಿಸಿಕೊಡುವ ಮುಖೇನ ಮಾತಾಡಿದಂಥ ಮೂಡುಬಿದಿರೆಯ ಇನ್ನೋರ್ವ ಖ್ಯಾತ ರಾಜಕಾರಣಿ, ನಡೆದಂತೆ ನುಡಿಯುವ ನುಡಿದಂತೆ ನಡೆದ ನನ್ನ ಬಹಳಷ್ಟು ಗೌರವಾನ್ವಿತರಾದಂಥ ಮಾನ್ಯ ಸಚಿವರು ಅಭಯಚಂದ್ರ ಜೈನ್ರವರೇ, ಹಾಗೆ ಇವತ್ತು ವೈಬ್ರೆಂಟ್ ರತ್ನ ಈ ಒಂದು ಪ್ರಶಂಸೆಯನ್ನು ಅವಾರ್ಡನ್ನು ಪಡೆದಂಥ ಶ್ರೀಯುತ MN ಸತ್ಯನಾರಾಯಣರವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಆತ್ಮೀಯರು ಆದಂಥ ವೆಂಕಟೇಶ್ ನಾಯ್ಕರವರೇ, ಟ್ರಸ್ಟಿಗಳಾದಂಥ ಶರತ್ ಗೋರೆಯವರೇ, ಹಾಗೆ ಇನ್ನೋರ್ವ ಟ್ರಸ್ಟಿಗಳಾದಂಥ ಶ್ರೀಯುತ ಸುಭಾಷ್ ಝಾರವರೇ, ಯೋಗೇಶ್ ಬಡೇಕರ್ರವರೇ, ಚಂದ್ರಶೇಖರ್ ರಾಜೆ ಅರಸರವರೇ, ಹಾಗೂ ವೇದಿಕೆಯಲ್ಲಿರುವಂಥ ಅಮರೇಶ್ರವರೇ, ಶ್ರೀಮತಿ ರಶ್ಮಿತಾ ಅರಸರವರೇ, ಹಾಗೂ ಅಂಬಿಕಾ ಗೋರೆಯವರೇ, ವೃಂದರವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲ ಪೋಷಕರೇ, ಹಾಗೂ ಈ ಕಾಲೇಜಿನ ಎಲ್ಲ ಸ್ಟಾಫ್ ಹಾಗೂ ನಾನ್ ಸ್ಟಾಫ್ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ವಿದ್ಯಾಸಂಸ್ಥೆ 2022ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡು ಇವತ್ತು 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಕರಿಂಜೆ ಗ್ರಾಮ ಅಂದರೆ ನನಗೆ ಬಹಳಷ್ಟು ಸಂತೋಷವನ್ನು, ಖುಷಿ ಕೊಡುವಂಥ ಒಂದು ಪ್ರದೇಶ. ಯಾಕಂತ ಹೇಳಿದ್ರೆ ನನ್ನ ಮನೆ ಕೂಡ ಇರೋದು ಕರಿಂಜೆ ಗ್ರಾಮದಲ್ಲಿ. ಬಂಧುಗಳೇ, ಈ ಕರಿಂಜೆ ಗ್ರಾಮದಲ್ಲಿ ಈ ವೈಬ್ರೆಂಟ್ ಕಾಲೇಜು ಕೂಡ ಕರಿಂಜೆ ಗ್ರಾಮದಲ್ಲಿ ಇರೋದು. ನನಗೂ ಈ ಕಾಲೇಜಿನ ಎಲ್ಲ ಟ್ರಸ್ಟಿಗಳಿಗೂ ಎಲ್ಲ ಸ್ಟಾಫ್ನವರಿಗೂ ನನಗೆ ಭಾಳ ಆತ್ಮೀಯವಾದಂಥ ಅವಿನಾಭಾವ ಸಂಬಂಧ. ಕಳೆದ 4 ವರ್ಷಗಳಿಂದಲೂ ನಾನು ಅವಿರತ ಬೇರೆ ಬೇರೆ ಕಾರ್ಯಕ್ರಮಗಳು ನಿಮ್ಮ ಜೊತೆ ನಾನು ಬಂದು ಭಾಗವಹಿಸ್ತಾ ಇದ್ದೇನೆ. ಬಂಧುಗಳೇ, ಈ ವರ್ಷ ನನಗೊಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಯಾಕಂತ ಹೇಳಿದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಇದೇ ಕಳೆದ ತಿಂಗಳು ನವಂಬರ್ 26ನೇ ತಾರೀಕಿಗೆ ಇದೇ ನಮ್ಮ ವೈಬ್ರೆಂಟ್ ಕಾಲೇಜಿನಲ್ಲಿ ನಮ್ಮದೇ ಆದಂಥ ಇನ್ನೊಂದು ಸಂಸ್ಥೆ ಅಂದರೆ ವೈಬ್ರೆಂಟ್ ಜ್ಞಾನ ಕಾಶಿ ನ್ಯಾಷನಲ್ ಸ್ಕೂಲ್ ಎಂಬ ಹೈಸ್ಕೂಲನ್ನು ಪ್ರಾರಂಭ ಮಾಡುವಂಥ ಆ ಹೈಸ್ಕೂಲ್ನ ನಾಮವನ್ನು ಇಲ್ಲೇ ನಾವು ಕಾಲೇಜಿನ ಮಾಳಿಗೆಯಲ್ಲಿ ನಾವು ಅನಾವರಣ ಶ್ರೀಯುತ ಅಭಯಚಂದ್ರ ಜೈನ್ರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಬಂಧುಗಳೇ, ವೈಬ್ರೆಂಟ್ ಕಾಲೇಜು ನಿಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ನಮ್ಮ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಬಂದಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಅಮೂಲ್ಯವಾದಂಥ ಶಿಕ್ಷಣದ ಮೌಲ್ಯಗಳನ್ನು ಕಲಿಸಿಕೊಡುವ ಮುಖೇನ ಇವತ್ತು ರಾಜ್ಯದಲ್ಲಿ ಒಂದು ಹೆಸರಾಂತ ವಿದ್ಯಾಸಂಸ್ಥೆಯಾಗಿ ಮೂಡಿ ಬಂದದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ಇದೇ ಸಂಸ್ಥೆಯ ಅಡಿಯಲ್ಲಿ ಇನ್ನೊಂದು ವಿದ್ಯಾಸಂಸ್ಥೆ ಹೈಸ್ಕೂಲನ್ನು ಪ್ರಾರಂಭಿಸಬೇಕೆಂಬ ಒಂದು ಸದವಕಾಶ ನಮ್ಮ ಪಾಲಿಗೆ ಸಿಕ್ಕಿದ್ದು
ಅದು ಭಗವಂತನ ಕೃಪೆಯಿಂದಲೇ ಎಂದು ನಾನು ಭಾವಿಸ್ತೇನೆ. ಬಂಧುಗಳು, ಈ ಒಂದು ವೈಬ್ರೆಂಟ್ ಕಾಲೇಜಿನಲ್ಲಿ ಯಾವ ರೀತಿಯ ಶಿಸ್ತುಬದ್ಧವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೋ ಅದೇ ಪ್ರಕಾರವಾಗಿ ಆ ಹೈಸ್ಕೂಲ್ನಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಸದಾವಕಾಶ ಭಗವಂತ ನಮ್ಮ ಪಾಲಿಗೆ ದೊರಕಿಸಿಕೊಟ್ಟಿದ್ದಾನೆ. ಅದು ಖಂಡಿತವಾಗಿಯೂ ನಾಡ್ದು 26-27ನೇ ವರ್ಷದಲ್ಲಿ ಪ್ರಾರಂಭಗೊಂಡು ಇದೇ ಕರಿಂಜ ಗ್ರಾಮದಲ್ಲಿ ಇನ್ನೊಂದು ವಿದ್ಯಾಸಂಸ್ಥೆ ಹುಟ್ಟಿ ಬೆಳೆಯಲಿಕ್ಕೆ ಕಾರಣ ಆಗ್ತದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾಲೇಜಿನಲ್ಲಿ ಕಲಿತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಇತರ ಬೇರೆ ಬೇರೆ ಪಾಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವೆಲ್ಲ ಭಾಗಿಗಳಾಗಿ ಇವತ್ತಿನ ಈ ಒಂದು ಕಾಲೇಜ್ ಡೇ ದಿವಸ ನಿಮ್ಮ ಎಲ್ಲ ಇರುವಂಥ ಎಲ್ಲ ರೀತಿಯ ಏನು ವೈಬ್ರೆಂಟ್ಸ್ ಇದೆಯಾ ನಿಮ್ಮ ಹತ್ರ ಯಾವ ರೀತಿಯ ಆ್ಯಟಿಟ್ಯೂಡ್ಗಳು ಇದೆಯೋ ಅದನ್ನೆಲ್ಲ ತೋರಿಸುವಂಥ ಒಳ್ಳೆಯ ಅವಕಾಶ ಈ ದಿವಸ ಸಿಕ್ಕಿದೆ. ಇದೇ ರೀತಿಯಲ್ಲಿ ಯಾಕಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಂದ ವಿದ್ಯಾರ್ಥಿಗಳಿಗೆ ತಮ್ಮ ಹೆತ್ತವರಿಗೆ ಯಾವಾಗಲೂ ಒಂದು ಬಯಕೆ ಆಸೆ ಇದ್ದೇ ಇರ್ತದೆ. ತನ್ನ ಮಗ ಒಳ್ಳೆಯ ಒಬ್ಬ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ವಿಜ್ಞಾನಿ ಆಗಬೇಕು, ಈ ಥರ ಒಬ್ಬ ಮಿಲಿಟರಿ ಆಫೀಸರ್ ಆಗಬೇಕು, ಏರ್ಫೋರ್ಸ್ನಲ್ಲಿರಬೇಕು, ಬೇರೆ ಬೇರೆ ಕನಸುಗಳು ಇರ್ಬೋದು. ಅದರ ಜೊತೆಗೆ ಒಳ್ಳೆಯ ಪ್ರೊಫೆಸರ್ ಯಾಕೆ ಆಗಬಾರ್ದು, ಅದು ಕೂಡ ಆಗ್ಬೋದು. ಒಳ್ಳೊಳ್ಳೆ ಲೆಕ್ಚರರ್ ಆಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಇದೇ ಕಾಲೇಜಿನಲ್ಲಿ ಶೇಖ್ ಮೊಹಮ್ಮದ್ ಬಾಷರವರು ಬಹಳ ಉತ್ತಮ ಆಂಧ್ರದಿಂದ ಬಂದು ಇಲ್ಲಿ ಒಳ್ಳೆಯ ಲೆಕ್ಚರ್ ಆಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಬಿಹಾರದ ಪಾಟ್ನಾದಿಂದ ಬಂದಂಥ ಸುಭಾಷ್ ಝಾರವರು ಈ ಒಂದು ಕಾಲೇಜಿನಲ್ಲಿ ಒಳ್ಳೆಯ ಒಬ್ಬ ಪ್ರೊಫೆಸರ್ ಆಗಿದ್ದಾರೆ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಕೇವಲ ಇಂಜಿನಿಯರ್ ಮತ್ತು ಡಾಕ್ಟ್ರು ಮಾತ್ರ ನಮ್ಮ ಜೀವನದ ಕನಸಲ್ಲ. ಇವರಂಥ ಒಬ್ಬ ಶ್ರೇಷ್ಠ ಅಧ್ಯಾಪಕರಾಗಿ ಪ್ರೊಫೆಸರ್ ಆದರೆ ಅದರಿಂದಾಗಿ ಅದೆಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಕೂಡ ನಾನು ಹೇಳುತ್ತಾ, ಯಾಕಂತ ಹೇಳಿದರೆ ಅವರು ಮಾತ್ರ ಅಲ್ಲ, ಇವರು ನಮ್ಮ ಶರತ್ ಗೋರೆಯವರು ಇರ್ಬೋದು, ವೆಂಕಟೇಶ್ ನಾಯ್ಕರವರಿರ್ಬೋದು, ಹಾಗೆ ಚಂದ್ರಶೇಖರ ರಾಜ ಅರಸರವರು, ಹಾಗೆ ಯೋಗೇಶ್ ಬಡೇಕರ್ರವರು, ಅವರು ಕೂಡ ಒಳ್ಳೆಯ, ಯಾಕಂತ ಹೇಳಿದರೆ ಇದು ಹೆಸರು ನನಗೆ ಪುನಃ ಬರ್ತಾ ಇದೆ. ಯಾಕಂತ ಹೇಳಿದರೆ 6 ಜನ ಶಿಕ್ಷಕರೇ ಪ್ರಾರಂಭಿಸಿದಂಥ ಈ ಒಂದು ವಿದ್ಯಾಸಂಸ್ಥೆ, ಎಲ್ಲರಿಗೆ ಇದು ತಿಳಿದಿರಬೇಕು. 6 ಜನ ಉತ್ತಮ ಶಿಕ್ಷಕರು ಸೇರಿಕೊಂಡು ಹುಟ್ಟು ಹಾಕಿದಂಥ ವಿದ್ಯಾಸಂಸ್ಥೆ. ಇವತ್ತು 1700ಕ್ಕಿಂತಲೂ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಭವಿಷ್ಯತ್ತಿನಲ್ಲಿ ಇದು ಇನ್ನಷ್ಟು ಬೆಳೀಬೇಕು. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾಕಾಲ ಇರಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸುಂದರ ಸಮಾರಂಭದಲ್ಲಿ ನಿಮ್ಮ ಜೊತೆ ಇದ್ದುಕೊಂಡು ನನಗೂ ಕೂಡ ಮಾತಾಡುವಂಥ ಸದಾವಕಾಶ ಸಿಕ್ಕಿದ್ದಕ್ಕೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಸಂಸ್ಥೆಯ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಪ್ರೀತಿಯ ವಿದ್ಯಾರ್ಥಿಗಳ ಗಮನಕ್ಕೆ, ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಿಹಿ ತಿಂಡಿ ಮತ್ತು ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವು ಕುಳಿತಿರುವ ಸ್ಥಳಕ್ಕೆ ಈ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಶಿಸ್ತು, ತಾಳ್ಮೆ ಮತ್ತು ಸಂಯಮದಿಂದ ವರ್ತಿಸಿ ಕಾರ್ಯಕ್ರಮವನ್ನು ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಸದಾ ದಿಕ್ಕು ತೋರಿಸುವ ದೀಪವಾಗಿರುವವರು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು. ಟ್ರಸ್ಟಿಯಾಗಿ ಮಾತ್ರವಲ್ಲ, ಶಿಕ್ಷಣದ ಮೇಲೆ ಅಪಾರ ನಂಬಿಕೆ ಇಟ್ಟು ಮೌಲ್ಯಯುತ ಬದುಕಿಗೆ ದಾರಿ ತೋರಿಸುವ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ಶೇಖ್ ಮೆಹಬೂಬ್ ಬಾಷಾ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. Very good evening to the respected Chief Guest, Dr. M. Veerappa Moily sir, distinguished guests, trustees of the institution, principal, faculty members,
non-teaching staff, dear parents, and my beloved students. It gives me immense pleasure to welcome you all to Vibrant Day 25, a celebration of unity, strength, and collective spirit of our institution. As Nelson Mandela said, education is the most powerful weapon to change the world, and our college is committed to academic excellence and holistic development. Today's program highlights the achievement of our students whose dedication and hard work have shaped their success. These accomplishments are the result of the constant guidance and commitment of our faculty members. I also acknowledge the valuable support of our non-teaching staff in ensuring the smooth functioning of the institution. My dear students, stay motivated, work smart, and strive to bring pride to your parents and the institution. Dream big, retain focused, and turn your aspiration into reality. I sincerely thank our parents for their trust and cooperation. I am deeply grateful to our chief guest, Dr. Veerappa Moily sir, and for the gracing occasion and inspiring us with his presence. On this grand occasion of Vibrant Day 25, I wish our institution continued growth and success. Thank you, one and all. ಶಿಕ್ಷಣವು ಕೇವಲ ಉದ್ಯೋಗಕ್ಕೆ ಸೀಮಿತವಲ್ಲ, ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ದಾರಿದೀಪವಾಗಬೇಕು. ಶಿಸ್ತು, ಶ್ರಮ ಮತ್ತು ಸತತ ಅಧ್ಯಯನವೇ ವಿದ್ಯಾರ್ಥಿಗಳ ಯಶಸ್ಸಿನ ಮೂಲವೆಂದು ತಿಳಿಸಿದ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶೇಖ್ ಮೆಹಬೂಬಾ ಬಾಷ್ ಸರ್ ಅವರಿಗೆ ಅನಂತ ಅನಂತ ವಂದನೆಗಳು. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿರುವಂತಹ ಹಿಂದಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಶ್ಮಿ ಅರಸ್ ಅವರಿಂದ ವಂದನಾರ್ಪಣೆ. Gratitude is the fairest blossom which springs from the soul. Respected chief guest, dignitaries on the days, teachers, parents, dear students, and all esteemed guests, a very good evening to one and all. As we come to the end of this wonderful formal function, I, Dr. V. Rashmi Aras, Vice Principal, deem it a privilege to propose the vote of thanks. First and foremost, I would like to express my heartfelt gratitude to our chief guest, Dr. Veerappa Moily, for sparing his valuable time and for his inspiring words that truly motivated all of us. Your presence has added great value and prestige to our institution. Thank you, sir. I would like to sincerely thank our beloved guest of honor, Shri K. Abhay Chandra Jain, ex-Minister, Government of Karnataka, for his constant guidance, encouragement, and support that he always renders to our institution. Thank you, sir. I request one of our directors and trustee, Shri Yogesh Bedekarji, to present a memento to our guest of honor as a token of love and gratitude. Please accept our honor, sir. Thank you, sir. I would also like to thank our today's Vibrant Vijnana Ratna 25 awardee, Dr. M.N. Satyanarayan, former chairman, Central Research Facility, and also Professor, Department of Physics, NITK Surathkal, who happily agreed to grace this occasion.
We are really proud and happy to have you here today amidst our Vibrant Day 2025 celebrations. Thank you, sir. Now, I would like to request one of our directors and trustee, Shri Subhash Kashyap Jha, to present a memento to our today's awardee, Dr. M.N. Satyanarayan, as a token of love and gratitude. Thank you, sir. My sincere thanks and gratitude to our special guest, Mr. Shripati Bhatt, Chairman, Vanajakshi Education Foundation, and Managing Director, Shri Dhanalakshmi Cashews Mudvidri, who has always been a great support behind our every success. Thank you, sir. Now, I request one of our directors and trustee, Mr. Chandrasekhar Rajaras, to present our college memento for our special guest, Shri Shripati Bhatt, as token of love and gratitude. Thank you, sir. I would like to sincerely thank our today's presiding officer, one of our directors and trustee, Mr. Sheikh Mehboob Basha, for his valuable guidance and support to our students. Thank you, sir. I would like to sincerely thank our principal, Dr. S.N. Venkatesh Nayak, for the constant guidance, encouragement, and support that made this event a grand success. Thank you, sir. I would like to express my heartfelt gratitude to our beloved directors and trustees, Shri Yogesh Bedekar, Shri Chandrasekhar Rajaras, Dr. Sharad Gore, and Shri Subhash Kashyap Jha for their enormous support and guidance in organizing this event. Thank you, sirs. My sincere thanks to Shri Amaresh Vatakalji for his enormous support and guidance. Thank you, sir. My sincere thanks to Mr. Harish Nambiar, Head of the Department English, and also our program coordinator for his dedication, guidance, and encouragement in all our efforts, which has made this occasion a grand success. Thank you, sir. Special thanks to our administrative officer, Mr. Arun De Silva, teaching and non-teaching staff members, student welfare officers, wardens who worked tirelessly behind the scenes with dedication and teamwork to organize this event so beautifully. A big round of applause and appreciation goes to our students, the true stars of today's program, for their outstanding performances and confident participation. You are really going to make this evening lively and memorable. I also extend my gratitude to the parents and well-wishers for your continuous support and encouragement, which means a lot to us. Special thanks to the organizing committee, choreographers, press and media, Police Department Mudvidri, event managers, volunteers, technical team, and support staff for their hard work, coordination, and commitment. Lastly, I thank each and everyone present here today for your time, cooperation, and enthusiastic participation, which will make this annual day celebrations truly successful. With this, I once again thank you all and wish everyone a pleasant evening ahead. Thank you. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದವರು ನಮ್ಮ ಕಾಲೇಜಿನ ಪರ್ಚೇಸಿಂಗ್ ಆಫೀಸರ್ ಆಗಿರುವಂತಹ ಪ್ರಸಾದ್ ಪೂಜಾರಿ ಸರ್ ಅವರು. ಸರ್, ತಮಗೂ ಕೂಡ ಅನಂತ ಅನಂತ ವಂದನೆಗಳು. ಇದೀಗ ನಾವು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಾವುದೇ ವಿದ್ಯಾರ್ಥಿಗಳು ತಮ್ಮ ಸ್ಥಳವನ್ನು ಬಿಟ್ಟು ಹೋಗುವಾಗಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಜೈ ಹಿಂದ್. I would like to thank Mr. Niket Mohan, Kannada Department, for
anchoring the formal function such a beautiful way, such a wonderful way. Thank you so much, sir, for the wonderful MC. Now we are going for the second session, that's the cultural program, and the students are supposed to move only as per the instructions. In queue they have to go and they have to come back and occupy the same seats. At any cost, any discipline issue should not happen. Unnecessarily, please don't go, be seated there. So within no time we are going to start our second session, the second episode of New Vibrant PU College, the cultural program, the cultural fest. ಮಹಿಳಲ್ಲಿ
धुआं चले, रात भर धुआं चले, जानू ना जानू ना जानू ना सके रे। ಎಸ್ ನೋಡಿ, ಬ್ರೇಕ್ ಕೊಟ್ಟಿದ್ದಾರೆ. ಬ್ರೇಕ್ ಕೊಟ್ಟ ಬಳಿಕ ವಾಶ್ರೂಮ್ಗೆ ಹೋಗುದು ಮತ್ತೆ ತಕ್ಷಣ ಬಂದಲ್ಲಿ ನಿಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಬೇಕು. ಕೊಡ್ತಾ ಇದ್ದಾರೆ ಟೀಚರ್ಸ್. ಇಲ್ಲ ಇಲ್ಲ ಹೋಗ್ಬೇಡಿ, ಟೀಚರ್ಸ್ ನಿಮ್ಮನ್ನು ಕ್ಲಾಸ್ ವೈಸ್ ಬಿಡ್ತಾ ಇದ್ದಾರೆ. ಬಿಟ್ಟ ತಕ್ಷಣ ಹೋಗುದು ಬರೋದು ಅಷ್ಟೇ. ಬರೀ ಒಂದು 5 ಮಿನಿಟ್ಸ್ ಗ್ಯಾಪಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ನೀವೆಷ್ಟು ಡಿಲೇ ಮಾಡ್ತೀರಿ ಅಷ್ಟು ನಮ್ಮ ಪ್ರೋಗ್ರಾಮ್ ಎಂಡ್ ಆಗುವಾಗ ಡಿಲೇ ಆಗುತ್ತೆ. ಸೈಲೆಂಟ್ ಆಗಿ ಹೋಗುದು ಬರೋದು ಅಷ್ಟೇ. ಗರ್ಲ್ಸ್ ನಾವು ಹೇಳ್ತೇವೆ. ಇಲ್ಲ ಇಲ್ಲ ನೋಡಿ, ಅಲ್ಲಿರುವಂತ SWs ಮತ್ತೆ DEOs ಇದಾರಿಲ್ಲ, ಅವರವರಿಗೆ ಗೈಡ್ ಮಾಡಬೇಕು. ಮಕ್ಕಳು ಹೋಗುವಾಗಿಲ್ಲ, ಎಲ್ಲರೂ ಕ್ಲಾಸ್ ವೈಸ್ ಬಿಡ್ತಾ ಇದ್ದಾರೆ. ಕೂತ್ಕೊಳ್ಳಿಸಿ ಅವರನ್ನು. ಕ್ಲಾಸ್ ವೈಸ್ ಹೋಗ್ತಾ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಹೋಗ್ಬೇಡಿ, ಕೂತ್ಕೊಳ್ಳಿ. ಇಲ್ಲಿ ಬಾಯ್ಸ್ ನೋಡಿ, ಈಗ ಗಮನಿಸಿ. ಬ್ರೇಕ್ ಕೊಟ್ಟ ಬಳಿಕ ಬ್ರೇಕ್ ತಗೊಂಡ ಮಕ್ಕಳು ನಿಮ್ಮದೇ ಜಾಗದಲ್ಲಿ ಬಂದು ವಿದಿನ್ 2 ಮಿನಿಟ್ಸ್ ಅಲ್ಲಿ ಕೂತ್ಕೊಳ್ಬೇಕು. ಬಾಯ್ಸ್, ಎಸ್ಪೆಷಲಿ ಬಾಯ್ಸ್, ನಿಮ್ಮದೇ ಪ್ಲೇಸ್ ಅಲ್ಲಿ. ಎಲ್ಲ SWs ಮತ್ತೆ DOs ಮತ್ತೆ ಇನ್ಚಾರ್ಜ್ ಡಿಸಿಪ್ಲಿನ್ ಟೀಚರ್ಸ್ ಯಾರಿದ್ದೀರಿ, ಹೋದಂತ ಮಕ್ಕಳನ್ನು ಮತ್ತೆ ಪುನಃ ಅದೇ ಜಾಗದಲ್ಲಿ ಕೂತ್ಕೊಳ್ಳಿಸುವ ಜವಾಬ್ದಾರಿಯು ನಿಮ್ಮದೇ. ಸೆಕೆಂಡ್ PU X2 Z2 ಹಾಗೆ B9 ಬ್ಯಾಚ್ ಮಕ್ಕಳು ಹೋದವರು ಬಂದಿದ್ದಾರೆ. ಹಾಗೆ ಸೆಕೆಂಡ್ B5 B6 B7 ಬ್ಯಾಚ್ ಮಕ್ಕಳು ಹೋದವರು ಬರಬೇಕಾಗಿದೆ. ಹಾಗೆ ಎಲ್ಲ ಮಕ್ಕಳಿಗೆ ಟೀಚರ್ಸ್ ನಿಮಗೆ ಬ್ರೇಕ್ ಕೊಡ್ತಾರೆ.
ಹೋಗೋದು ಬರೋದು ಅಷ್ಟೇ, ಅಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ಎಸ್, 5:30 ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ ವೇದಿಕೆಯಲ್ಲಿ. ಮಕ್ಕಳ ಆದಷ್ಟು ಬೇಗ ಬಂದು ನೀವು ನಿಮ್ಮ ಪ್ಲೇಸಲ್ಲಿ ಕೂತ್ರೆ ಕಾರ್ಯಕ್ರಮ ಬೇಗ ಆರಂಭ ಆಗುತ್ತೆ. ಬ್ರೇಕ್ ತಗೊಂಡ ಮಕ್ಕಳನ್ನು ಮತ್ತೆ ಪ್ಲೇಸಲ್ಲಿ ಕೂತ್ಕೊಳ್ಳಿಸುವ ಜವಾಬ್ದಾರಿ ತಪ್ಪದೆ ಅದನ್ನೆಲ್ಲ SWs ಮಾಡಬೇಕು. ಡಿಸಿಪ್ಲಿನ್ ಆಫೀಸರ್, ಇನ್ಚಾರ್ಜ್ ಟೀಚರ್ಸ್ ಮಾಡಲೇಬೇಕು. The students here kindly note, 5:35 sharply we will start the cultural program. At any cost, no student should be roaming around here. Those who have gone inside the campus have to come back right now and be seated. We cannot waste time for you. Fast, fast, move fast. Don't waste your time here. All the students, be seated. No students should be there inside the campus now. And those who are late, they will be staying back there itself. Make it fast. Be seated very systematically and disciplined way. The program is not over yet, so maintain the discipline. Boys, make it fast. All the students, those who are sitting here under the shamian, have to go to the seat. Go back. No students are supposed to sit here. Who asked you to sit here? This is meant for parents and guests. Go back. Students, please be seated at the earliest. Be seated. All the students are requested to be seated. Sharp 5:35. We'll be starting the second episode of Vibrant Day, that is the cultural extravagance. Dear wardens, kindly note, no students are there inside the campus. No students should be there staying back inside the campus. Please note it. Yes. Set it down fast, in a highly organized way. Maintain discipline. So far, I really appreciate all of you, all the students, for the high discipline you have maintained here so far, and I expect the same further till the end of this cultural program. Thank you, my dear students, for maintaining discipline here. I am expecting the same further. Kindly be seated as early as possible. Come fast.
ಹಲೋ ಹಲೋ ನಮ್ಮ ನಿರೀಕ್ಷೆಯಂತೆ ನಮ್ಮೆಲ್ಲ ಸಲಹೆ ಸೂಚನೆಗಳನ್ನು ಪಾಲಿಸ್ತಾ 2025-26ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ವರ್ತಿಸ್ತಾ ಸಿಕ್ಕಂತಹ ಅಲ್ಪ ಸಮಯದ ವಿರಾಮವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ SWಗಳು ವಾರ್ಡನ್ಗಳು DOಸ್ಗಳಿರುವಂಥ ಜಾಗಕ್ಕೆ ನಮ್ಮ ಮೇಲಿನ ಗೌರವದಿಂದ ಪ್ರೀತಿಯಿಂದ ಆಗಮಿಸಿದ್ದೀರಿ. ನಿಮ್ಮ ಆಸನಗಳಲ್ಲಿ ಸ್ವೀಕರಿಸಿದಿರಿ. ಒಂದು ಸ್ವಲ್ಪ ಅಲ್ಲಿ ಗೊಂದಲ ಇದೆ, ಒಂದೆರಡು ಕಡೆ ಹುಡುಗಿಯರ ವಿಭಾಗದಲ್ಲಿ ಸಂಬಂಧಪಟ್ಟ SWಗಳದನ್ನು ಬಗೆಹರಿಸಬೇಕು. ಮತ್ತೆ ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಸನಗಳಲ್ಲಿ ಸ್ವೀಕಾರ ಮಾಡಬೇಕು. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನಿರೀಕ್ಷೆಯ ವೈಬ್ರೆಂಟ್ ಡೇ 2025ರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರೋದಕ್ಕಿದೆ. ಹಾಗಾಗಿ ಇಲ್ಲಿ ಫ್ರಂಟ್ ರೋದಲ್ಲಿದ್ದಂಥ ವಿದ್ಯಾರ್ಥಿಗಳು ಬಾಯ್ಸ್, ಯಾರು ಬಾಯ್ಸ್ ಅಲ್ಲಿ ಇದ್ರು ಇಲ್ಲಲ್ಲ, ಬ್ಲ್ಯಾಕ್ ಶರ್ಟ್ ಹಾಕಿದಂಥ ಬಾಯ್ಸ್ ಇದ್ರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಎಡಭಾಗಕ್ಕೆ ಬರಬೇಕು. ಒಂದೇ ಮಾತರಂ ಹಾಡಿದಂಥ ವಿದ್ಯಾರ್ಥಿಗಳು ಇಲ್ಲಿ ಯಾರು ಕೂತಿದ್ರೆ ಆಗ ಯಾವ ಜಾಗದಲ್ಲಿ ಕೂತಿದ್ರು ಅದೇ ಜಾಗದಲ್ಲಿ ಕೂತ್ಕೊಳ್ಬೇಕು. ತಪ್ಪಿಯೂ ಕೂಡ ಬೇರೆ ಯಾವುದೇ ಜಾಗದಲ್ಲಿ ಕೂತ್ಕೊಳ್ಳುವ ಹಾಗಿಲ್ಲ. ಇದು ನಾವು ನಿಮಗೆ ಕಡ್ಡಾಯವಾಗಿ ಕೊಟ್ಟಂತ ಸೀಟ್ ಆಗಿರುತ್ತದೆ. ನಿಮಗೆ ಬೇಕಾ ಬಿಟ್ಟು ನೀವು ಕೂತ್ಕೊಳ್ಳುವ ಹಾಗೆ ಅವಕಾಶ ಇರೋದಿಲ್ಲ. ವಾರ್ಡನ್ಸ್ ಮತ್ತೆ SWಸ್ಗಳು ದಯವಿಟ್ಟು ಗಮನಿಸಿ, ಆ ವಿದ್ಯಾರ್ಥಿಗಳು ಅಲ್ಲೇ ಇದ್ದಾರಾ ಅಥವಾ ಬೇರೆ ಜಾಗದಲ್ಲಿ ಕೂತಿದ್ದಾರಾ ಅಂತ ನೋಡಿ. ಒಂದು ವೇಳೆ ಅವರು ಬೇರೆ ಜಾಗದಲ್ಲಿ ಕೂತಿದ್ರೆ ನಮಗೆ ತಿಳಿಸಿ. ಇಲ್ಲಿದ್ದಂತ ವಿದ್ಯಾರ್ಥಿಗಳು ಯಾರಿದ್ದಾರೆ? ಇಲ್ಲಿ 30 ಜನ ಇದ್ರು. 30 ಜನರಲ್ಲಿ ಬರೀ 20 ಜನ ಮಾತ್ರ ಇದ್ದಾರೆ, ಇನ್ನೊಂದು 10-15 ಜನ ಬರಲಿಲ್ಲ. ಅಲ್ಲಿ ಹಿಂದ್ಗಡೆ ಇದ್ದಾರೆ, ದಯವಿಟ್ಟು ಆದಷ್ಟು ಬೇಗ ಬನ್ನಿ ಎಲ್ಲ ವಿದ್ಯಾರ್ಥಿಗಳು. ಇಲ್ಲಿ ಸೆಕೆಂಡ್ ಇಯರ್ B7, ಸೆಕೆಂಡ್ ಇಯರ್ Z2, ಸೆಕೆಂಡ್ B3 ಸ್ಟೂಡೆಂಟ್ಸ್, ಸೆಕೆಂಡ್ B2 ಸ್ಟೂಡೆಂಟ್ಸ್, ನಿಮ್ಮ ಚೈರ್ಸ್ ಎಲ್ಲ ಖಾಲಿ ಇದೆ. ಅಲ್ಲಿ ಸ್ನಾಕ್ಸ್ ತಗೊಂಡು ಬಂದು ಕೂತ್ಕೊಳ್ಳಿ. ನಿಮಗೆ ಸಿಕ್ಕಂತ ಸ್ನಾಕ್ಸ್ ಅಥವಾ ವೇಸ್ಟೇಜ್ ಏನಿದೆ ಅದನ್ನು ಹಾಕುವುದಕ್ಕೆ ಬಾಕ್ಸ್ ಅಂತ ತಂದು ಕೊಡ್ತಾರೆ, ಅದರಲ್ಲೇ ಹಾಕಬೇಕು. ತಪ್ಪಿಯು ಇದ್ದ ಕಡೆ ಎಲ್ಲ ಎರ್ರಬೇರೆ ಬಿಸಾಡುವ ಹಾಗಿಲ್ಲ. ಯಾರು ನಿಮಗೆ ಸ್ನಾಕ್ಸ್ ಕೊಟ್ಟಿದ್ದಾರೋ ಅವರೇ ಡಸ್ಟ್ಬಿನ್ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಕೈಯಲ್ಲೇ ಇಟ್ಕೊಳ್ಳಿ, ತಕ್ಷಣ ಅದನ್ನು ಬದಿಯಲ್ಲಿ ಡಸ್ಟ್ಬಿನ್ಗೆ ಹಾಕಿ. ದಯವಿಟ್ಟು ವಾಲಂಟಿಯರ್ಸ್ಗೆ ಯಾರಿಗಾದ್ರೂ ಸ್ನಾಕ್ಸ್ ಆಗಲಿಲ್ಲ ಅಂದ್ರೆ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಸ್ಕ್ರೀನ್ ಇದೆಯಲ್ಲ, ಅಲ್ಲಿ ಬನ್ನಿ. ಇಲ್ಲೇ ನಿಮಗೆ ಸ್ನಾಕ್ಸ್ ವ್ಯವಸ್ಥೆ ಮಾಡ್ತೇವೆ ನಾವು. ವಾಲಂಟಿಯರ್ಸ್ ಸ್ಟೂಡೆಂಟ್ಸ್, ವಾಲಂಟಿಯರ್ಸ್ ಯಾರಿಗಾದ್ರೂ ಸ್ನಾಕ್ಸ್ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಹಿಂದಿ ಸರ್ ಇದ್ದಾರೆ, ಹಿಂದಿ ಸರ್ ಮೀಟ್ ಮಾಡಿ ಇಲ್ಲೇ ಇದ್ದಾರೆ. ಗರ್ಲ್ಸ್ ಆದಷ್ಟು ಬೇಗ ಬನ್ನಿ, ಇಲ್ಲೇ ಮಾಡಬೇಡಿ. ಎಲ್ಲ ಗರ್ಲ್ಸ್ ಆದಷ್ಟು ಬೇಗ ಬನ್ನಿ. ಎಲ್ಲ ಗರ್ಲ್ಸ್ ಅನ್ನು ಎಲ್ಲ SW ಮತ್ತೆ ವಾರ್ಡನ್ಸ್ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಕಳಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಲ್ಲಿ ಒಂದೇ ಮಾತ್ರ ಮಾಡಿದ ಬಾಯ್ಸ್ ಇದ್ದೀರಲ್ಲ, ಆದಷ್ಟು ಬೇಗ ನಿಮ್ಮ ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, ನಿಮಗೆ ವೇಟ್ ಮಾಡ್ತಾ ಇದ್ದೇವೆ. Students, within no time we are going to start. Be seated. Make it fast. Girls, go and come fast. We are going to start within 2 minutes.
The wardens are requested to accompany the students inside the campus as per we have already discussed. The wardens are not accompanying the students inside the campus. Requesting the wardens to go inside and send the girls as fast as possible. Second PUC B8 girls have not reported yet. Second PUC B8, send them fast. ಈಗಾಗಲೇ ತಿಳಿಸಿದ ಹಾಗೆ ಪ್ರತಿ ಬ್ಯಾಚ್ನಲ್ಲಿ ಪ್ರತಿಯೊಬ್ಬ DO, ಪ್ರತಿಯೊಬ್ಬ SW, ಪ್ರತಿ ಇನ್ಚಾರ್ಜ್ ಟೀಚರ್ಸ್ ಆಯಾಯ ಬ್ಯಾಚ್ನಲ್ಲೇ ಇರಬೇಕು. ಆ ವಿದ್ಯಾರ್ಥಿಗಳ ಜೊತೆಗಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸೆಕೆಂಡ್ ಇಯರ್ D8 ಬ್ಯಾಚಿನ ಮಕ್ಕಳು ಬರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ SWಗಳು ಮತ್ತು ವಾರ್ಡನ್ಸ್ ನೋಡಿ ಅವರನ್ನು ಆದಷ್ಟು ಬೇಗ ಕಳಿಸಿ. B8 ಬ್ಯಾಚಿನ ಗರ್ಲ್ಸ್ ಹಾಗೆ ಸೆಕೆಂಡ್ ಇಯರ್ B6 ಬ್ಯಾಚಿನ ಗರ್ಲ್ಸ್. Dear students, now we are going to start the cultural fest here. Are you all ready? Some might not have got the snacks. Some might not have got the snacks. And don't grumble. This is the day we have to sacrifice many things. Even I am there standing in front of you. So, with a highly disciplined manner, we are going to start this. And we are expecting the same cooperation from you all. And because it's a live telecast is going on, and be careful whenever you are screaming and howling. Yes. So this is the end of your howling. Done. So we are going for it. Welcome you all. तू होगी 1 2 2 ओ कुड़िए what to do ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू करदी आ अंग्रेजी पढ़दी गिट पिट तू करदी जिम्मे क्वीन साडी विक्टोरिया तू कैंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा तू कैंटी बिग बैन दी पूरा लंदन ठुमकदा ओ जदों नचे पैन दी पूरा लंदन ठुमकदा Good afternoon to one and all present. Namaste. Sasrikal. Namaskaram. Vanakkam. Do you know why we are gathered here today? Again. Do you know why we are all gathered here today?
doesn't know? It's our Vibrant Day! And it's a day of energy, enthusiasm, excitement, entertainment, exquisite, and exuberance. And now, moving on to the roller coaster of cultural extravaganza, here we have Deshna, Varsha, Radhika, Samarthini, Riddhi, and बोलो ना मेरे नाम Manasmita. अब आप सभी अपना सीट बेल्ट बांध लीजिए क्योंकि ये राइड बहुत क्रेजी होने वाला है. वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकारेषु सर्वदा. Vritti, have you ever heard of Atiti Devo Bhava? Yes, Deshna, it's treating our guests as gods, isn't it? Yes, it is. It is the Indian culture to invoke the blessings of God. It's our Indian culture to welcome our guests. So now, keeping the same thing in mind, here we welcome our Pushpanjali dancers. Here they come with beautiful flowers and graceful steps to welcome you all. Welcome, girls.
it was a mesmerizing performance, isn't it, Radhika? Wow, wow, wow. It was truly beautiful. Wonderful, isn't it? Mana? Huh? How do I look, Mana? You look fine, Radhika. I know, right? ಗೊತ್ತಿದ್ದಾಗ ಯಾಕೆ ಸುಮ್ಮನೆ ಬಿಲ್ಡಪ್ ಕೊಡ್ತಿ? That's my style. ನಿನ್ ಸ್ಟೈಲ್. ಸರಿ ಬಿಡು, ನಮ್ಮೆಲ್ಲರೂ ಈ ಸೀರಿಯಲ್ ನೋಡ್ತಿದ್ರೆ ನಂಗೊಂದು ಹಾಡು ನೆನ್ಪು ಬರ್ತಾ ಇದೆ. ಹಾಡಮ್ಮ. ಯಾವ ಹಾಡು? ಅದೇ ಹಿಂದೆ ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಷ ಜೊತೆ ಹಾಡ್ತಿದ್ದಲ್ಲ. ಹಾಡನಾ? ಹಾಡಮ್ಮ. ಸೀರಿಯಲ್ ಹುಡುಗಿರ ನೋಡಲಿ ಬಾರದು ನಿಲ್ಲ ಟೆಂಪರೇಚರು, ಕಾಲೇಜಲ್ಲಿ ಹೇಳಿ ಕೊಡಬಹುದಿತ್ತಲ್ಲ, ಹೇಳಿಲ್ಲ ನಂಬ್ಯಾರ್ ಸರು. ಅದ್ಬೇಡು, ಈಗ ಸಾರಿ ಹಾಕೊಂಡು ಯಾರು ಬರ್ತಾ ಇದಾರೆ ಗೊತ್ತಾ? ನಮ್ ವೈಬ್ರೆಂಟ್ ಗರ್ಲ್ಸ್ ತಾನೆ. ಆಫ್ ಕೋರ್ಸ್. ಪರಶುರಾಮ ಕ್ಷೇತ್ರವಾಯಿನ ನಮ್ಮ ತುಳುನಾಟ ಸಂಪ್ರದಾಯ ಸಾಂಸ್ಕೃತಿಕ ಬೊಕ್ಕ ಪೊಳ್ಳುನು ತೂತರ ಇಚ್ಚತ ಬಲೆ ಇತ್ತೆ ನಮ್ಮ ತುಳು ಪದ್ಯಗೂ ನಲ್ತಂದುಲ್ಲೆರ್ ನಮ್ಮ ಕಾಲೇಜಿದ ಪನ್ನಲು. The girls are here to perform a dance on Dashavatara, the 10 avatars of Lord Vishnu. Presenting you all. Girls, bring it on. ले 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 गा ले 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 कंड ले 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 गा ले 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 ले
ದೇವರತ್ತೆಗ ಅರೆ ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಲೇ 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 ಕಂಡು ಲೇ 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 ಗಾ. Wow, what an amazing performance it was! ಏನು ಏನು ಹೇಳಲ್ಲ ವೃದ್ಧಿ You won't understand it, Samarthini. Leave it. अभी बोल ना इतना भी क्या सस्पेंस Oh, Miss Confused. Dekh. Look at the audience. They look so sad, don't they? They lack so much. शायद फिजिक्स पढ़ पढ़ के सब दिमाग खराब हो गया है. And this feels like our job. Yes, it's our job to make them laugh. तू कॉल कर. नंबर बोल. 222 333. हो गया 10 नंबर हो गया. अरे हेलो नंबर बोला है. हेलो कॉल क्यों नहीं लग रहा? अरे तूने फोन उल्टा पकड़ा है और 3 ही नंबर डायल किया है. ओ खड़े खड़े हाल क्या बस बता रही है सब टाइटल जा के बुला ना. ಆಹಾ इतना स्टाइल ತಡಿಲೆ ಕರಿತೀನಿ ನಮ್ಮ ಹುಡುಗರನ್ನ ತೋರಿಸ್ತಾರೆ ಕಾಮಿಡಿ ಅಂದ್ರೆ ಏನಂತ. बरे जा जाऊन बोलो रे मला पण बघू दे काय बोलतात ते. जा बोल कुछ भी. Now let's welcome the boys. Our science boys. ವಿದ್ಯಾರ್ಥಿನಿಯರೇ ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್. ನಿಮ್ಮ ಹತ್ರನು ಬರ್ತೀನಿ. A few moments later, 2 seconds later, 6.5 hours later, many hours later. ಹಣ ಬಂದ ಬಂದ್ರ ಮನೆ ಸೇರ್ಕೊಂಡು ಏನ್ರ ಮಾಡ್ತೀರ ಅಪ್ಪ ಅಮ್ಮನಿಗೆ ಅಯ್ಯರ್ತು ತಣ್ಣ ಹಾಕೋಣ ಬಂದ್ರ. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम्. पीछे देखो पीछे. You've been hit by, you've been struck by a smooth criminal. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? Stop.
Polla, polla. Vaya, vaya. Polla, polla. Uno cama. Elo cama. Ada llama. Ada llama. Amadi, amadi, yo. Veti, valinjakate. Paata, polanjakate. Veti, valinjakate. Ay, paata, polanjakate. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕೊಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀನಿವೆಯಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ರಾರಾ ರಾರಾ ಸರಸತು ರಾರಾ ರಾರಾ ಸರಸತು ರಾರಾ. ತೂಮ್ 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 ತೂಮ್. ಯಾರು ನೀನು? ಹೇಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಲ 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 ಕಲ. ತಾಮ್ ತರಗಡ ಧೀಮ್ ತರಗಡ ತೋಮ್ ತರಗಡ ನಮ್ ತರಗಡ. ತತ್ತ ತರಗಡ ದಿತ್ತಿ ತರಗಡ ತೋಮ್ ತೋಮ್ ತರಗಡ ನಮ್ ನಮ್ ತರಗಡ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪುಳಿನ ಊದ್ರಾದೆ. ಇದಲ್ಲ, ಅದು
ಭಾಗವಹಿಸಿದ ನಿಮಗೆಲ್ಲರಿಗೂ ಹೃದಯದ ಧನ್ಯವಾದಗಳು. ಹೃದಯದ ಧನ್ಯವಾದಗಳು. Wow, the boys actually made us laugh out loud, right, Samarthini? Yes, you guys rock the stage. Wow. Did you hear that, Samarthini? Did you hear that sound, Mona? Yes, I did. Wait, let me just go and check. Are Deva? It was just some kids playing over there, Samarthini. Why are you shivering? No, I remembered that incident. Which incident? The incident in which many people lost their lives. Their fathers, their husbands, their brothers. The Pahalgam attack. Don't worry, Samarthini. The sadness spread all over the country. But the action for it was Operation Sindoor, in which many women took part and showed what courage means. And everyone present here should be inspired by them. You know, कभी-कभी जिंदगी में जीतने के लिए हारना पड़ता है और हार के भी जीतने वालों को बाजीगर कहता है. तिरंगा हमारी शान है, तिरंगा ही हमारी पहचान. तिरंगा को देखते ही And those goosebumps, दिल धड़क उड़ता है. Now, without any further delay, let's call upon the patriotic boys. I'm sure they'll boost patriotism in each one of your hearts. Boys, bring it on! ರಣ 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 ಕಲಿಯೋ ಯುದ್ಧ ಭೂಮಿಯೇನೆ ಯುವ ಕಳೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಂತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓ ಬಲಿದಾನ ಕುರು, ನೀನು ರೆಡಿಯೋ ಕೂಡ ನನ್ನ ನೆನೆಯುತ್ತಿದೆ ಓ ಎಂದು ನಿಂಗೆ ಜಯ ಹೋ. ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ, ಧರಿಯೇ ಉರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲುವ. ಧೀರ 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 ಧೀರಾಯಿಸುತ್ತನ, ಧೀರ 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 ಧೀರಾಯಿಸುತ್ತನ. ये नया हिंदुस्तान है, ये हिंदुस्तान घर में घुसेगा भी
अब मारेगा। क्या आप इस मिशन के लिए तैयार है? क्या बदले के लिए आपका खून खोल रहा है? हाउ इज द जोश? हाउ इज द जोश? I said, how is the जोश? ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು ನೋಡುತ್ತಾ ಇವರ ಮೀಡರು ಎಕ್ಸ್ಟ್ರೀಮ್ ಪವರು ನಿಲ್ಲೋಕೆ ನೀಯರು ಆಗುತ್ತೆ ಮೈಯೆಲ್ಲ ಶಿವರು ಬೈಬರ್ತೆ ಸೂಪರ್ ಸ್ಟಾರ್ ರೆಡಿ ಫಾರ್ ಎನಿವನ್ ಒನ್ ಮ್ಯಾನ್ ಆರ್ಮಿಯಲ್ಲೇ ಹೋದರು ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ಗಳು ಬುಲೆಟ್ ಪ್ರೂಫ್ ಜಾಕೆಟ್ಸ್ಗಳು ಫುಲ್ಲಿ ಲೋಡೆಡ್ ಗನ್ಸ್ಗಳು ಇವರದೇ ರೂಲ್ಸ್ಗಳು ಎನಿವೇರ್ ಎನಿ ಟೈಮ್ ದುಷ್ಟರ ಧ್ವಂಸಕ್ಕೆ ಹರಿಹರಿನೆತ್ತರ ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ ತಂಪವರೇ ತಂಪವರೇ ತಂತರಿಕಿನ ತಂಪವರೇ 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 ತಂತರಿಕಿನ ತಂಪವರೇ 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 ತಂತರಿಕಿನ ತಂಪವರೇ 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 ತಂತರಿಕಿನ ತಂಪವರೇ. Deeply proud of you, my boys. ಎತ್ತರ ಬಿರುಸಲೇ ಎತ್ತುವ ಚಂದ ಹಾಯುವ ಹುರುಬಲೇ ಗೆಲುವಿನ ಕೊಂಡ ಎತ್ತರ ಬಿರುಸಲೇ ಎತ್ತುವ ಚಂದ ಹಾಯುವ ಹುರುಬಲೇ ಗೆಲುವಿನ ಕೊಂಡ ಚಂಡ ಕೊಂಡ ಎತ್ತಿ ಸುತ್ತಿ ಮುತ್ತು ನಿತ್ತು ಕೊಂಬು ಹಾರಿ ಹೊಳೆಯುವ ಹೋರಿ ಹೊನ್ನಾರಿ ಹೋರಿ ಶ್ರೀಗಳ ಹೋರಿ ಸಿಡಿದೇಳೋ ಹೋರಿ ಹರಿಯದ ಹೋರಿ ಮಲೆಯಾಳ ಹೋರಿ ಕುರಿಯದ ತಪ್ಪದೆ ಗೆಲುವ ಮಂಚದ ಹೋರಿ ಎತ್ತರ ಬಿರುಸಲೇ ಎತ್ತುವ ಚಂಡ ಹಾಯುವ ಹುರುಬಲೇ ಗೆಲ್ಲುವ ಕೊಂಡ. वतन वतन मेरे आवाज रहे तू हेलो हेलो यस ए वतन वतन मेरे आबाद रहे तू मैं जहाँ रहूँ जहाँ में याद रहे तू
Wow, they really felt patriotism in this atmosphere. Yes, they did. Deshna, we've seen dances, action, comedy, and I'm in the mood of listening to a song. Well, what about the song we were singing earlier, Vriddhi? Let's sing that. Okay, in 3, 2, 1, go. We're only getting older, baby, and I've been thinking about you gravely. Does it ever drive you crazy? Just how fast the night changes. Everything that you ever dreamed of disappearing when you wake up. There is nothing to be afraid of, even when the night changes. It will never change me and you. ಅಲ್ಲ ಪ್ರೀತಿ, ನಾವ್ ಹಾಡಿದ್ರೇನೆ ಇಷ್ಟು ಜೋಶು, ಇನ್ನೇನಾದ್ರೂ ಅವ್ರು ಬಂದ್ರೆ ಇನ್ನೇನೋ ರೇಂಜು. So now with the same Josh, let us call upon the vibrant singers to make our hearts full of melody. Welcome.
कांता ज्ञानुवरा. Such a vibe you have created, guys. Thank you so much. Varsha, do you know something about Maharashtra's culture? Of course, the food, the language, temples, clothes. Oh my God, and the language. I just love it. The most beautiful culture which I like is जिथे भगवान विठ्ठलांची स्तुती गीत गायली जाणारी एक अशी भक्ती कविता आहे ती. Oh my God, Samarthini, you know Marathi? Yes, Truly it's my important in this culture. Yes, it's my culture. म्हणजे नाही, भंग म्हणजे खंडित होणे. जिथे भगवान विठोबा आणि त्याची भक्तांची कधीही न तुटणारी संबंध आहे ते. ये ಮಹಾರಾಷ್ಟ್ರ ತೋಣಿನಾಯೆ ಇದು ಕರ್ನಾಟಕ. ಶ್ರೀ ವಿಠ್ಠಲ ಹಾಗೂ ಅವರ ಭಕ್ತಾದಿಗಳ ನಡುವಿನ ಆ ಸಂಬಂಧವನ್ನು ವಿವರಿಸಲು Let's welcome the girls to perform a graceful performance and to enhance the culture of Maharashtra. the abang. विठ्ठल माझे माहेर पंढरी आहे भिवरीच्या तेरी. माझे माहेर पंढरी आहे भिवरीच्या तेरी. आहे भिवरीच्या तेरी. माझे माहेर माझे माहेर माझे माहेर पंढरी आहे भिवरीच्या तेरी. माझे माहेर पंढरी. बाप आणि आई बाप आणि आई माझे विठ्ठल रखुमाई. विठ्ठल रखुमाई माझे विठ्ठल रखुमाई. माझे माहेर पंढरी आहे भिवरीच्या तेरी. आहे भिवरीच्या तेरी. पुंडलिकला आहे बंधू विठ्ठल. विठ्ठल विठ्ठल. पुंडलिकला आहे बंधू त्याची ख्याती काय सांगू. पुंडलिकला आहे बंधू त्याची ख्याती काय सांगू. त्याची ख्याती काय सांगू. माझे माहेर पंढरी आहे भिवरीच्या तेरी. एका जनार्दनी शरण एका जनार्दनी शरण एका जनार्दनी शरण. येते माहेरची आठवण एका जनार्दनी शरण.
येते माहेरची आठवण, येते माहेरची आठवण, माझे माहेर पंढरी आहे भिवरीच्या तेरे, आहे भिवरीच्या तेरे. विठ्ठल 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 विठ्ठल. Thank you, girls. As the prayers went up, the blessings came down. Ladies and gentlemen, get ready as the stage comes alive with strength and structure. This team is built on balance, discipline, trust, and unity. The unity is the foundation, and the best example is sitting right in front of us, our trustees. Yes, you're right. What else can be a better example than them? We have our principal, sir. Humble. Bedekar, sir. Simple. Aras, sir. Dignified. Jar, sir. Systematic. Gore, sir. Organized. And Basha, sir. The man of few words. Exactly, Varsha. Today we have our students turning strong formations into powerful performance. Do you think they've guessed the event by now, Varsha? They should have. So let us introduce them in the countdown of 3, 2, 1, and the Pyramid Boys!
ప్రచండ దుష్ట సంహార భీకర శిలచ్ఛేద ಮಾಡುವ ಅಕಟ ಕಟಕ ಸೀಳುವ ಹರಿದೋಡು ಉಗ್ರ ಹರಿಯಾದ ರುದ್ರ ಸಿಂಹತಾಂಡವ ಅಸ್ತ್ರಶಸ್ತ್ರ ಇದ್ದರೂ ಶತ್ರು ನವನವ ಅವತಾರದ ಕಾರಣ ಕುರುಡರ ದಿಕ್ಮಾರಣ ಕರಿಯದೀಗ ಹರಿಯುತ್ತಿದೆ ರುದಿರದ ನದಿ 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 ನವಹ ರೂಪಂ ನವಹ ಮುದ್ರ ರೂಪಂ ನವಹ ರೂಪಂ ನವಹ ಮುದ್ರ ರೂಪಂ ಜಯ 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 ನರಸಿಂಹ ಜಯ Thank you guys for your incredible performance. It was truly mind-blowing, isn't it, Radhika? Radhika, allen martide big baili. Wait bro, it's so hard to maintain in this saree. Aponna Nambya sir forced us to wear this saree. ಅದೆಲ್ಲ ಬಿಡು, ಹೆಂಗ್ ಮಾಡಿದ್ರು ನಮ್ಮ ಹುಡುಗರು ಎಷ್ಟು ಸಖತ್ತಾಗಿತ್ತಲ್ವಾ? ಪ್ರತಿ ಒಂದೊಂದು ಬೀಟಿಗೂ ಪ್ರತಿ ಒಂದೊಂದು ಫಾರ್ಮೇಶನ್ ಆ ಗೂಸ್ ಬಂಪ್ಸ್ ವಾ ಹೂ ಅಂತೀಯಾ ಹೂ ಅಂತೀಯಾ ಹೂ ಅಂತೀನಿ. ಏನ್ ಸಖತ್ ಕೋಆರ್ಡಿನೇಷನ್ ಅಲ್ಲ. ಅದೆಲ್ಲ ಬಿಡು, ಏನಾಗಿತ್ತು ನಿನ್ ಸ್ಯಾರಿಗೆ? ಅದಾ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ನೀನು ಸ್ಯಾರಿಲಿ ಕೊರಿಯೋಗ್ರಫಿ ಏನ್ ವೆಸ್ಟರ್ನ್ ಡ್ಯಾನ್ಸಾ? ಗೊತ್ತಾಯ್ತಾ? ಗೆಟ್ ರೆಡಿ ಎವ್ರಿವನ್.
because the next performance is going to turn up the energy in the hall. Absolutely. Here are boys with the rhythm, the style, they got the attitude. All ready to stage with jump out of your seats. So brace yourself as we welcome the boys. பொன்மகனே முத்தாயவனே இன்னும் சூரியனும் சந்திரனும் நயவனே காலம் காத்து வச்ச ரக்ஷகனே சும்ஹாரகனே எங்கள் கண்ணனாய் வந்தவனே பயமே மாறிப்போ நீ அண்ணன் வந்தா தும்பிட்டு நில்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை குருவானாயமும் ஜனத்திலக்க காலம் எடுத்து வச்சால் சொர்க்கம் போலும் மன்னர்
Hello. So guys, there is a warning for you all. No one is supposed to misbehave in the crowd. Otherwise, the upcoming events will be cancelled. Okay. The boys rocked the stage, right, Deshna? Of course they did. They literally made me want to dance backstage. Oh. Mauna, I want to tell something. Hello. Are you an Apsara, Mauna? No. Sorry. Anxiety made me messed up. Are you a pencil, Mauna? No, I'm not. Because you look like an Apsara. Stop flirting, Deshna. What to do, Mauna? You're too pretty. Oh. Anyway, speaking of Apsaras, you have any idea about the next event? Yeah, she's a dumb Apsara. No. Open your virtual screen, Mauna. All I can see is our trustees. Concentrate, Mauna. You're a CS student. Rakesh sir ಎಷ್ಟು ಚೆನ್ನಾಗಿ VR ಬಗ್ಗೆ ಹೇಳ್ಕೊಟ್ಟಿದ್ದಾರೆ. Concentrate ಮಾಡು. ಆದ್ರೆ ನನ್ನ ಹತ್ರ VR headset ಇಲ್ಲಲ್ಲ. Point to be noted, but whatever. Anyway, shift your focus. Yeah. Imagine our girls dancing to traditional beats. Wow. And then shift your gaze. Okay. And then imagine our girls dancing to trendy songs. Oh, wow. It's not over. Oh. Go to the middle and imagine a mixture. I got it. ఇప్పుడు దాకా మన కాలేజ్లో నడిచిన ప్రోగ్రాంలు అన్నీ ఒక లెక్క అయితే ఇప్పుడు నడవబోయే ప్రోగ్రామ్ ఇంకో లెక్క. మన కాలేజ్లో ఉన్న అప్సరాలు ఇన్ని రోజులు టీచర్స్ని బుట్టలో పడేసుకునే పనిలో ఉన్నారు. కానీ ఇప్పుడు మన అందరినీ బుట్టలో పడేయడానికి వస్తున్నారు మన ఫ్యూజన్ డాన్స్ గర్ల్స్. Time, please. See, I know that I made you feel dumb earlier, but I didn't understand a word of what you told. Our Telugu people got it right? Fusion dance taane? Yes. So now with the same Josh, let us call upon our Apsaras to enchant you all with your mesmerizing moves. Girls, make it fast. Indradev is waiting for you. junuta, dinta, kirdaka junuta, dinta, kirdaka junuta, dumta. Dhum ta na 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 dhum dhum ta na 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 dhum dhum agappa. Dum dum da na na de ra na 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 dum dum agasa. Ragir da dhum da 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 di ra na 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 na. Da da gra da dum da da gra da dum da gra da dum 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 da na 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 de ra na 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 dum. Kirtana dhirana gama gama ma gama ba ma ga sa ni sa. Kirtana dhirana gama gama ma gama ba ma ga sa ni sa. Kirtana dhirana gama gama ma gama ba ma ga sa ni sa. Come on now, follow my lead. Come on now, follow my lead. Gama ba ma gama ma gama ba ma gama sa. Gama ba ma gama ma gama ba ma gama sa. Gama ba gama ma gama ba ma gama sa 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 gama ba sa gama ba. I'm in love with your body. Why, 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 why? Niri ba ma ba ka re sa ni. Why, 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 why? Pa ni sa sa pa ni sa sa pa ni sa sa. Why, 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 why? Ga re ni sa ma ga re sa ni da ba. Why, 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 why?
മനസ്സിൽ മിഥുന മഴ പൊഴിയും അഴകിലൊരു മയിലിനലസലാസ്യം, ഹരിതപനിയിൽ ഒരു ഹരിണ യുവതിയുടെ പ്രണയഭരിത ഭാവം, സ്വരകലികയിലൂടെ ശ്രുതിലയ സുഖമോടെ ഗന്ധർവ സംഗീതം മംഗളരാഗമുതിർന്നുണരുന്നു, രാധേ നിൻ ശ്രീപാദം ചഞ്ചലമാവുന്നു. മനസ്സിൽ മിഥുന മഴ പൊഴിയും അഴകിലൊരു മയിലിനലസലാസ്യം, ഹരിതപനിയിൽ ഒരു ഹരിണ യുവതിയുടെ പ്രണയഭരിത ഭാവം. ಒಂದು ಮೈಗಂಟಿದೆ ಓ ಮದನ ಮನಮೋಹಿನಿ ನೀಯಾರನೆ ಗಂಡೆ ಮನಮೋಹಕ ಮಾಯಾ ಕಡೆ. Wow, such an elegant move by our girls. Indradev must be happy, isn't it, Varsha? He is. ಮಲಗಿರೋರೆಲ್ಲ ಎದ್ದೇಳಿ, ಸ್ಟೇಜು ರೆಡಿ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಕೊನೆಗೂ ಬರ್ತಾ ಇದೆ. ಹಂಗಂತ ನೀನು ಇಲ್ಲಿ ಎಷ್ಟು ವರ್ಷದಿಂದ ಇದೆಯಾ? ನಾನು 3 years ಇಂದ ಇದ್ದೀನಿ. ನೀನು? ನಾನಾ ಜಸ್ಟ್ 16 years ಬ್ರೋ. 16 years? What a ratio, guys. ಅದೆಲ್ಲ ಬಿಡು, ಇಷ್ಟು ವರ್ಷದಿಂದ ಇಲ್ಲಿದ್ಯಲ್ಲ, ನಮ್ಮ ತುಳುನಾಡು ಸ್ಪೆಷಾಲಿಟಿ ಏನು ಅಂತ ಗೊತ್ತಾ? ನಮ್ಮ ಈ ಸಾವಿರಕಂಬದ ಬಸ್ತಿಗೆ ಹೋಗಿದ್ಯಾ? ಹಾ, ನಮ್ಮ ಮೂಡ್ಬಿದ್ರೆನೇ ಇದೆ ಅಲ್ವಾ? ಸರಿ, ಗೋಲಿ ಬಜ್ಜೆ, ಕೋರಿ ರೋಟಿ ಇದೆಲ್ಲ ತಿಂದಿದ್ಯಾ? ಗೋಲಿ ಬಜ್ಜೆ ಓಕೆ, ಕೋರಿ ರೋಟಿ ಅಂದ್ರೆ? ನಂಗೂ ಇದೇ ಬೇಕಿತ್ತು ಬಿಡು. ಸರಿ, ಬೀಚಸ್ಸಿಗೆ ಹೋಗಿದ್ಯಾ? ಮಂಗಳೂರಲ್ಲಿ ಎತ್ಕೊಂಡು ಅಲ್ಲಿ ಹೋಗ್ತಾ ಇರ್ತೀನಾ? ಪಡುಬಿದ್ರಿ, ಪಣಂಬೂರ್ ಎಲ್ಲ ಹೋಗಿದ್ದೀನಿ. ಬೀಚಿಗೆ ಹೋಗಿದ್ಯಾ ಅಂದ್ರೆ ಅಲ್ಲಿ ಫಿಶ್ ತಿಂದೇ ಇರ್ತೀಯಾ? ಅಂಜಲ್, ಮುರು, ಬೂತಾಯಿ ಏನ್ ತಿಂದಿದ್ಯಾ? Hello. I'm a vegetarian, ವರ್ಷಾ. ವೆಜಿಟೇರಿಯನ್ನಾ? ಸರಿ, ಕಂಬಳ ನೋಡಿದ್ಯಾ? ನೋಡ್ದೇ ಇರ್ತೀನ, ಅದಿನ ಸ್ಪೋರ್ಟ್ಸ್ ಎಲ್ಲ ಆಡ್ಸಿದ್ರಲ್ಲ. ಏನ್ 100 ಮೀಟರ್ ರೇಸಾ? ಅದೇ. ಸರಿ, ಯಕ್ಷಗಾನನ ಆ ರಾತ್ರಿ ಇಡೀ ಚಳಿಲ್ ಕುತ್ಕೊಂಡು ಚುರ್ಮುರಿ ತಿನ್ಕೊಂಡು ಯಾವತ್ತಾದ್ರೂ ನೋಡಿದ್ದಿರ್ತ್ಯಾ? ನೋಡ್ದೇ ಇರ್ತೀನ, ಆ ವೈಬೇ ಬೇರೆ. ಈಗ ಅದೇ ವೈಬ್ ಇಲ್ಲಿದ್ರೆ ಇಟ್ ವುಡ್ ಬಿ a vibrant vibe. ಯಕ್ಷಗಾನ ನಮ್ಮ ಈ ಪರಶುರಾಮನ ಸೃಷ್ಟಿ, ನಮ್ಮ ತುಳುನಾಡು. ಕೋಟಿ ಚೆನ್ನಯ್ಯರ ಬೀಡಿದು ನಮ್ಮ ತುಳುನಾಡು. ಕರಾವಳಿಯ ಗಂಡು ಕಲೆ ನಮ್ಮ ಯಕ್ಷಗಾನ. ತುಳುನಾಡಿನ ಹೆಮ್ಮೆ ನಮ್ಮ ಯಕ್ಷಗಾನ. ಹೌದು ವರ್ಷ ಯಕ್ಷಲೋಕಕ್ಕೆ ಪೋಯರೆ ಅಕಲ್ ರೆಡಿ ಉಲ್ಲೇರಾ ಕೇನಗನ? ಯಾನ್ ರೆಡಿ ಉಲ್ಲೆ, ಈಲ ರೆಡಿ ಉಲ್ಲ. ಅಕುಲ್ ಬರೋಡತಾಯ ಬಲ ಕೇನಗ. Presenting you all ನರಕಾಸುರವಧೆ. ಕರಾವಳಿಯ ಸಾಂಸ್ಕೃತಿಕ ಸೊಗಡು ಮೂಡುವುದೇ ಯಕ್ಷಗಾನದಲ್ಲಿ. ಗಂಡು ಕಲೆಯಾಗಿ ಪ್ರಸಿದ್ಧಿಯನ್ನು ಪಡೆದ ಯಕ್ಷಗಾನ ತನ್ನ ನೃತ್ಯ, ಹಾಡುಗಾರಿಕೆ, ಹಾವಭಾವ ಮತ್ತು ವೇಷಭೂಷಣ ಕಲಾರಸಿಕರನ್ನು ಹಿಡಿದಿರುವುದರಲ್ಲಿ ಅಚ್ಚರಿ ಎನಿಸಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತರು ಸಹ ಯಕ್ಷಪ್ರಿಯರೆಂಬುದು ಹೆಮ್ಮೆಯ ವಿಚಾರ. ಇಂದಿನ ನಮ್ಮ ವೈಬ್ರೆಂಟ್ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ 15 ದಿನಗಳ ತರಬೇತಿಯನ್ನು ಪಡೆದು ನರಕಾಸುರ ಮೋಕ್ಷ ಎಂಬ ಕಥಾಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಹಿಮ್ಮೇಳನದಲ್ಲಿ
ಕರ್ನಾಟಕದ ಜನಪ್ರಿಯ ತೆಂಕುತಿಟ್ಟಿನ ಯಕ್ಷಗಾನ ಭಾಗವತರಾದ ಗಾನಮಂದಾರ ಬಿರುದಾಂಕಿತ ಯಕ್ಷಪ್ರಿಯ ಶ್ರೀಯುತ ಗಿರೀಶ್ ರೈ ಕಕ್ಕೆಪದವ್ ಇವರು ಗಾನ ಸುಧಿಯನ್ನು ಹರಿಸಲಿದ್ದಾರೆ. ಶ್ರೀಯುತರು ದೇಶ ವಿದೇಶಗಳಲ್ಲಿ ಹಲವಾರು ಯಕ್ಷಗಾನ ಕಾರ್ಯಕ್ರಮಗಳನ್ನು ನೀಡಿರುವುದು ಹೆಮ್ಮೆಯೂ ಹೌದು. ಚೆಂಡೆ ಮಾಂತ್ರಿಕರೆಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಶ್ರೀಯುತ ಚಂದ್ರಶೇಖರ ಭಟ್ ಕೊಂಕಣಾಜಿಯವರು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಉಜ್ವಲ್ ಬಳ್ಳಾಲ್ ರವರು ಚೆಂಡೆಯಲ್ಲಿ ಸಹಕರಿಸಲಿದ್ದಾರೆ. ಚಂದ್ರಶೇಖರ್ ಭಟ್ ಕೊಂಕಣಾಜಿಯವರ ಶಿಷ್ಯರಾದ ನವೀನ್ ಭಟ್ ರವರು ಮದ್ದಳೆಯಲ್ಲಿ, ಚಕ್ರತಾಳದಲ್ಲಿ ವೈಶಾಖ್ ಜೈನ್ ಮತ್ತು ಸುಷೇಣಾ ಭಟ್ ಇವರು ಸಹಕರಿಸಲಿದ್ದಾರೆ. ಸುಬ್ರಾಯ ಚೊಕ್ಕಾಡಿಯವರ ರಚನೆಯ ಭಾವಗೀತೆ ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ಈ ಹಾಡನ್ನು ಯಕ್ಷಗಾನ ಶೈಲಿಯಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ ನಮ್ಮ ಭಾಗವತರಾದ ಗಿರೀಶ್ ರೈಯವರದು. ಬಹುಜನರ ಅಪೇಕ್ಷೆಯ ಮೇರೆಗೆ ಈ ಹಾಡು ಇದೀಗ ನಿಮ್ಮ ಮುಂದೆ.
check, 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 check. ಹೌದು ಹೌದು ಔಟ್ ಔಟ್ ಕೊಡಿ ಈಗ. ಹೌದು ಹೌದು ಔಟ್ ಔಟ್. ಹೌದು 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 ಮಾನಿಟರ್ ಕೊಡಿ. ಹೌದು 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 ಬೇಸ್ ಕಮ್ಮಿ ಆಗ್ತದೆ. ಹೌದು ಹೌದು ಶಾರ್ಪ್ ಕೊಡಿ ಸ್ವಲ್ಪ. ಹೌದು ಹೌದು ಸ್ವಲ್ಪ ಶಾರ್ಪ್. ಹೌದು 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 ಮಾನಿಟರ್ ಸ್ವಲ್ಪ ಬೇಕು. ಮಾನಿಟರ್ ಒಳ್ಳೆ. ಹೌದು 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 ಹೌದು
ಶಂಕರ ತನಯನಿ ಬಾರು ನೀ ಬಿಗದಿಯೇ ಶಂಕರ ತನಯನಿ ಬಾರು ನೀ ಬೇಗದಿಯೇ ಹೃದಯದಿ ನೆಲೆಸಿರಿ ಬಲುದಿನ ಶಂಕರ ತನಯನಿ ಬಾರುನಿ ಬೇಗದಿ ಭಕ್ತರ ಹೃದಯದಿ ನೆಲೆಸಿರು ಅನುದಿನ ಶಂಕರ ತನಯನಿ ಬಾರುನಿ ಬೇಗದಿಗೆ ಆಯ ಈಗ ಎಲ್ಲರ ಒತ್ತಾಯದ ಮೇರೆಗೆ ಒಂದು ಸುಬ್ರಾಯ ಚೊಕ್ಕಾಡಿಯವರ ಭಾವಗೀತೆ ಮುನಿಸುತ್ತರವನ್ನು ಹೇಳಿಕೆ ಇಚ್ಛೆ ಪಡುತ್ತೇನೆ. ಹೌದು, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿನಲ್ಲ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿನಲ್ಲ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ
ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗೆತ್ತದಂತೆ ನಮ್ಮ ಈ ಮೈ ಮನ ವಾಗೆತ್ತದಂತೆ ನಮ್ಮ ಈ ಮೈ ಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ ಹಿತವಾಗಿ ನಗಲು ಬಾರದೆ
ಕೈ ಮುಗಿದಂಬುಜಾಸರ
ದೇವಲೋಕಕ್ಕೆ ಯಾರನ್ನು ಕೊಂಡಿದ್ದೀರಿ? ಹಾಲೆಂದು ಭಾವಿಸಬಹುದು. ಅನೇಕವಿದೆ, ಪಾಲಿಸಬೇಕು. ದುಷ್ಟತನದಿಂದ ದಾನವರು ಈ ನಾಗಕ್ಕೆ ದಾಳಿ ಇಟ್ಟರೆ ಅವರನ್ನು ಕಾಳಗದಲ್ಲಿ ಕೊಟ್ಟು ದಯವನ್ನು ಒದಗಿಸಿಕೊಡುತ್ತೇನೆ.
ಸುರೇಂದ್ರ, ಕಾಮಧೇನು ಸುರತರುಗಳೇ ಮೊದಲಾದ ಶ್ರೇಷ್ಠ ವಸ್ತುಗಳನ್ನು ಬಯಸಿ ಬರುವ ಅಂಥ ಹುಚ್ಚರನ್ನು ಬರುವಲ್ಲಿಯೇ ತಡೆದು ನಾಕವನ್ನು ಹೋಗಲು ಬಿಡದೆ ಹರಣವನ್ನು ತೆಗೆಯುವ ಕೆಲಸ ನನ್ನದು. ಸಂದೇಹವನ್ನು ಬಿಡು.
ಬಳಿಕ ಅತಿಥಿಯ ಕರ್ಣಕುಂಡಲವ ಅರುಣನ ಮನುಷ್ಯನ ಸಹಿತಲಿ ಪರಿ ಪರಿಯ ಸಂಬಂಧಗಳೆಲ್ಲವ ಪುರಕ್ಕೆ ಕೊಂಡೊಯ್ಯುತ್ತ ಹೊರಟದ ಏನ ಪಣ್ಣಿಪೆನು ಕೇವಲ ದೇವತೆಗಳನ್ನು ಸೋಲಿಸುವುದಕ್ಕಾಗಿ ನಾವು ಸ್ವರ್ಗಕ್ಕೆ ದಾಳಿ ಮಾಡಿದ್ದಲ್ಲ, ಶಚಿಯನ್ನು ಪಡೆಯುವುದಕ್ಕಾಗಿ ಸ್ವರ್ಗದ ಪ್ರತಿಯೊಂದು ಭವನಗಳನ್ನು ಹುಡುಕಿದ್ದಾಯಿತು. ಆದರೆ ಶಚಿಯ ಸುಳಿವೇ ಇಲ್ಲ. ಶಚಿ ಸಿಗದಿದ್ದರೆ ಏನಂತೆ ಕಾಣುತ್ತಿದೆಯಲ್ಲ, ಅತಿಥಿಯ ಕರ್ಣಕುಂಡಲ, ವರುಣನ ಮನುಷ್ಯ ಇಲ್ಲ. ಎಲ್ಲವನ್ನು ಕೊಂಡು ಮಗುವಾಗಿ ನೋಡೋಣ. ಕಸ್ತೂರಿ ತಿಲಕ ಲಲಾಟ ಫಲಕೆ ವಕ್ಷಸ್ಥಳೆ ಕೌಸ್ತುಭ ನವಮೌಕ್ತಿಕೈ ಕರದಲ್ಲಿ ವೀಣು ಕರಿ ಕಂಕಣ ಸರ್ವಾಂಗಿ ಹರಿತ ಚಲಿತೋ ಕಲ್ಪೇಶು ಕೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋವಿಂದ ನಂದ ಮುಕುಂದ ಪಾಹಿ ದೇವ ಗೋವಿಂದ ನಂದ ಮುಕುಂದ ಪಾಹಿ ದೇವ ಗೋವರ್ಧನ ಧರ ಗೋಪಕುಮಾರ ಗೋವರ್ಧನ ಧರ ಗೋಪಕುಮಾರ ಗೋಪಿ ಜಲರುದ ಮನೋಹರ ಗೋವಿಂದ ನಂದ ಮುಕುಂದ ಪಾಹಿ ದೇವ ಅಗ್ರದಾಮನ ಮಖ ಪರಿಪಾಲನ
वृंदावन बक परिपालन रघुकुल नंदन राघवा रघुकुल नंदन राघवा गोविंद नंद मुकुंद पाहि देवा तुलसी भूषण तुलंत पोषण सुललित पोषण सुललित वेणु कर वेणु सुललित वेणु कर वेणु गोविंद नंद मुकुंद पाहि देवा रुक्मिणी के मदन गोपाले रुक्मिणी के मदन गोपाले कालिंदी के मदन गोपाले रुक्मिणी के मदन गोपाले मदन गोपाले चतुर सुशील मदन गोपाले चतुर सुशील मदन गोपाले चतुर सुशील तकत दिनता निमित दिनता तोत दिनता तकत दिनता निमित दिनता 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 जांबवती पीड़ी मदन गोपाले मित्रवृंद पीड़ी मदन गोपाले मदन गोपाले चतुर सुशील मदन गोपाले चतुर सुशील जांबवती पीड़ी मदन गोपाले मित्रवृंद केले मदन गोपाले मदन गोपाले चतुर सुशील मदन गोपाले चतुर सुशील मदन गोपाले चतुर सुशील तीन दीना तोतन दीना तीन दीना तोतन दीना तन दीना तन तोतन तन दीना दीना
ಗೋಪಾಲೆ ಕದುರ ಸುಶೀಲೆ ಮದನ ಗೋಪಾಲೆ ಕದುರ ಸುಶೀಲೆ ಮದನ ಗೋಪಾಲೆ ಕದುರ ಸುಶೀಲೆ ತತ್ವೋಂಗತಿ ಕುಟಕತೈ ತಾತರ ಗಿಡಗಿಡಗ ತತ್ವೋಂಗತಿ ಕುಟಕತೈ ತರಿಗಿಡ ತತ್ವೋಂಗತಿ ಕುಟಕತೈ ತಾತರ ಗಿಡಗಿಡಗ ತತ್ವೋಂಗತಿ ಕುಟಕತೈ
ನನಗೆ ಬೇಕು. ಹಾಗಾದರೆ ನೀವು ಹೇಳಲೇಬೇಕು. ವಿಶೇಷವಾದ ಸಿದ್ಧತೆಗಳನ್ನು ಮಾಡಿಕೊಂಡು ಗರುಡನನ್ನೇರಿ ಎಲ್ಲಿಗೋ ಹೊರಟ ಹಾಗಿದೆ. ಇದನ್ನೆಲ್ಲ ಕಾಣುವಾಗ ಯುದ್ಧ ಸಿದ್ಧತೆ ಅಂತ ಕಾಣ್ತಾ ಉಂಟು. ಯಾರಲ್ಲಿ ಕದನ? ನನ್ನಲ್ಲಿ ಹೇಳಬಾರದೆ ರಮಣ. ಕೀರವಾಣಿ ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ, ಪೊರಟಿಯ ಕಾರಣ ಗುಣಶೀಲೆ. ಕೀರವಾಣಿ ಕೇಳೆ ಪೊರಟಿಯ ಕಾರಣ ಗುಣಶೀಲೆ, ಪೊರಟಿಯ ಕಾರಣ ಗುಣಶೀಲೆ. ತೂರಿದನ ಫಲ ವೈರಿಯು ತನ್ನಲಿ, ತೂರಿದನ ಫಲ ವೈರಿಯು ತನ್ನಲಿ, ತಾರಿಣಿ ಜನಜನ ಪೂರಿವು ಪಲ್ಲವ. ಕೀರವಾಣಿ ಕೇಳಿ ಪೊರಟಿಯ ಕಾರಣ ಗುಣಶೀಲೆ, ಪೊರಟಿಯ ಕಾರಣ ಗುಣಶೀಲೆ. ಕೇಳೆ ಕೀರವಾಣಿ, ಈಗ ಗೊತ್ತಾಯ್ತು ನೀನು ಅವಸರದಲ್ಲಿ ಯಾಕೆ ಓಡಿ ಬಂದದ್ದು ಅಂತ. ಅದು ಹಾಗಲ್ಲ ಸ್ವಾಮಿ. ಗಂಡನಾದವ ಮನೆ ಬಿಟ್ಟು ಹೋಗುವಾಗ ಹೆಂಡತಿಯಲ್ಲಿ ಒಂದು ಮಾತು ಹೇಳಿ ಹೋಗಬೇಕಲ್ಲವೇ? ಹೌದು, ಅದು ಒಂದು ಕ್ರಮ. ಉಳಿದವರ ಮಧ್ಯೆ
ಮುಚ್ಚು ಬಾಯ್. ನನ್ನ ವಿರೋಧ ಕಟ್ಟಿಕೊಂಡವರು ಯಾರಾದರೂ ಉಳಿದಿದ್ದಾರೆ, ನಿನ್ನ ಉಳಿವಿಗೆ ಮಾರ್ಗ ನಾನು ಸೂಚಿಸುತ್ತೇನೆ. ದೇವತೆಗಳ ನಾಕವನ್ನು ಬಿಟ್ಟುಕೊಡು, ಪಾದಕ್ಕೆ ಮಣಿದು ಶರಣಾಗು. ಏನಾಯಿತು ನಿನಗೆ? ದುಷ್ಟ ಸಂಹಾರಕ್ಕೆಂದು ಬಂದ ನೀವೇ ಈ ರೀತಿಯಲ್ಲಿ ಹೊರಟಿದ್ದೀರಲ್ಲ? ಮಾಮ, ಆ ದುಷ್ಟನ ಮನೆ ನಮ್ಮಿಂದ ಅಸಾಧ್ಯ. ನಾವು ಬಂದ ಹಾಗೆ ಹೋಗಿಬಿಡೋಣ. ಪ್ರಾಣೇಶ್ವರ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಎಂಬ ನಿಮ್ಮ ಬಿರುದಿಗೆ ಏನು ಗೌರವ ಬಂದ ಹಾಗಾಗುತ್ತದೆ? ನೀವು ಬಂದ ಕೆಲಸವನ್ನು ಪೂರೈಸದೆ ಹಿಂತಿರುಗುವುದೇ? ಮಾಮ, ಆ ದುಷ್ಟನ ಮನೆ ನನ್ನಿಂದ ಸಾಧ್ಯ ಇಲ್ಲ. ನಮ್ಮ ಪ್ರಾಣ ಉಳಿಯಬೇಕಾದರೆ ನಾವು ದ್ವಾರಕವನ್ನು ಸೇರಬೇಕು. ನೀವು ದೇವೇಂದ್ರನಿಗೆ ಕೊಟ್ಟ ಮಾತನ್ನು ಪೂರೈಸುವ ಹೊಣೆ ನನಗೂ ಇದೆ. ನೀವು ಯುದ್ಧ ಮಾಡಬೇಡಿ, ಆ ಸುದರ್ಶನವನ್ನು ನನಗೆ ಕೊಡಿ. ಈ ದುಷ್ಟನನ್ನು ನಾನು ಕೊಲ್ಲುತ್ತೇನೆ. ಮಾಮ, ನನ್ನಿಂದಲೇ ಆಗಲಿಲ್ಲ, ನಿನ್ನಿಂದ ಆದಿದ್ದೇನೆ. ಖಂಡಿತವಾಗಿ ಎಷ್ಟೋ ಕಡೆಗಳಲ್ಲಿ ಪುರುಷರಿಂದಾಗದ ಕಾರ್ಯ ಸ್ತ್ರೀಯರಿಂದ ಆಗಿದೆ. ಪಾದ ಕೆಳಗಿದ್ದೀರಿ. ಆಗಲಿ, ಇದು ಯುದ್ಧದಲ್ಲಿ ಸೋತದನ್ನು ಕಂಡು ಶಸ್ತ್ರಧಾರಿಯಾದೆಯ. ಇದು ನಿನಗೆ ಶೋಭೆಯಲ್ಲ. ನಡೆ ಹಿಂದಕ್ಕೆ. ಎಲ್ಲ ನರಕ, ಮುಚ್ಚು ಬಾಯ್. ನಿನ್ನಂತ ದುಷ್ಟನ ವಧೆಗೆ ಶ್ರೀಹರಿ ಯಾಕೆ? ನನ್ನ ಹಾಗಿರುವ ತರುಣಿಯರೇ ಸಾಕು. ನಿನ್ನ ಅಂತ್ಯಕಾಲ ಸಮೀಪಿಸಿತು. ಆದುದರಿಂದಲೇ ಹುಚ್ಚರಂತೆ ಮಾತನಾಡುತ್ತಿದ್ದೆ. ದೇವತೆಗಳ ಇಚ್ಛೆ ಈಡೇರಬೇಕಿದ್ದರೆ ನಿನ್ನ ವಧೆ ಅನಿವಾರ್ಯ. ಸಿದ್ಧನಾಗು.
ಅಶ್ವೇತ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಸೂತದಲ್ಲಿ ಶಾಶ್ವತ ಧರೆಯ ತ್ರಿಲೋಕದಲ್ಲಿಯೂ ನನ್ನ ಹೆಸರು ಶಾಶ್ವತವಾಗಿರುವಂತೆ ಮಾಡು ತಂದೆ. ಮಗನೇ, ನಿನ್ನ ಆಸೆಯನ್ನು ನಾನು ನೆರವೇರಿಸಿಕೊಡುತ್ತೇನೆ. ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಈ ದಿವ್ಯವಾದ ಮೋಕ್ಷ ಪದವಿಯನ್ನು ಅನುಗ್ರಹಿಸುವಂತಹ ಈ ದಿವಸದಂದು ಧರೆಯಲ್ಲಿ ಎಲ್ಲರೂ ಕೊಂಡಾಡುವಂತಾಗಬೇಕು. ಇದು ಆಶ್ವೀಜ ಬಹುಳ ತ್ರಯೋದಶಿಯ ರಾತ್ರಿ ಕಾಲ. ಬೆಳಗಾದರೆ ಚತುರ್ದಶಿ. ಇನ್ನು ಮುಂದೆ ಈ ಚತುರ್ದಶಿಯನ್ನು ನರಕ ಚತುರ್ದಶಿ ಎಂದು ಕೊಂಡಾಡುವಂತಾಗಬೇಕು. ಪ್ರಾತಃ ಕಾಲ ಮುನ್ನ ಅಬಲ ವೃದ್ಧರೆಲ್ಲರೂ ಎದ್ದು ತೈಲವ್ಯಂಜನವನ್ನು ಮಾಡಿ ಹಬ್ಬವನ್ನು ಆಚರಿಸುವಂತಾಗಬೇಕು. ಈಗಾಗಲೇ ನರಕಾಸುರನ ವಧೆಯಾಗಿದೆ.
ಮನೆ ಪ್ರಿಯರು ತೋಷದಿನಲ್ಲಿ ತರುತ್ತವರು ಭೂಸುರರುಳಿದು ಮಂತ್ರಾಕ್ಷತೆಯಿಂದ ಸೇಸೆಯ ಕಳಿ ಕುರಿತಿಸಿ ಮುದರಿಲ್ಲದ ಮಾದಲಿಯ ಪಡೆಯನ್ನು ಸರ್ವೇಶಗಾರತಿಯ ಬೆಳಗಿದರು ಶೋಭಾಲಿ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನರಕಾಸುರ ಮೋಕ್ಷ ಎನ್ನುವ ಕಥಾ ಪ್ರಸಂಗವನ್ನು ನ್ಯೂ ವೈಬ್ರೆಂಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈಗ ಪಾತ್ರ ಪರಿಚಯ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಯಕ್ಷ ಪ್ರತಿಭೆಗಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಇದೀಗ ದೇವೇಂದ್ರ ಪಾತ್ರದಲ್ಲಿ ತ್ರಿಷಾ ಬಿ ಕೋಟ್ಯನ್ ಪ್ರಥಮ PUC, ದೇವೇಂದ್ರ ಬಲ 1 ಅನೀಶ್, ದೇವೇಂದ್ರ ಬಲ 2 ಸುಮಿತ್ ವಿ ಗೋಖಲೆ, ನರಕಾಸುರ ಪಾತ್ರದಲ್ಲಿ ಮನ್ವಿತ್ ಎಸ್ ಪದ್ಮಶಾಲಿ ದ್ವಿತೀಯ PUC, ನರಕಾಸುರ ಬಲ 1 ಜ್ಞಾನಸಾಗರ್ VB ಪ್ರಥಮ PUC, ನರಕಾಸುರ ಬಲ 2 ಸಮರ್ಥ, ಕೃಷ್ಣ ಕೃತಿ ಜೆ ಆಚಾರ್ಯ ದ್ವಿತೀಯ PUC, ಸತ್ಯಭಾಮೆ ಪಾತ್ರದಲ್ಲಿ ದ್ವಿತೀಯ PUCಯ ನಿಧಿ, ರುಕ್ಮಿಣಿ ಪಾತ್ರದಲ್ಲಿ ದ್ವಿತೀಯ PUCಯ ಯೋಗಿತಾಶ್ರೀ, ಜಾಂಬಾವತಿ ಪಾತ್ರದಲ್ಲಿ ಕೃತಿ ದ್ವಿತೀಯ PUC, ಕಾಳಿಂದೆ ಪಾತ್ರದಲ್ಲಿ ದ್ವಿತೀಯ ಸ್ಪಂದನ, ಮಿತ್ರವಿಂದೆ ಪಾತ್ರದಲ್ಲಿ ಅಂಶ ಯಶಸ್ವಿ, ನಗ್ನಚಿತೆ ಪಾತ್ರದಲ್ಲಿ ಪೂಜಿತ, ಭದ್ರೆ ಪಾತ್ರದಲ್ಲಿ ಪ್ರಾಪ್ತಿ, ಸ್ತ್ರೀವೇಷ ತೆರೆ 1 ವಿದಿಶಾ ಡಿ ನಂದ, ಸ್ತ್ರೀವೇಷ ತೆರೆ 2 ತನ್ಮಯ್. ನಮ್ಮ ಈ ನರಕಾಸುರ ಮೋಕ್ಷ ಕಥಾ ಪ್ರಸಂಗಕ್ಕೆ ಭಾಗವತರಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತಹ ಖ್ಯಾತ ಭಾಗವತರಾಗಿರ್ತಕ್ಕಂಥ ಗಿರೀಶ್ ರೈ ಕಕೆ ಪದವ್ ಇವರಿಗೆ ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ನಿರ್ದೇಶಕರಾಗಿರುವಂಥ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ರಾಜೆ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೆಂಡೆಯಲ್ಲಿ ನಮಗೆ ಸಹಕರಿಸಿದವರು ಪ್ರವೀಣ್ ಕೊಂಕಣಾಜೆ ಸರ್ ಅವರು, ಶ್ರೀಯುತರಿಗೆ ನಮ್ಮ ಕಾಲೇಜಿನ ಟ್ರಸ್ಟಿ ಆಗಿರ್ತಕ್ಕಂಥ ಚಂದ್ರಶೇಖರ್ ರಾಜೆ ಅರಸ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ತಬಲದಲ್ಲಿ ಸ್ಪಂದಿಸಿದವರು ನವೀನ್ ಭಟ್, ಶ್ರೀಯುತರಿಗೆ ನಮ್ಮ ನಿರ್ದೇಶಕರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಚಕ್ರತಾಳದಲ್ಲಿ ನಮಗೆ ಸಹಕರಿಸಿದವರು ವೈಶಾಖ್ ಜೈನ್, ಶ್ರೀಯುತರಿಗೆ ನಮ್ಮ ಕಾಲೇಜಿನ ಟ್ರಸ್ಟಿ ಹಾಗೂ ನಿರ್ದೇಶಕರಾಗಿರುವಂತಹ ಚಂದ್ರಶೇಖರ್ ರಾಜೆ ಅರಸ್ರವರು ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಕ್ಷಗಾನ ಸಾಂಸ್ಕೃತಿಕ ಕಲಾ ವೈಭವವನ್ನು ಯಶಸ್ವಿಗೊಳಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೂ, ಅದೇ ರೀತಿಯಾಗಿ ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಫೋಟೋ ಸೆಷನ್ ಇದೆ. ಎಲ್ಲ ನಿರ್ದೇಶಕರುಗಳು ವೇದಿಕೆಗೆ ಬಂದು ನಮ್ಮ ಈ ಚಿತ್ರಪಟಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ.
ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ನಮ್ಮ ನಿರ್ದೇಶಕರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. Loud applause, dear guys. Such a fantastic performance it was. The first time a new vibrant PU college, the Yakshagana, we have successfully performed in front of you. It was such a brilliant performance. Now I request our trustee, Mr. Chandrasekhar Raj Aris, sir, to honor Manvit, the Principal Excellence Award, PCMB. It goes to Manvit for his excellent performance throughout 2 years of PUC in his academic and performance character, entire thing. I request Aris sir to give this honor to Manvit, Principal Excellence Award. Congratulations, Manvit, for getting this honor from this college. It is as good as equal as the best outgoing award from this college. Congratulations, Manvit, and we really appreciate you. Thank you all. Wow, that was truly amazing. With this, coming to the conclusion of Cultural Extravaganza Vibrant Day 2025. We would like to express our gratitude to everyone who have become part of the successful completion of Vibrant Day 2025. Now, we are pulling the curtains down. To begin with, we would like to express our sincere gratitude to our beloved trustees. We would like to express our sincere gratitude to our program coordinator, Mr. Harish Nambia, sir. We would like to express gratitude to our administrative officer and teaching and non-teaching staff. We would like to also thank our student welfare officers and wardens. Expressing my sincere gratitude to our supportive parents and my dear friends who are the heart and soul of today's event. With this, I, Riddhi, Radhika,
ಸಮರ್ಥಿನಿ, ಮೌನಸ್ಮಿತಾ, ವರ್ಷ and ದೇಶನಪ್ಪನಪ್ಪ signing off. Yes. Thank you, my dear beloved students, for the utmost cooperation from you all for the completion of this college day. Your discipline, your cooperation, everything we are really appreciating. And now is the time to move. And now I request all the first PUC Jnana Gangotri boys to move from here to the hostel as per the instruction given by the SWs and the wardens. Jnana Gangotri first PUC boys. Requesting all the students to go in line and systematic way as per the instructions given by the SWs.